ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೆಲೆಕ್ಷನ್ ಗ್ರಿಡ್. ಈಗ ಫಸ್ಟ್ ವರ್ಡಿಂದ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಬೇಗ ಬೇಗ ನೋಡ್ಕೊಳ್ರಿ. ಯಾರ್ಯಾರ್ದು ಜಿ ಡಿ ಎಕ್ಸಾಮ್ ಮುಗೀತು, ಈ ವರ್ಷ ಮುಗ್ದವ್ರದ್ದು ಎಕ್ಸಾಮ್ ಮುಗೀತು, ನೆಕ್ಸ್ಟ್ ವರ್ಷ ಮತ್ತೆ ಪ್ರಿಪೇರ್ ಆಗಿರಿ. ಎಲ್ಲ ಚೆನ್ನಾಗಿ ಮಾಡದೇ ಇರೋರು ಮತ್ತು ಈಗ ಇಂಗ್ಲೀಷನ್ನು ನೀವು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೇಬೇಕಿಲ್ಲ ಅಂದರೆ ನಿಮ್ಮ ಸೆಲೆಕ್ಷನ್ ಇಲ್ಲ. ನೆಕ್ಸ್ಟ್ ವರ್ಷದಿಂದ ಅಂತೂ ಸೆಕ್ಷನ್ ಕಟ್ ಆಫು ಫಿಕ್ಸ್ ಇರೋದು. ಸೆಕ್ಷನ್ ಕಟ್ ಆಫ್ ಬಂದಮೇಲೆ ನಿಮಗೆ ಮ್ಯಾಥ್ಸ್ ರೀಸ್ನಿಂಗ್ನ ಅಷ್ಟಾಗಿ ಜಾಸ್ತಿ ಕ್ವಶನ್ ಮಾಡೋಕ್ಕಾಗಲ್ಲ. ಆವಾಗ ನೀವು ಇಂಗ್ಲೀಷಿಗೆ 15 ನಿಮಿಷ ಇಂಗ್ಲೀಷಿಗೆ ಫುಲ್ ಟೈಮ್ ಇರುತ್ತೆ. ಬಟ್ ಇಂಗ್ಲೀಷಿಗೆ 15 ನಿಮಿಷ ಬೇಕಾಗಲ್ಲ, ಆದರೂ ಕೂಡ ನೀವು ಇಂಗ್ಲೀಷು ಜಿ ಕೆಗೆ ಫುಲ್ ಟೈಮ್ ಇರುತ್ತೆ. ಸೊ ನೀವು ಜಿ ಕೆ ಅಂತೂ SSC ಜಿ ಕೆ ಗೊತ್ತೇ ಇದೆ ನಿಮಗೆ, ಎಲ್ಲೆಲ್ಲಿಂದ ಕ್ವಶನ್ ಬರುತ್ತೆ. ಇನ್ನು ಒಂದೇ ಒಂದು 100% ಮಾರ್ಕ್ಸ್ ತೆಗೆಯೋಕ್ಕೆ ಅವಕಾಶ ಇರೋದು ಫುಲ್ ಟೈಮ್ ಕೊಟ್ಟು, ಅದು ಇಂಗ್ಲೀಷಲ್ಲಿ ನೀವು ಪ್ರೋ ಆಗ್ಬೋದು. ನೀವು ಏನೋ ಇದು ವೊಕ್ಯಾಬ್ಯುಲರಿನೆಲ್ಲ ನೀಟಾಗಿ ತಿಳ್ಕೊಂಡ್ರೆ. ಸೊ ನೆಕ್ಸ್ಟ್ ವರ್ಷಕ್ಕೆ ನಾವು ಪ್ರಿಪ್ರೇಷನ್ ನೀಟಾಗಿ ಮಾಡುವ. ಇವತ್ತಿಂದ ಜಿ ಡಿ ಎಕ್ಸಾಮ್ ಮುಗಿಯುತ್ತೆ, ಸದ್ಯಕ್ಕೆ ನಾಳೆ ನಾಡ್ದು ಹಿಂಗೆ ಮುಗಿಯುತ್ತೆ. ಮುಗ್ದವರು ಸೆಲೆಕ್ಷನ್ ಆದವರು ಓಕೆ, ಆಲ್ ದ ಬೆಸ್ಟ್. ನೋಡುವ ರಿಸಲ್ಟ್ ಬರೋದು, ಕೀ ಆನ್ಸರ್ ಬಂದಾಗ ವಿಡಿಯೋ ಮಾಡ್ತಾನೆ, ನೋಡೋಣ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಲ್ಲ ಹೆಂಗಿರುತ್ತೆ. ಎಲ್ಲರೂ ಒಂದು ಚಾರ್ಟನ್ನು ತೆಗೆಸಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಗೊತ್ತಾಗತ್ತೆ. ಓಕೆ, ನೆಕ್ಸ್ಟ್ ಈಗ ಫಸ್ಟ್ ವರ್ಡು ಸ್ಟಾಯಿಕ್ ಅಂತಂದ್ರೆ ಏನು? ಸ್ಥಿತಪ್ರಜ್ಞೆ ಅಂತಂದರೆ ಯಾರಿಗೂ ಏನು ಹೇಳ್ಕೊಳ್ಳಲ್ಲ. ಕಷ್ಟ ಆಗಲಿ ಸುಖ ಆಗಲಿ ತನ್ನೊಳಗೆ ಇಟ್ಕೊತಾನೆ, ಅವನೇ ಸ್ವೀಕರಿಸ್ಕೊಂಡು ಅವನೇ ಇಟ್ಕೊತಾನೆ. ಏನು ನಂಗೆ ಹಂಗಾಯ್ತು ಯಾರ ಹತ್ರ ಹೇಳ್ಕೊಳ್ಳೋವಲ್ಲ ನೋಡಿ. ಎಂಡ್ಯೂರಿಂಗ್ ಪೈನ್ ಹಾರ್ಡ್ಶಿಪ್ ವಿತೌಟ್ ಶೋಯಿಂಗ್ ಫೀಲಿಂಗ್ ಆರ್ ಕಂಪ್ಲೈನಿಂಗ್. ನೋಡ್ರಿ, ಅವನೇನು ಮಾಡ್ತಾನೆ, ದುಃಖ ಇರಲಿ ಸುಖ ಇರಲಿ ಎಲ್ಲದನ್ನೂ ಏನು ಮಾಡ್ತಾನೆ ಅವನು, ಪೈನ್ ಮತ್ತು ಹಾರ್ಡ್ಶಿಪ್ ಕಷ್ಟಗಳನ್ನೆಲ್ಲ. ಆ್ಯಕ್ಚುಲಿ ನಾರ್ಮಲಾಗಿ ಕಷ್ಟನೇ ಸ್ಟಾಯಿಕ್ ಅಂದರೆ, ಸುಖ ಅಂತಲ್ಲ. ಆ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳೋದಿಲ್ಲ, ತಾನೇ ಫೀಲ್ ಮಾಡ್ತಾನೆ ಅವನು, ತಾನೇ ಒಳಗಿಂದ ತನ್ನೊಳಗೆ ನುಂಗ್ಕೊಳ್ತಾನೆ ಅಂತೀವಲ್ಲ, ಅವ್ರಿಗೆ ನಾವು ಸ್ಟಾಯಿಕ್, ರಿಸರ್ವ್ಡ್ ಆಗಿರ್ತಾನಲ್ಲ. ಈ ವರ್ಡನ್ನು ನಾನು ಸ್ಟಾಯಿಕ್ ಅಂತ ಸಬ್ ವರ್ಡಲ್ಲಿ ಮಾಡಿದ್ದೆ ಅನಿಸುತ್ತೆ ಯಾವುದೋ ಒಂದು ಕ್ಲಾಸಲ್ಲಿ. ರಿಸರ್ವ್ಡನ್ನು ಇದಕ್ಕೆ ಸಿನೋನಿಮ್ ಆಗಿ ಮಾಡಿದ್ದೆ ಅಂತ ಏನೋ ನೆನಪಾಗ್ತಾ ಇದೆ. ಅಂತಂದರೆ ಸ್ಟಾಯಿಕ್ ಅಂತಂದರೆ ಹಾಗೆ, ತನ್ನೊಳಗೆ ತಾನು ಯಾರ ಹತ್ರ ಹೇಳ್ಕೊಳ್ಳೋದಿಲ್ಲ ಅಂತ. ಓಕೆನಾ? ಡಿಸ್ಪೈಟ್ ಲಾಸಿಂಗ್ ಇಸ್ ಹೌಸ್ ಇನ್ ದ ಫೈರ್ ಹಿ ರಿಮೈಂಡ್ ಸ್ಟಾಯಿಕ್ ಆ್ಯಂಡ್ ಫೋಕಸ್ಡ್ ಆನ್ ರೀಬಿಲ್ಡಿಂಗ್. ಓಕೆನಾ? ಅಂದರೆ ಫೋಕಸ್ಡ್ ಆನ್ ರೀಬಿಲ್ಡಿಂಗ್ ಮೇಲೆ ಅವನು ಫೋಕಸ್ ಮಾಡ್ದ, ಅವನಿಗೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಡಿಸ್ಪೈಟ್ ಹಿಸ್ ಅವನ ಮನೆ ಫೈರಲ್ಲಿ ಸುಟ್ಟೋದ್ರೂ ಕೂಡ ಜಾಸ್ತಿ ಏನು ಅವನು ಯಾರ ಹತ್ರ ನನ್ನ ಹಂಗಾಯ್ತು ಹಿಂಗಾಯ್ತು ಹೇಳ್ಕೊಳ್ಳಿಲ್ಲ. ಅವನು ಅದನ್ನು ಅರ್ಗಿಸ್ಕೊಂಡು ಅವನು ಹೊಸದಾಗಿ ನನ್ನ ಮನೆಯನ್ನು ಕಟ್ಕೊಂಡ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಟಾಲರೆಂಟ್ ಅಂತಂದ್ರೆ ಹೇಳೋ ಸಹನಶೀಲ ಅಂತಂದರೆ ಅವನು ಕೂಡ ಎಲ್ಲ ಸಹಿಸ್ಕೊಳ್ತಾನೆ. ಎಲ್ಲ ಭೂಮಿ ನೋಡ್ರಿ, ಭೂಮಿ ಟಾಲರೆಂಟ್ ವರ್ಡನ್ನು ನಾನು ಮಾಡಿದ್ದೆ. ಭೂಮಿ ಸಹನಾಧರಿತ್ರಿ, ಭೂಮಿ ಯಾವುದೇ ಏನೇ ಅನಾಚಾರ ಏನಾದರೂ ಕೂಡ ಭೂಮಿ ಸಹಿಸ್ಕೊಂಡಿರುತ್ತೆ. ಅಂದರೆ ಸಹನಶೀಲ. ಶೋವಿಂಗ್ ವಿಲ್ಲಿಂಗ್ನೆಸ್ ಟು ಅಲೋ ದ ಎಕ್ಸಿಸ್ಟೆನ್ಸ್ ಆಫ್ ಒಪಿನಿಯನ್ ಬಿಹೇವಿಯರ್ ದಟ್ ಒನ್ ಡಸ್ ನೆಸಸರಿಲಿ ಅಗ್ರಿ ವಿತ್. ಅಂತಂದರೆ ಅವ್ನು ಏನು ಮಾಡ್ರೂ ಸಹಿಸ್ಕೊಳ್ತಾನೆ, ಒಪ್ಕೊಳ್ತಾನೆ. ಓಕೆ, ಏನು ಮಾಡೋದು ಏನೋ ಆಗಲಿ ಅಂತ ಅದನ್ನ ಪ್ರೊಟೆಸ್ಟ್ ಮಾಡಲ್ಲ, ಒಂಥರ ಹೊಡೆದೇ ತಿರಸ್ಕಾರ ಮಾಡಲ್ಲ. ಓಕೆನಾ? ಅರ್ಥ ಆಯ್ತಲ್ವಾ? ಎ ಟಾಲರೆಂಟ್ ಸೊಸೈಟಿ ಅಕ್ಸೆಪ್ಟ್ಸ್ ಪೀಪಲ್ ಆಫ್ ಆಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಕಲ್ಚರಲ್ ಬಿಲೀಫ್ಸ್. ಅಂತಂದರೆ ಒಂದು ಟಾಲರೆಂಟ್ ಸೊಸೈಟಿ, ಒಂದು ಸಮಾಜದಲ್ಲಿ ಒಂದು ಸಹಿಷ್ಣುತೆ ಇದೆ ಅಂತಂದರೆ ಅವ್ರು ಎಲ್ಲ ರೀತಿಯ ಧರ್ಮ ಆಚಾರ ವಿಚಾರಗಳೆಲ್ಲದನ್ನೂ ಸಹಿಸ್ಕೊಳ್ತಾ ಹೋಗ್ತಾರೆ. ಅದೇ ಅವ್ರ ಮಧ್ಯೆ ಸಹಿಷ್ಣುತೆನೇ ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ಅವರ ಫುಲ್ಲು ಹೊಡೆದಾಟ ಏಕದಮ್. ನೋಡ್ರಿ, ಕೋಮು ಗಲಭೆಗಳು ಇವೆಲ್ಲ ಆಗ್ತಾವಲ್ಲ, ಇದು ಧರ್ಮ ಸಹಿಷ್ಣುತೆ ಇಲ್ಲದೆ ಇದ್ದಾಗ ಅದಕ್ಕೆ ಸಹಿಷ್ಣುತೆ, ಟಾಲರೆಂಟ್. ಅರ್ಥ ಆಯ್ತಲ್ವಾ? ಈ ವರ್ಡ್ ಮಾಡಿದ್ದೇನೆ ನಾನು. ಪೇಷಂಟ್ ಅಂತೂ ಮಾಡೋದೇ ಬೇಡ. ಪೇಷಂಟ್ ಅಂದರೆ ಹಾಸ್ಪಿಟಲ್ ಪೇಷಂಟ್ ಅಲ್ಲ, ಇದು ಪೇಷಂಟ್ ಅಂತಂದರೆ ಏನೋ ಸಹನೆಯಿಂದ ಇರೋದು, ತಾಳ್ಮೆ. ಓಕೆನಾ? ಏಬಲ್ ಟು ಅಕ್ಸೆಪ್ಟ್ ಆರ್ ಟಾಲರೇಟ್ ಡಿಲೇಸ್ ಪ್ರಾಬ್ಲಮ್ಸ್ ಸಫರಿಂಗ್. ಇದು ಅಂದರೆ ಈಗ ನೋಡ್ರಿ, ಏನೋ ಡಿಲೇ ಆಯಿತು, ಟ್ರೈನ್ ಡಿಲೇ ಆಯಿತು, ಅದು ಡಿಲೇ ಆಯಿತು ಅಂತ ತಕ್ಷಣ ಪೇಷಂಟ್ಫುಲ್ಲಾಗಿ ಪೇಷನ್ಸ್ ಅಂತೀವಲ್ಲ. ಪೇಷನ್ಸ್ ಅಂದರೆ ಏನೋ, ಪೇಷನ್ಸ್ ನೌನು, ಪೇಷಂಟ್ ಅಡ್ಜೆಕ್ಟಿವ್. ಅರ್ಥ ಆಯ್ತಲ್ವ? ಪೇಷಂಟ್ ಅಡ್ಜೆಕ್ಟಿವ್, ಪೇಷನ್ಸ್ ನೌನು. ಪೇಷನ್ಸ್ ಗೊತ್ತಲ್ಲ ನಮಗೆ, ನನಗೆ ಒಳ್ಳೆ ಪೇಷನ್ಸ್ ಐತಿ ಅಂತೀವಲ್ಲ, ದಟ್ಸ್ ಕಾಲ್ಡ್ ಪೇಷನ್ಸ್. ಯಾವುದೇ ಪ್ರಾಬ್ಲಮ್ ಇದ್ರೆ ಡಿಲೇ ಆದರೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ತೀವಿ. ದ ಪೇಷಂಟ್ ಟೀಚರ್ ಎಕ್ಸ್ಪ್ಲೈನ್ ಇಡ್ದ. ನೋಡಿರಿ, ಟೀಚರ್ ನೌನಿಂದಕ್ಕೆ ಬಂದಿರೋದು ಅಡ್ಜೆಕ್ಟಿವ್ ಇದು. ಅರ್ಥ ಆಯ್ತಲ್ವಾ? ಎಕ್ಸ್ಪ್ಲೈನ್ ಇಡ್ದ ಡಿಫಿಕಲ್ಟ್ ಮ್ಯಾಥ್ ಕಾನ್ಸೆಪ್ಟ್ ಅಂಟಿಲ್ ಎವ್ರಿ ಒನ್ ಅಂಡರ್ಸ್ಟುಡ್. ಓಕೆನಾ? ಎಲ್ರಿಗೂ ಅರ್ಥ ಆಗೋ ತನಕ ಪದೇ ನೀಟಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು, ಅವ್ರಿಗೆ ಒಳ್ಳೆ ಪೇಷನ್ಸ್ ಇತ್ತು ಅಂತ. ಫಾರ್ ಬಿಯರಿಂಗ್ ಅಂತಂದ್ರೆ ಏನು? ಫಾರ್ ಬಿಯರ್ ಅಂತಂದ್ರೆ ಕೂಡ ಸಹನೆ ತರೋದು, ಎಲ್ಲದನ್ನೂ ಸಹಿಸ್ಕೊಳ್ಳೋದು. ಅವ್ನು ಏನೇ ಕೆಲವ್ರು ನೋಡಿರ್ಬೋದು ನೀವು, ಯಾರಿಗಾರು ಕಿರಿಕಿರಿ ಮಾಡ್ತಿರ್ತಾರೆ, ತಲೆಗೆ ಹೊಡಿತಿರ್ತೀರ, ಏನೇ ಮಾಡಿದ್ರು ಅವ್ರ ಪಾಪ ಸೈಲೆಂಟಾಗಿ ನಗಾಡ್ಕೊಂಡಿರ್ತಾರೆ. ದಟ್ಸ್ ಕಾಲ್ಡ್ ಫಾರ್ ಬಿಯರಿಂಗ್ ನೇಚರ್. ಪೇಷಂಟ್ ಆ್ಯಂಡ್ ರಿಸ್ಟ್ರೈನ್ಡ್ ಇನ್ ದ ಫೇಸ್ ಆಫ್ ಪ್ರೊವೊಕೇಶನ್ ಆರ್ ಡಿಫಿಕಲ್ಟಿ.
ಒಂದು ಪೇಷಂಟಿಂದ ಇರೋದು, ಹೇಳ್ದ ಪೇಷಂಟ್ ತಾಳ್ಮೆಯಿಂದ ಇರೋದು, ಅಥವಾ ಎಂಡ್ ರಿಸ್ಟ್ರೈನ್ಡ್ ಅಂತಂದರೆ ಪ್ರವೋಕೇಶನ್. ಈ ಪ್ರವೋಕ್ ಮಾಡೋದಂತಂದ್ರೆ ಏನೋ ಒಂಥರ ಸಿಡಿದೇಳೋದು ಅಂತೀವಲ್ಲ, ಈ ಪ್ರವೋಕ್ ಆಗೋದ್ರಿಂದ ಏನು ಮಾಡೋದು, ರಿಸ್ಟ್ರೈನ್ ಆಗೋದು. ರಿಸ್ಟ್ರೈನ್ ಅಂತಂದ್ರೇನೋ ಕಡಿತ ಹಾಕೋದು, ರಿಸ್ಟ್ರೈನ್ ಮಾಡೋದು, ಕಡಿತ. ಈ ವರ್ಡ್ ಮಾಡಿದ್ದೇನೆ ಅನ್ಸುತ್ತೆ ನಾನು, ರಿಸ್ಟ್ರೈನ್ ಮಾಡೋದು ಅಂದರೆ ಅದಕ್ಕೆ ಕಡಿತ ಹಾಕೋದು, ಕಡಿವಾಣ ಹಾಕೋದು, ರಿಸ್ಟ್ರೈನ್. ಓಕೆನಾ, ಅದನ್ನ ತಡೆಗಟ್ಟೋದು. ಸೊ ಅವನು ಪ್ರವೋಕ್ ಆಗದೇ ಇರೋ ಥರ ನೀಟಾಗಿ ಕಾಮ್ ಫೇಸಲ್ಲಿ ಇರ್ತಾನೆ. ಯಾವುದೇ ಡಿಫಿಕಲ್ಟಿ ಅಥವಾ ಪ್ರವೋಕೇಶನ್ ಅಥವಾ ಡಿಫಿಕಲ್ಟಿ ಸಿಚುವೇಶನಲ್ಲಿ ಕೂಡ. ಅಂದರೆ ಪ್ರವೋಕೇಶನ್ ಅಂತಂದ್ರೇನೋ ಒಂಥರ ನಮಗೆ ಒಂಥರ ಇದು ಬೆಂಕಿ ಹಚ್ಚೋದು ಅಂತೀವಲ್ಲ, ಬೆಂಕಿ ಹಚ್ಚೋದು ಅಂತೀವಿ. ಇನ್ನೊಬ್ಬರಿಗೆ ಪ್ರವೋಕ್ ಮಾಡ್ತಾರೆ, ಯಾರೊಬ್ರು ಪ್ರವೋಕ್ ಮಾಡ್ತಾರೆ, ಇವನು ಅದಕ್ಕೆ ಸಿಡಿದೆದ್ದು ಹೊಡೆದಾಟಕ್ಕೆ ಎದ್ದು ಬಿಡ್ತಾನೆ ಅಂತ. ಪ್ರವೋಕೇಶನ್ ಟೈಮಲ್ಲಿ ಮತ್ತು ಡಿಫಿಕಲ್ಟಿಂಗ್ ಟೈಮಲ್ಲಿ ಅವನು ಫಾರ್ ಬಿಯರಿಂಗ್ ನೇಚರ್ ಇರ್ತಾನೆ, ಸಹನೆ ತೋರ್ತಾನೆ, ಹೊಡೆದಾಟಕ್ಕೆ ಹೇಳಲ್ಲ ಡೈರೆಕ್ಟಾಗಿ. ಹರ್ ಫಾರ್ಬಿಯರಿಂಗ್ ನೇಚರ್ ಹೆಲ್ಪ್ಡ್ ರಿಸಾಲ್ವ್ ದ ಇಂಟೆನ್ಸ್ ಆರ್ಗ್ಯುಮೆಂಟ್ ಬಿಟ್ವೀನ್ ಹರ್ ಬ್ರದರ್ಸ್ ಪೀಸ್ಫುಲಿ. ನೋಡಿ, ಅವಳ ಒಂದು ಫಾರ್ಬಿಯರಿಂಗ್ ನೇಚರ್ ಇರ್ತದೆ, ಸಹನ ಶಕ್ತಿ. ಅದೇನು ಮಾಡ್ತೋ, ಬ್ರದರ್ ಜೊತೆಗೆ ಸಿಕ್ಕಾಪಟ್ಟ ಆರ್ಗ್ಯುಮೆಂಟ್, ಜಗಳ ಆದಿತ್ತಲ್ಲ, ಅದನ್ನು ಅವಳು ಆರಾಮ್ಸೆ ಈಸಿಯಾಗಿ ಸಾಲ್ವ್ ಮಾಡಿಬಿಟ್ಲು. ನೋಡಿ, ಹೆಲ್ಪ್ ಟು ರಿಸಾಲ್ವ್ ದ ಇಂಟೆನ್ಸ್ ಆರ್ಗ್ಯುಮೆಂಟ್ ಬಿಟ್ವೀನ್ ಬ್ರದರ್ಸ್ ಪೀಸ್ಫುಲಿ. ಓಕೆನಾ, ಇಬ್ಬರು ಬ್ರದರ್ಸ್ ಮಧ್ಯೆ ಆಗ್ತಿರೋಂಥ ಜಗಳನ ಈಸಿಯಾಗಿ ಅವಳು ಪೇಷನ್ಸ್ಫುಲ್ ಇರೋದ್ರಿಂದ ತಡೆಗಟ್ಟಿದ್ಲು. ಲೀನಿಯಂಟ್ ಅಂದರೂ ಕೂಡ ನಾನು ಮಾಡಿದ್ದೇನೆ ಅಂತ ಕಾಣುತ್ತೆ. ಉದಾರವಾದ ಲೀನಿಯನ್ಸಿ ತೋರೋದು ಅಂತೀವಲ್ಲ. ಈಗ ಮೊನ್ನೆ ನಾನು ಮಾಡಿದ್ದೆ, ಯಾರೋ ಹೊಡಿತಾ ಇದ್ರು ಒಂಥರ ಲೀನಿಯಂಟ್, ನಾನು ನಿಂಗೆ ಅಷ್ಟೊಂದು ಲೀನಿಯನ್ಸ್ ಕೊಟ್ಟಿಲ್ಲ ಆಯಿತಾ ಅಂತ ಹೇಳ್ತಾರಲ್ಲ, ಅಂತ ಹೇಳೋದು ಕೇಳಿದ್ದೀವಿ ಅಂತ ಒಂದು ಎಕ್ಸಾಂಪಲ್, ಇದೇ ಎಕ್ಸಾಂಪಲ್ ಕೊಟ್ಟೆ ಹೇಳ್ತೀನಿ. ಅಂದರೆ ಉದಾರವಾಗಿ ಸಿಕ್ಕಾಬಿಟ್ಟು ಏನು ಮಾಡಿದ್ರು ಒಪ್ಕೊಳ್ಳೋದು ಲೀನಿಯನ್ಸ್. ಓಕೆನಾ, ಪರ್ಮಿಸಿವ್. ನೋಡಿ, ಪರ್ಮಿಸಿವ್ ಏನು ಮಾಡಿದ್ರೆ ಪರ್ಮಿಷನ್ ಇದೆ ನಿಮಗೆ, ಅಡ್ಡಿಲ್ಲ, ಏನು ಸಮಸ್ಯೆ. ಮರ್ಸಿಫುಲ್ಲು, ಟಾಲರೆಂಟು, ನಾಟ್ ಸಿವಿಯರ್ ಸ್ಟ್ರಿಕ್ಟಾಗಿ ಮಾಡೋಂಗಿಲ್ಲ ನನಗೆ, ಕೈ ಟಚ್ ಮಾಡೋಂಗಿಲ್ಲ ನಂಗೆ, ಆ ಥರದ ಅಲ್ಲ ಅಂತ. ಓಕೆನಾ, ಅಕ್ವಿಯೆಸೆಂಟ್ ಅಂತಂದ್ರೆ ಅಕ್ವೈಟ್ ಮಾಡ್ಕೊಳ್ಳೋದು, ಅಕ್ವೈರ್ ಮಾಡ್ಕೊಳ್ಳೋದು, ಓಕೆ, ಎಲ್ಲದಕ್ಕೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅಕ್ವಿಯೆಸೆಂಟ್. ಸರಿ, ಒಪ್ಕೊಳ್ತೀನಿ ನಾನು. ಏನು ಪ್ರತಿಭಟಿಸದೇ ಇರೋದು, ಮೌನವಾಗಿ ಒಪ್ಕೊಳ್ಳೋದು. ಸರಿ, ಅಂತ. ಈಗ ಹೆಂಗೆ ನೀವು ಏನೋ ಜಾಬ್ ತಗೊಂಡ್ಮೇಲೆ ಹುಡುಗಿ ನೋಡೋಕೆ ಹೋಗ್ತೀರಾ, ಹುಡುಗಿ ನೋಡೋಕೆ ಹೋದ ತಕ್ಷಣ ಕೇಳ್ತಾರೆ, ಏನೋ ನಿಮ್ಮ ಹುಡುಗ ಏನು ಮಾಡ್ತಾನೆ, ಗೌರ್ಮೆಂಟ್ ಜಾಬಲ್ಲಿದ್ದಾನೆ. ಸೈಲೆಂಟಾಗಿ ಒಂದು ಸ್ಮೈಲ್ ಕೊಡ್ತಾಳೆ ನಿಮ್ಮ ಹುಡುಗಿ. ಯಾರು ನಿಮ್ಮ ಹುಡುಗಿ ಅಂದರೆ ಹುಡುಗಿ ನೋಡೋಕೆ ಹೋಗಿರ್ತೀರಲ್ಲ ಅವಳು. ಸೈಲೆಂಟಾಗಿ ಒಂದು ಸ್ಮೈಲ್ ಕೊಟ್ಟರೆ ಅರ್ಥ ಆಯ್ತದ ಮೌನವಾಗಿ, ಡನ್, ಜಾಬ್ ಇದೆ ಅಂದಮೇಲೆ ಡನ್ ಅಂತ. ಗೌರ್ಮೆಂಟ್ ಜಾಬ್ ಇದ್ಮೇಲೆ ಹುಡುಗಿ ಡನ್. ಇಲ್ಲ ಅಂತಂದರೆ ಆ ಮೌನವಾದ ಒಪ್ಪಿಗೆ ಬರಲ್ಲ, ಯಾಕೋ ಬೇಡ ಅನ್ನಿಸ್ತೈತಿ ಅಂತ. ರೆಡಿ ಟು ಅಕ್ಸೆಪ್ಟ್ ಸಮಥಿಂಗ್ ವಿತೌಟ್ ಪ್ರೊಟೆಸ್ಟ್ ಆರ್ ಟು ಡೂ ವಾಟ್ ಸಮ್ ಒನ್ ಎಲ್ಸ್ ವಾಂಟ್ಸ್ ಅಂತಂದರೆ ಬೇರೆಯವ್ರು ಏನು ಬೇಕು ಅವರಿಗೆ, ಬೇರೆಯವರಿಗೆ ಏನು ಅವಶ್ಯಕತೆ ಇದೆಯೋ, ಅವ್ರು ಏನು ಬಯಸ್ತಾರೋ ಅದನ್ನು ನಾವು ಮಾಡಿಕೊಟ್ಬಿಡ್ತೀವಿ, ಒಪ್ಕೊಳ್ತೀವಿ ಅಂತ. ಶಿ ವಾಂಟ್ಸ್ ಟು ಅಕ್ವಿಯಸೆಂಟ್ ಅಗ್ರೀಯಿಂಗ್ ಟು ವರ್ಕ್ ಓವರ್ ಟೈಮ್ ಎವ್ರಿ ವೀಕೆಂಡ್ ವಿತೌಟ್ ಎಕ್ಸ್ಟ್ರಾ ಪೇ. ನೋಡಿ, ಅವಳು ನಾನು ಜಾಸ್ತಿ ವರ್ಕ್ ಮಾಡ್ತಾಯಿದ್ದೀನಿ, ನಂಗೆ ಜಾಸ್ತಿ ಸಂಬಳ ಕೊಡಿ ಅಂತ ಕೇಳ್ತಾ ಇಲ್ಲ ಅವಳು ಬಾಸ್ ಹತ್ರ. ಅವಳಿಗೆ ಎಷ್ಟು ಸಂಬಳ ಕೊಡ್ತಾರೆ ಅಷ್ಟರಲ್ಲೇ ವಿತೌಟ್ ಎಕ್ಸ್ಟ್ರಾ ಪೇ ಅವಳೇನು ಮಾಡ್ತಾಳೆ, ಆ ವರ್ಕ್ ಮಾಡೋದಕ್ಕೆ ಅಗ್ರಿ ಮಾಡ್ಕೊಂಡ್ಳು. ಸರಿ, ನಾನು ಅಷ್ಟು ಮಾಡ್ಕೊಡ್ತೀನಿ, ತೊಂದರೆ ಇಲ್ಲ ಅಂತ. ಆಮಿನೇಬಲ್ ಬಂತಲ್ವ, ಆಮಿಟಿವ್ನೆಸಿಟಿ ಹೇಳ್ದಂಗೆ ಕೇಳ್ತಾರೆ. ಫ್ರೆಂಡ್ಲಿ ನೇಚರ್ ಯಾವಾಗಿರ್ತಾರೆ, ಒಂಥರ ಎಲ್ಲದಕ್ಕೂ ಓಕೆ ಅಂತ ಯಾವಾಗಿರ್ತಾರೆ, ಅವ್ನು ಹೇಳೋದಕ್ಕೆಲ್ಲ ಓಕೆ ಡನ್ ಅಂತ ಫ್ರೆಂಡ್ಸ್ ಥರ ಇರ್ತಾರೆ. ಅವನ ಜೊತೆ ಜಗಳ ಮಾಡೋದು ಪ್ರೊಟೆಸ್ಟ್ ಥರ ಇರ್ತಾರ, ಇಲ್ಲ ಫ್ರೆಂಡ್ಲಿ ನೇಚರಾಗಿರ್ತಾರೆ. ಅಂದರೆ ಮಾತಿಗೆ ಒಲಿಯುವ, ಹೇಳ್ದಂತೆ ಕೇಳುವ, ಫ್ರೆಂಡ್ಲಿಯಾಗಿರ್ತಾರೆ. ಓಕೆನಾ, ಓಪನ್ ಆ್ಯಂಡ್ ರೆಸ್ಪಾನ್ಸಿವ್ ಟು ಸಜೆಷನ್. ಓಕೆ, ಏನೇ ಸಜೆಷನ್ ಕೊಟ್ಟರು ಅದಕ್ಕೆ ಓಕೆ ನಾನು ಮಾಡ್ತೀನಿ. ಈಸಿಲಿ ಪರ್ಸ್ಯೂಡೆಡ್, ಅವ್ರನ್ನ ಈಸಿಲಿಯಾಗಿ ಪರ್ಸ್ಯೂಡ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು, ಅವ್ರು ಈಸಿಯಾಗಿ ತಿದ್ದಬೋದು ಅವರನ್ನು ಅಂತ. ದ ಎಂಪ್ಲಾಯೀಸ್ ವರ್ ಅಮಿನೇಬಲ್ ಟು ದ ನ್ಯೂ ಚೇಂಜ್ ಪ್ರಪೋಸ್ಡ್ ಬೈ ದ ಮ್ಯಾನೇಜ್ಮೆಂಟ್. ಅಂತಂದರೆ ಏನೋ ಒಂದು ಚೇಂಜ್ ಮಾಡಿದ್ರು ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ರು, ಇಲ್ಲ ಇವತ್ತಿಂದ ಸ್ಯಾಟರ್ಡೇ ರಜೆ ಇಲ್ಲ, ಅಥವಾ ಸ್ಯಾಟರ್ಡೇ ಇಷ್ಟೋ ತನಕ ಮಾಡಬೇಕು, ಈ ಥರ ಎಲ್ಲ ಏನೋ ಒಂದು ಚೇಂಜ್ ಮಾಡಿರ್ತಾರೆ. ಅದಕ್ಕೆ ಏನು ಮಾಡಿದ್ರು, ಎಲ್ಲ ಎಂಪ್ಲಾಯೀಸ್ ಕೂಡ ಆಮಿನೇಬಲ್ ಆಗಿದ್ರು, ಹೇಳಿದ್ದು ಕೇಳಿದ್ರು. ಓಕೆನಾ, ಎಲ್ಲ ಕೋಆರ್ಡಿನೇಷನಲ್ಲಿದ್ದರು, ಚೆನ್ನಾಗಿದ್ರು ಅಂತ. ಕಾಂಪ್ಲಿಯೆಂಟ್. ನೋಡಿರಿ, ಕಾಂಪ್ಲಿಯೆಂಟ್ ಅಂದ್ರೆ ವಿಧೇಯವಾಗಿರೋದು. ಕಂಪ್ಲೇಂಟ್ ಅಲ್ಲ, ಕಂಪ್ಲೇಂಟ್ ಇದಕ್ಕೆ ಅಪೋಸಿಟ್ ಆಗಿಬಿಡುತ್ತೆ. ಅವ್ನು ಕಂಪ್ಲೇಂಟ್ ಮಾಡೋದು, ಇಲ್ಲ ನಂಗೆ ಆಗಲ್ಲ, ನಂಗೆ ಮಾಡೋಕ್ಕಾಗಲ್ಲ, ಬರೀ ಕಂಪ್ಲೇಂಟ್ ಹೇಳ್ತಿರ್ತಾನೆ, ನಂಗೆ ಆಗೋದಲ್ಲ ಇದು, ನಾನು ಇದು ನನಗೆ ರಜೆ ಬೇಕು, ನನಗೆ ಹಂಗೆ ನಾನು ಇದನ್ನ ಒಪ್ಕೊಳ್ಳೋದಂತ ಬರೀ ಕಂಪ್ಲೇಂಟ್ ಮಾಡೋದು. ಅವ್ನು ಕಂಪ್ಲೇಂಟ್, ಅದು ಜಸ್ಟ್ ಸ್ಪೆಲ್ಲಿಂಗ್ ಅಷ್ಟೇ ಡಿಫ್ರೆನ್ಸ್. ಎ ಬರುತ್ತೆ, ಬರುತ್ತೆ, ಒಂದೇ ಡಿಫ್ರೆನ್ಸಿಗೆ ಆಪೋಸಿಟ್ ವರ್ಡ್ ಆಗ್ತೇವೆ. ಓಕೆನಾ, ಅದು ಮುಂದಕ್ಕೆ ಬರ್ಬೋದು ಮೇಬಿ, ನೋಡೋಣ. ಕಾಂಪ್ಲಿಯೆಂಟ್. ಓಕೆನಾ, ಕಾಂಪ್ಲಿಯೆಂಟ್ LI ಬರುತ್ತೆ ನೋಡ್ರಿ. LI ಅಂತಂದರೆ ಫಸ್ಟ್ ಬರುತ್ತೆ, ಬಂದ ತಕ್ಷಣ ಬಂದ ತಕ್ಷಣ ವಿಧೇಯ, ಆಜ್ಞಾ ಪಾಲಕ ಎಲ್ಲದನ್ನೂ ಪಾಲನೆ ಮಾಡ್ಕೊಂಡು ಓಕೆ, ಕಾಂಪ್ಲಿಯೆಂಟ್ ಚೈಲ್ಡ್, ಕಾಂಪ್ಲಿಯೆಂಟ್.
ಹಿಂಗೆ ಉಚ್ಚಾರ ಮಾಡಿರಿ, ಅವಾಗ ನಿಮ್ಗೆ ಸ್ಪೆಲ್ಲಿಂಗು ಕನ್ಫ್ಯೂಸ್ ಆಗಲ್ಲ. ಕಾಂಪ್ಲಿಯೆಂಟ್, ಕಂಪ್ಲೈಂಟ್ ಬೇರೆ, ಕಂಪ್ಲೈಂಟ್ ಅದು ಕಂಪ್ಲಾಯಿಂಟ್, ಫಸ್ಟ್ ಏ ಬರುತ್ತಲ್ಲ ಅದರಲ್ಲಿ, ಕಂಪ್ಲೈಂಟ್. ಇದು ಕಾಂಪ್ಲಿಯೆಂಟ್, ಕಾಂಪ್ಲಿಯೆಂಟ್ ಅರ್ಥ ಆಯ್ತಲ್ವ? ಅಂದರೆ ವಿಧೇಯ, ಅಂದರೆ ಎಲ್ಲದಕ್ಕೂ ಎಲ್ಲ ಕಾಂಪ್ಲಿಮೆಂಟ್ನ ತಗೊಂತಾನೆ. ಓಕೆ, ಕಾಂಪ್ಲಿಮೆಂಟ್ ಹಿಂಗೆ ತಗೊಳ್ಳಿ. ಎಲ್ಲ ಏನು ಕಾಂಪ್ಲಿಮೆಂಟ್ ಕೊಟ್ಟರೆ ಅವ್ನು ಒಳ್ಳೆ ಕಾಂಪ್ಲಿಮೆಂಟ್ ಮಾಡ್ಬೋದು ಅವನ್ನ, ಎಷ್ಟು ಒಳ್ಳೆ ಮರಿ ಹೇಳಿದ ಮಾತು ಕೇಳ್ತಾನೆ ಅಂತ ಕಾಂಪ್ಲಿಮೆಂಟ್ ಕೊಡ್ಬೋದು ಅವನಿಗೆ. ಕಾಂಪ್ಲಿಮೆಂಟ್ ಅರ್ಥ ಆಯ್ತಲ್ವಾ? ಡಿಸ್ಪೋಸ್ ಟು ಅಗ್ರಿ ವಿತ್ ಆರ್ ಒಬೇ ಅದರ್ಸ್ ಇನ್ ಎ ಸಬ್ಮಿಸಿವ್ ವೇ ಅಂತಂದರೆ ಅವನು ಎಲ್ಲದಕ್ಕೂ ಎಲ್ಲರ ಜೊತೆಗೂ ಒಬೆ ಆಗ್ತಾನೆ, ಅಗ್ರಿ ಮಾಡ್ತಾನೆ, ಅವ್ನು ಹೇಳೋದು ಕೇಳ್ತಾನೆ. ಸಬ್ಮಿಸಿವ್ ಅಂದರೆ ಅವತ್ತು ನಾನು ಮಾಡಿದೆ ಅಂತಂದರೆ ತುಂಬ ಒಂದು ಆರಾಮಾಗಿ ಅವನನ್ನು ಎಲ್ಲದಕ್ಕೂ ಹೇಳೋದಕ್ಕೆಲ್ಲ ಒಪ್ಕೊಳ್ತಾನೆ. ಸಬ್ಮಿಸಿವ್ ನೇಚರ್, ಓಕೆ ಬಿಡು, ಸರಿ ಬಿಡು, ಓಕೆ ಡನ್, ಆ ಥರದವನು. ದ ಫ್ಯಾಕ್ಟರಿ ಮಸ್ಟ್ ರಿಮೈನ್ ಕಾಂಪ್ಲಿಯೆಂಟ್ ವಿತ್ ಆಲ್ ಎನ್ವಿರಾನ್ಮೆಂಟಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಂತಂದರೆ ಫ್ಯಾಕ್ಟ್ರಿ ಎನ್ವಿರಾನ್ಮೆಂಟಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ಗೆ ಮಸ್ಟ್ ರಿಮೈನ್ ಕಾಂಪ್ಲಿಯೆಂಟ್. ಅದು ಎಲ್ಲದು ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂಗೆ, ಇಲ್ಲ ನಾವು ಚರಂಡಿ ನೀರು ಬಿಡ್ತೀವಿ ಹಿಂಗೆ ಅನ್ನಂಗಿಲ್ಲ, ಅದಕ್ಕೆ ಅದು ವಿಧೇಯವಾಗಿ ಒಪ್ಕೋಬೇಕು. ಡೊಸೈಲ್ ಡಾಗ್ ಅಂತ ಮಾಡಿದ್ದೆ ನಾನು. ಡೊಸೈಲ್ ಡಾಗು ನಾಯಿ ತುಂಬ ಕ್ವಿಕ್ ಅಂತ ಬರುತ್ತೆ. ಡೊಸೈಲ್ ಡಾಗ್ ಸಾಧು ಪ್ರಕೃತಿ ಅಂತ ನಾನು ಆಲ್ರೆಡಿ ಈ ವರ್ಡನ್ನು ಮಾಡಿದ್ದೆ, ಎಕ್ಸ್ಪ್ಲೇನ್ ಮಾಡಲ್ಲ, ಗೊತ್ತಿಲ್ಲದಿರೋರು ಓದ್ಕೊಳ್ಳಿ. ಈ ಕ್ಲಾಸನ್ನು ನೋಡಿ ಹಿಂದಿನ ಕ್ಲಾಸ್ಗಳನ್ನು ನೀವು ನೋಡಿ, ಇನ್ ಕೇಸ್ ನೋಡಿಲ್ಲ ಅಂತಂದರೆ ಅವಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ? ಈ ಕ್ಲಾಸ್ ಮುಗಿಸ್ಕೊಂಡೆ ನೋಡಿ, ಇನ್ನು ಅದನ್ನ ನೋಡಿಕೊಂಡೆ ಇದು ನೋಡ್ಬೇಕಂತಿಲ್ಲ, ಎಲ್ಲ ಇದು ವಾಕ್ಯಾಬ್ಯುಲರಿ ಕ್ಲಾಸ್, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಒಂದೇ. ಸೊ ಇಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಯಾಕಂದರೆ ಆಲ್ರೆಡಿ ಒಂದು ಸರಿ ಮಾಡಿದ್ದೀನಲ್ವ. ನೀವು ಇಲ್ಲಿ ನಿಮಗೆ ಇದು ಕಡಿಮೆ ಅನ್ನಿಸ್ತು ಅಂತಂದರೆ ನೀವು ಆ ಕ್ಲಾಸ್ ನೋಡಿದಾಗ ಇದು ಫುಲ್ಲಿ ಅರ್ಥ ಆಗ್ಬಿಡುತ್ತೆ ನಿಮಗೆ. ಓಕೆನಾ? ಇಂಪೇಷೆಂಟ್ ಇದೇನದು ಆಪೋಸಿಟ್. ಈಗ ಇಷ್ಟ ತನಕ ಪೇಷನ್ಸ್ಫುಲ್ಲಾಗಿ ಎಲ್ಲರೂ ಹೇಳಿದ ಮಾತು ಕೇಳ್ಕೊಂಡಿರ್ತೀವಿ. ಈಗ ಇಂಪೇಷೆಂಟ್ ಅರ್ಥ ಆಯ್ತಲ್ಲ? ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಪೇಷನ್ಸ್, ಇಂಪೇಷೆಂಟ್ ಸಹನೆ ಇಲ್ಲದೆ ಇರೋದು. ಪೇಷನ್ಸ್ ಅಂದರೆ ಸಹನೆ ಇರೋದು, ಅಸಹನೆ ಉಳ್ಳ ಇದು. ಹ್ಯಾವಿಂಗ್ ನೋ ಆರ್ ಶೋವಿಂಗ್ ಟೆಂಡೆನ್ಸಿ ಟು ಕ್ವಿಕ್ಲಿ ಇರಿಟೇಟ್, ಸಿಕ್ಕಾಪಟ್ಟೆ ಬೇಗ ಪ್ರವೋಕ್ ಆಗಿ ಇರಿಟೇಟ್ ಆಗ್ತಾರೆ. ಪ್ರೊಟೆಸ್ಟ್ ಮಾಡೋದು, ಇಷ್ಟ ತನಕ ಪ್ರೊಟೆಸ್ಟ್ ಮಾಡ್ತಿದ್ರಾ, ಹೋರಾಟ ಮಾಡ್ತಿದ್ದ ನಾವು, ಏನೇ ಗೌರ್ಮೆಂಟ್ ಏನೇ ಹೇಳಿದ್ರು ಓಕೆ ಡನ್, ಓಟ್ ಹಾಕ್ತೀವಿ, ಡನ್, ಹೋದ ಓಟ್ ಹಾಕ್ದ ಬಂದ. ಈಗ ಹಂಗಲ್ಲ, ಪ್ರೊಟೆಸ್ಟ್ ಮಾಡ್ತಿದ್ವಿ ನಾವು, ನೀವು ಹೇಳಿದ್ದು ನಾವು ಕೇಳಲ್ಲ, ನಮಗೆ ಇದು ಬೇಕೇ ಬೇಕು, ನಮಗಿಂಥ ಸೌಲಭ್ಯ ಬೇಕು, ನಮಗಿಂಥ ರೋಡ್ ಬೇಕು, ಇಂಥ ಮಕಾನ್ ಬೇಕು, ಇಂಥ ದುಕಾನ್ ಬೇಕು. ನೀವು ಹೇಳಿದ ಮಾತಲ್ಲ ನಾವು ಕೇಳೋಕ್ಕಾಗಲ್ಲ, ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ, ಅದು ಪ್ರೊಟೆಸ್ಟ್ ಮಾಡೋದು. ಗೊತ್ತಾಯ್ತಲ್ವಾ? ಎಕ್ಸ್ಪ್ರೆಸ್ಸಿಂಗ್ ಆರ್ ಶೋವಿಂಗ್ ಸ್ಟ್ರಾಂಗ್ ಡಿಸಪ್ರೂವಲ್. ನೋಡಿರಿ, ಸ್ಟ್ರಾಂಗ್ ಡಿಸಪ್ರೂವಲ್ ಅಪ್ರೂವಲ್ ನಮ್ಗೆ ಒಪ್ಪಿಗೆನೇ ಇಲ್ಲ. ಅಬ್ಜೆಕ್ಷನ್ನು, ಡಿಸಗ್ರಿಮೆಂಟ್ ವಿತ್ ಸಮಥಿಂಗ್. ಓಕೆನಾ? ಡಿಸಗ್ರಿಮೆಂಟ್, ಅದಕ್ಕೆ ಅಗ್ರಿಮೆಂಟ್ ಇಲ್ಲ, ನಮ್ಮ ಜೊತೆಗೆ ಅಗ್ರಿ ಇಲ್ಲ. ಎ ಪ್ರೊಟೆಸ್ಟಿಂಗ್ ಕ್ರೌಡ್ ಗ್ಯಾದರ್ಡ್ ಔಟ್ಸೈಡ್ ದ ಟೌನ್ ಹಾಲ್ ಟು ಅಪೋಸ್ ನ್ಯೂ ಟ್ಯಾಕ್ಸ್ ರೂಲ್ಸ್ ಎಲ್ಲ ನಮಗೆ ಬೇಡ, ಲಾಗಳು ನಮಗಂತ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಂಪ್ಲೈನಿಂಗ್ ಬಂತು ನೋಡ್ರಿ, ನಾ ಹೇಳ ಇಲ್ಲಿ AI ಬರುತ್ತೆ ನೋಡಿ, ಇಷ್ಟೇ ಡಿಫ್ರೆನ್ಸ್. ಇದು ಕಂಪ್ಲೈನಿಂಗ್ ಇದೆ ಬಿಡಿ, ಅಂದರೆ ಅಲ್ಲಿ ಕಂಪ್ಲೈಂಟ್ ಇತ್ತು, ಕಾಂಪ್ಲಿಯೆಂಟ್ ಇತ್ತು, ಇಲ್ಲೂ ಕಂಪ್ಲೈಂಟ್ ನಾನು ಹಾಕಿಲ್ಲ, ಇದನ್ನು ಕಂಪ್ಲೈನಿಂಗ್ ಹಾಕಿದೆ. ಅಂದರೆ ಪಾರ್ಟಿಸಿಪಲ್ ಅಥವಾ ಇದು ಕೂಡ ಅಬ್ಜೆಕ್ಟಿವ್ ಆಗುತ್ತೆ. ING ಬಂದರೂ ಕೂಡ ಅಬ್ಜೆಕ್ಟಿವ್ ಆಗುತ್ತಲ್ಲ, ಜೀರಂಡ್ ಅಥವಾ ಅಬ್ಜೆಕ್ಟಿವ್ ಆಗುತ್ತೆ. ING ಬರುವಂಥ ಏನೋ ವರ್ಬ್ಗಳಿಗೆ ING ಸೇರಿಸಿದ್ರೆ ಒಂದು ಕಂಟಿನ್ಯೂಸ್ ಟೆನ್ಸು, ಇನ್ನೊಂದು ಅಬ್ಜೆಕ್ಟಿವ್ ಮತ್ತು ಪಾರ್ಟಿಸಿಪಲ್ಲು. ಓಕೆನಾ? ING ಕಂಪ್ಲೈನಿಂಗ್ ನೋಡ್ರಿ, ಜಸ್ಟ್ AI, ಇಷ್ಟೇ ಡಿಫ್ರೆನ್ಸು. ಓಕೆನಾ? A ಮತ್ತು I, ಈ ಕಡೆ I ಬಂದರೆ ಅದು ಕಾಂಪ್ಲಿಯೆಂಟ್, ಅದರಲ್ಲಿ ಅದು ವರ್ಬ್ ಬರಲ್ಲ. ಓಕೆನಾ? ಕಾಂಪ್ಲಿಯೆಂಟಲ್ಲಿ ಕೇವಲ ಅಬ್ಜೆಕ್ಟಿವ್. ಇದರಲ್ಲಿ ಕಂಪ್ಲೈನ್ ವರ್ಬ್ ಕೂಡ ಬರುತ್ತೆ. ಇದು ಕಂಪ್ಲೈಂಟ್ ಕೂಡ ವರ್ಬ್ ತಾನೆ, ಹಿ ಕಂಪ್ಲೈಂಟೆಡ್ ಆನ್ ಹಿಮ್, ಕಂಪ್ಲೈಂಟ್. ಓಕೆನಾ? ವರ್ಬ್ ಇದು. ಓಕೆ, ಇದು AI, ಅದು IA. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಲ್ಲ? ದೂರು ಹೇಳುವ, ಇದು ವರ್ಬು ಕಂಪ್ಲೈಂಟ್ ಅಥವಾ ಕಂಪ್ಲೈನ್ ಇದ್ದರೆ, ಇಲ್ಲ ING ಆಗಿದೆ ಅದಕ್ಕೆ ಅಬ್ಜೆಕ್ಟಿವ್ ಮತ್ತು ಪಾರ್ಟಿಸಿಪಲ್. ದೂರು ಹೇಳೋದು ಬರೀ ಕಂಪ್ಲೇಂಟ್ ಕೊಡೋದು, ಅರ್ಥ ಆಗುತ್ತಲ್ಲ? ಎಕ್ಸ್ಪ್ರೆಸಿಂಗ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಪೈನ್ ಆರ್ ರಿಸೆಂಟ್ಮೆಂಟ್ ಅಬೌಟ್ ಎ ಸಿಚುವೇಶನ್ ಅಂತಂದರೆ, ಏನೋ ಒಂದು ನಂಗೆ ಇಷ್ಟ ಇಲ್ಲ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ, ಪೇಯ್ನ್ ಇದ್ದರೆ ಎಲ್ಲದಕ್ಕೂ ಅವನ ಒಪಿನಿಯನ್ನ ಹೇಳ್ತಾ ಇರ್ತಾನೆ. ಅವನೊಳಗೆ ಅವನು ಇಟ್ಕೊಳ್ಳೋದಿಲ್ಲ, ಸಹನೆಯಿಂದ ಇಟ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ನೋಡಿರಿ, ಕಂಪ್ಲೈನಿಂಗ್ ಕಸ್ಟಮರ್ ಡಿಮ್ಯಾಂಡೆಡ್ ಟು ಸಿ ದ ಸ್ಟೋರ್ ಮ್ಯಾನೇಜರ್ ರಿಗಾರ್ಡಿಂಗ್ ದ ಪೂರ್ ಸರ್ವಿಸ್ ಅಂತಂದರೆ, ಅವನ ಏನೋ ಒಂದು ಸರ್ವಿಸ್ ಚೆನ್ನಾಗಿಲ್ಲ ಅಂತ ತಕ್ಷಣ ಅದನ್ನ ಒಪ್ಕೊಂಡಿಲ್ಲ ಅವನು. ಅದಕ್ಕೆ ನಿಮ್ಗೆ ಸ್ಟೋರ್ ಮ್ಯಾನೇಜರ್ ಕರ್ಸು, ನಾನು ಮಾತಾಡ್ಬೇಕು, ಏನು ಸಾಮಾನು ತಂದಿದೆ, ನಾನು ಇವತ್ತಿನೆಲ್ಲ ತಾಳ್ಮೆ ಎಲ್ಲ ಇಲ್ಲ ನಂಗೆ ಕೇಳೋ ಅಷ್ಟು ಅಂತ ಅವನು ಪ್ರೊಟೆಸ್ಟ್ ಮಾಡ್ತಿದ್ದಾನೆ. ಕ್ವೆಚ್ಚಿಂಗ್
ಕ್ವಶನ್ ಆಗ್ತಿದ್ದಾನೆ. ಕ್ವಶನಿಂಗ್ ಅಂತ ತಿಳ್ಕೊಳ್ಳಿ. ನಮ್ಮ ಮನೇಲೆಲ್ಲ ಮಾತಾಡ್ತಾರೆ ಅಜ್ಜಿಯರು, ಬರೀ ಕ್ವಶನ್ ಹಾಕ್ತೀನಿ ನೋಡು, ಕ್ವಶನ್ ಹಾಕ್ತೀನಿ ಏನು ಅಂತೇಳಿ ಅಲ್ವಾ. ಕ್ವಶನ ಅಂತಂದ್ರೆ ಕ್ವಶನ್, ಬರೀ ಕ್ವಶನ್ ಹಾಕ್ತೀಯ, ಕ್ವಶನ್, ಕ್ವಚ್ಚಿಂಗ್, ಕ್ವಚ್ಚಾಣ, ಕ್ವಶನ್, ಅರ್ಥ ಆಯ್ತಲ್ಲ. ಅರೆ ಪಾಪ ಕ್ವಶನ್ ಅನ್ನಕ್ಕೆ ಬರಲ್ಲ, ಕ್ವಚಾಣ ಅಂತಾರೆ. ಸೊ ಕ್ವಚ್ಚಿಂಗ್, ಅರ್ಥ ಆಯ್ತಲ್ವಾ. ಈ ಕ್ವಚ್ಚಿಂಗು ಸದಾ ಗುಣಗೊಡೋದು. ಏನೋ ಒಂದು, ಇಲ್ಲ ಹಂಗೆ ಮಾಡ್ದೆ, ನಾ ಹಂಗೆ ಮಾಡ್ಬಾರ್ದಿತ್ತು, ನೀ ಹಿಂಗೆ ಮಾಡ್ದೆ, ನಂಗೆ ಅದು ಇಷ್ಟ ಅಲ್ಲ, ಅವ್ನು ನೋಡ್ರು ಅವ್ನು ತಕ್ಕೋದ, ಇವ್ನು ತಕ್ಕೋದ, ನಂಗೆ ₹2 ಲಾಸ್ ಆಯ್ತು, ಹಂಗೆ ಲಾಸ್ ಆಯ್ತು, ಬರೀ ಕಂಪ್ಲೇಂಟ್ ಮಾಡ್ತಾರೆ ಸಣ್ಣ ಸಣ್ಣ ವಿಚಾರಕ್ಕೂ. ನೋಡಿರಿ, ಅಬೌಟ್ ಮೈನರ್ ಮ್ಯಾಟರ್ಸ್ ಕಂಪ್ಲೈನಿಂಗ್ ಪರ್ಸಿಸ್ಟೆನ್ಸ್ಲಿ ಆರ್ ಕ್ರಾನಿಕಲಿ, ಪದೇ ಅದನ್ನೇ ಹೇಳೋದು, ಸಹ ಗುಣಗುಡ್ತಾರದು, ಕೊಯ್ ಅಂತಾರೆ, ಕಾಪಿ ಕೊಂಡ್ಬಿಡ್ದಂಗೆ ಕೊಡ್ತಾ ಇರೋದು. ಏನಕ್ಕೆ? ಮೈನರ್ ಮ್ಯಾಟ್ರಿಗೆ, ಸಣ್ಣ ಪುಟ್ಟ ವಿಷಯಕ್ಕೂ ನಂಗೆ ಹಂಗೆ ಬೇಕಾಯ್ತು, ಹಿಂಗೆ ಬೇಕಾಯ್ತು, ನಂಗೆ ಒಂಚೂರು ಅದು ಲಾಸ್ ಆಯ್ತು, ನಂಗೆ 2 ಚಮಚ ಸಕ್ಕರೆ ಲಾಸ್ ಆಯ್ತು, ಅಯ್ಯೋ ನಂಗೆ 3 ಗ್ರಾಮ್ ಲಾಸ್ ಆಯ್ತು ಅಂತ. ಹಾಗೆ 3 ಗ್ರಾಮ್ ಚಿನ್ನದಲ್ಲಿ 3 ಗ್ರಾಮ್, ಬಟ್ ಅದು ದೊಡ್ಡ ಲಾಸ್ ಬಿಡಿ. ಇಲ್ಲಿ 3 ಗ್ರಾಮ್ ಎಲ್ಲಿ ಲಾಸ್ ಆಗ್ಬೇಕು, ಅಲ್ಲಿ ಲಾಸ್ ಆಗ್ಬೇಕು. ಇನ್ಸ್ಟೆಡ್ ಆಫ್ ಫಿಕ್ಸಿಂಗ್ ದ ಪ್ರಾಬ್ಲಮ್, ಈ ಸ್ಪೆಂಟ್ ದ ಹೋಲ್ ಮಾರ್ನಿಂಗ್ ಕ್ವೆಚ್ಚಿಂಗ್ ಅಬೌಟ್ ದ ಕೋಲ್ಡ್ ಕಾಫಿ. ಅಂತಂದರೆ ಕೋಲ್ಡ್ ಕಾಫಿ ಬಗ್ಗೆನೇ. ಈಗ ಕಾಫಿ ಏನಾಗಿತ್ತು, ಮಾಡಿಟ್ಟು ತಣ್ಣದೋಗಿತ್ತು, 12 ಗಂಟೆಗೆ ಎದ್ರೆ ಏನಾಗುತ್ತೆ, ತಣ್ಣದೋಗಿದೆ. ಅದ್ರ ಬಗ್ಗೆನೇ ನಿಂಗೆ ತಣ್ಣನ ಕಾಫಿ ಕೊಟ್ಟೆ, ಹಂಗೆ ಕೊಟ್ಟೆ, ನಿಂಗೆ ಬಿಸಿ ಮಾಡಿಕೊಡ್ಲ, ನಾನು ಕಂಡ್ರೆ ಇಷ್ಟಲ್ಲಿ ನಿಂಗೆ ಹಿಂಗೆ ಅಂತ ಅಮ್ಮನ ಹತ್ರ ಫುಲ್ಲು ಕ್ವಚ್ಚಾಣ ಹಾಕ್ಯಾನೆ. ಅದೇ ಕ್ವೆಚ್ಚಿಂಗ್, ಅರ್ಥ ಆಯ್ತಲ್ಲ. ಅದು ಕ್ವೆಶ್ಚನ್ ಮಾಡ್ತಾನೆ, ಬರೀ ಪದೇ ಕೇಳ್ತಾ ಇರ್ತಾನೆ, ಕ್ವಶನ್ ಮಾಡ್ತಾನೆ. ನೆನ್ಪಿಟ್ಟಿರೋದು ಕೇಳಿದ್ದು. ಕ್ವೆಚ್ಚಿಂಗ್ ಅಂತಂದರೆ ಕ್ವಶನ್ ಅಂತಲ್ಲ, ಕ್ವೆಚ್ಚಿಂಗ್ ಅಂತಂದರೆ ಸದಾ ಗೊಂಡ್ಬಿಡೋದು, ಕ್ವೆಚ್ಚಿಂಗ್, ಅರ್ಥ ಆಯ್ತಾ. ಅಂದರೆ ಕ್ವೆಶ್ಚನ್ ಮಾಡ್ತಾ ಇರ್ತಾನೆ, ಪದೇ ಹಂಗೆ ಕೇಳ್ತಾ ಇರ್ತಾನೆ, ಹಂಗಾಗಲ್ಲ ಹಿಂಗಾಗಲ್ಲ ಅಂತ ಕೇಳ್ತಾ ಇರ್ತಾನೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಕ್ವೆಚ್ಚಿಂಗ್ ಅಂತಂದರೆ ಹಾಗೆ. ಫೆಡಪ್, ಐ ಆಮ್ ಫೆಡಪ್ ವಿತ್ ದಿಸ್ ಆ್ಯರ್ ಅಂತಂದರೆ, ಅಯ್ಯೋ ಬೇಸತ್ತದ, ನನ್ನ ಕೂಡ ಆಗೋದಿಲ್ಲ, ಇದು ಏನು ಮಾಡಿ ಟೈಪ್ ಮಾಡಿ ಸಾಕಾಗೋಯ್ತು ನನಗೆ. ಬೋರ್ಡ್, ಅನ್ನಾಯ್ಡ್, ಡಿಸಪಾಯಿಂಟೆಡ್ ಟು ದ ಪಾಯಿಂಟ್ ಆಫ್ ಹ್ಯಾವಿಂಗ್ ನೋ ಪೇಷನ್ಸ್ ಲೆಫ್ಟ್ ಅಂತಂದರೆ ನನಗೆ ಪೇಷನ್ಸೇ ಉಳ್ಕೊಂಡಿಲ್ಲ. ಹ್ಯಾವಿಂಗ್ ನೋ ಪೇಷನ್ಸ್, ಅನ್ನಾಯಿಂಗ್. ಓಕೆನಾ, ಅವ್ನು ಏನು ಮಾಡ್ತಾನೆ, ಸ್ವಲ್ಪ ಕಿರಿಕಿರಿ ಅನುಭವಿಸಿ, ಎಷ್ಟು ಮಾಡಿ ಕಿರಿಕಿರಿ ಆಗೋಯ್ತು ಅವನಿಗೆ. ಐ ಆಮ್ ಫೆಡ್ ಅಪ್ ವಿತ್ ದಿಸ್ ಯಾರ್, ನನ್ನ ಹತ್ರ ಆಗೋದಿಲ್ಲ ಇದಿನ ಮೇಲೆ ಅಂತ. ದಟ್ಸ್ ಕಾಲ್ಡ್ ಫೆಡ್ ಅಪ್ ಒಂದು ಆ್ಯಕ್ಚುಲಿ ಒಂದು ಫ್ರೇಸಲ್ ವರ್ಬ್ ಇದೊಂದು, ಅರ್ಥ ಆಯ್ತಾ. ಅಡ್ಜೆಕ್ಟಿವ್ ಕೂಡ ಆಗುತ್ತೆ, ಫ್ರೇಸಲ್ ವರ್ಬ್ ಇದೊಂದು, ಫೆಡ್ ಅಪ್. ಓಕೆ. ಶಿ ವಾಸ್ ಕಂಪ್ಲೀಟ್ಲಿ ಫೆಡ್ ಅಪ್ ವಿತ್ ಹರ್ ರೂಮ್ಮೇಟ್ಸ್ ಮೆಸ್ಸಿ ಹ್ಯಾಬಿಟ್ಸ್ ಆ್ಯಂಡ್ ಡಿಸೈಡೆಡ್ ಟು ಮೂವ್ ಔಟ್. ಅಂತಂದರೆ ಅವಳು ರೂಮ್ಮೇಟ್ಸ್ ಇದ್ರಲ್ಲ, ಆ ರೂಮ್ಮೇಟ್ಸನ್ನ ಮೆಸ್ಸಿ ಎಲ್ಲೆಲ್ಲೇ ಬಿಸಾಕೋದು, ಬಟ್ಟೆ ತೆಗೆದ್ರೆ ಅಲ್ಲೇ ಹಾಕೋದು, ಅದು ಏನಿಟ್ಟರು ಅಲ್ಲಲ್ಲೇ ಇಡೋದು, ಬೆಡ್ಶೀಟ್ ಎಲ್ಲ ಬಿಸಾಕೋದು, ಇದೊಂಥರ ಮೆಸ್ಸಿ, ಎಲ್ಲ ಒಂಥರ ಕಿರಿಕಿರಿ. ಮೆಸ್ಸಿ, ಲಿಯೋನಲ್ ಮೆಸ್ಸಿ ಅಲ್ಲ, ಮೆಸ್ಸಿ ಅಂತಂದ್ರೆ ಏನೋ ಒಂಥರ ಇಲ್ಲಿ ಒಂಥರ ಅಲ್ಲಲ್ಲೇ ಬಿಸಾಕೋದು, ಒಂಥರ ಫುಲ್ಲು ಕಿಯಾಟಿಕ್ಕಾಗಿ ಮಾಡಿರ್ತಾರಲ್ಲ ಎಲ್ಲ ರೂಮನ್ನ, ಅದಕ್ಕೆ ನಾವು ಮೆಸ್ಸಿ ಅಂತ ಕರಿತೀವಿ. ಸೊ ಆ ಥರ ಇದನ್ನು ನೋಡಿ ಅವಳಿಗೆ ಬೇಸತ್ತು ಹೋಗ್ಬಿಡ್ತು. ಅವಳು ರೂಮ್ ಬಿಟ್ಟು ಹೋಗೋಕ್ಕೆ ಡಿಸೈಡ್ ಮಾಡಿದ್ಲು. ಇಂಪ್ಲಕೇಬಲ್ ಅಂದರೆ ಶಾಂತಗೊಳಿಸಲಾಗದ. ಇಲ್ಲಿ ವರ್ಡ್ ಮುಗೀತಿದೆ ಇಷ್ಟ. ಫೆಡಪ್ ಆ್ಯಕ್ಚುಲಿ ನಿಯರ್ಲಿ ರಿಲೇಟಬಲ್ ಆಗುತ್ತೆ. ಇಲ್ಲೂ ಶಾಂತಗೊಳಿಸಲಾಗದ, ಇಲ್ಲೂ ಕೂಡ ಶಾಂತಗೊಳಿಸೋಕ್ಕೆ ಆಗಲ್ಲ, ಬರೀ ದೂರ ಹೇಳ್ತಾ ಇರ್ತಾನೆ ಅಂತ. ಬಟ್ ಇದು ಒಂಥರ ಕಂಪ್ಲೇಂಟ್ ಮಾಡೋದು, ಕ್ವಶನ್ ಮಾಡೋದು, ರೈಸ್ ಮಾಡೋದು, ಪ್ರೊಟೆಸ್ಟ್ ಮಾಡೋದು. ಬಟ್ ಇಲ್ಲಿ ಹಂಗಿಲ್ಲ, ಇದು ಇಂಪ್ಲಕೇಬಲ್. ಅವನು ಶಾಂತಗೊಳಿಸೋಕ್ಕಾಗಲ್ಲ, ಅವನು ಸಿಟ್ಟಿಗೆ ಎದ್ದಂತಾರೆ. ಇಷ್ಟು ವರ್ಡ್ ಮುಗುದಿಲ್ಲ. ಓಕೆನಾ. ಏನೋ ಒಂದು ಹೇಳಿದ ಮಾತು ಕೇಳ್ತಾರೆ ಅಥವಾ ಏನೇನು ಇದ್ರು ತನ್ನೊಳಗೆ ಇಟ್ಕೊಂತಾರೆ. ಇನ್ನೊಬ್ಬರು ಏನಿದ್ರು ಒಳಗೆ ಇಟ್ಕೊಳೋದು, ಎಲ್ಲ ಹೊರಗೆ ಬಿಸಾಕದೆ ಮಕ್ಕಳು ನೋಡ್ದಂಗೆ. ಓಕೆನಾ. ಸೊ ಈಗ ನೋಡೋದು, ಈಗ ಅವಿಷ್ಟು ವರ್ಡ್ ಮುಗಿದ್ವಾ, ಅಲ್ಲಿ ಅಪೋನೆಂಟು, ಸಿನೋನಿಮ್ ಮತ್ತು ಆಪೋಸಿಟ್ ವರ್ಡು. ಈಗ ನೆಕ್ಸ್ಟ್ ವರ್ಡ್ ಇಂಪ್ಲಕೇಬಲ್ ಅಂತಂದ್ರೇನು, ಅವನನ್ನು ಶಾಂತಗೊಳಿಸೋಕ್ಕೆ ಆಗಲ್ಲ. ಅನೇಬಲ್ ಟು ಪ್ಲಕೇಟೆಡ್, ಅಪೀಸ್ಡ್, ಮಾಲಿಫೈಡ್ ಆರ್ ಸಿಗ್ನಿಫಿಕೆಂಟ್ಲಿ ಚೇಂಜ್ಡ್. ಓಕೆನಾ. ಅವನನ್ನು ಏನು ಚೇಂಜ್ ಮಾಡೋಕೆ, ಅವ್ನು ಬದಲಾವಣೆ ಮಾಡೋಕ್ಕೆ ಆಗೋದಿಲ್ಲ. ಅವನೊಂಥರ ಮೊಂಡ ಸ್ವಭಾವದ ಅಂತೀವಲ್ಲ ಹಂಗೆ, ಶಾಂತಗೊಳಿಸೋಕ್ಕೆ ಆಗಲ್ಲ, ಕಠೋರವಾದ ಒಂದು ಕಠಿಣ ವ್ಯಕ್ತಿ. ರಿಜಿಡ್ ಅನ್ನೋ ವರ್ಡ್ ಕೂಡ ಮಾಡಿದ್ದೆ. ರಿಜಿಡ್ ಕಾನ್ಸ್ಟಿಟ್ಯೂಷನ್ ನಮ್ಮದು ಕಾನ್ಸ್ಟಿಟ್ಯೂಷನ್. ಯಾಕೆ ರಿಜಿಡ್ ಕಾನ್ಸ್ಟಿಟ್ಯೂಷನು? ನಮ್ದು ಅಷ್ಟು ಈಸಿಯಾಗಿ ಚೇಂಜ್ ಮಾಡೋದಕ್ಕಾಗಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ನ. ಸಿಕ್ಕಾಪಟ್ಟೆ ಅಮೆಂಡ್ಮೆಂಟ್ ಅದು ಇದೆಲ್ಲ ಮಾಡಬೇಕು, ಸುಲಭಕ್ಕೆ ಚೇಂಜ್ ಮಾಡೋಕ್ಕಲ್ಲ. ಅದಕ್ಕೋಸ್ಕರನೇ ರಿಜಿಡ್ ಅಂತ ಅನ್ನೋದು. ಇದು ಕೂಡ ಹಾಗೇನೆ, ಅಷ್ಟು ಸುಲಭಕ್ಕೆ ಅದನ್ನ ಚೇಂಜ್ ಮಾಡೋದಕ್ಕಾಗಲ್ಲ, ಶಾಂತಗೊಳಿಸೋದಕ್ಕಾಗಲ್ಲ. ಮೊಲಿಫೈ ಅನ್ನೋ ವರ್ಡ್ ಕೂಡ ಬಂದಿತ್ತು ಅಂತ ಕಾಣುತ್ತೆ. ಮೊಲಿಫೈ ಅಂದರೆ ಶಾಂತಗೊಳಿಸೋದು. ಪ್ಲಕೇಟೆಡ್ ಅಂತ ವರ್ಡ್ ಕೂಡ ಬಂದಿತ್ತು. ಓಕೆನಾ. ಅಂದರೆ ಶಾಂತಗೊಳಿಸೋಕ್ಕಾಗಲ್ಲ ಅಂತ ಅವ್ನು ಬರೀ ಮೊಂಡ ಸ್ವಭಾವದ ಅಂತ. ದ ಟೂ ಓಲ್ಡ್ ಫ್ಯಾಮಿಲೀಸ್ ರಿಮೈನ್ಡ್ ಇಂಪ್ಲಕೇಬಲ್ ಎನಿಮೀಸ್ ಈವನ್ ಆಫ್ಟರ್ ಸೆವೆರಲ್ ಡಿಕೇಡ್ಸ್. ಯಾವುದ್ರಲ್ಲಿದೆ, ಯಾವುದೋ ಒಂದು ಮೂವಿಲಿ ಇದೆಯಲ್ಲ, ಅದು
ಯಾರ್ದು ಮಾಣಿಕ್ಯನಾ? ಹಾಂ, ಮಾಣಿಕ್ಯ ಇರಬೇಕು. ಎರಡು ಫ್ಯಾಮಿಲಿ ಏನು ಮಾಡಿದ್ರು, ಯಾವತ್ತೂ ಚೇಂಜ್ ಆಗಲ್ಲ. ಅವರು ಫುಲ್ಲು ಅವರು ಶಾಂತಗೊಳಿಸೋದ್ರಲ್ಲಿ ಇಬ್ಬರಿಗೆ ಹೊಡೆದಾಟನೇ ಫುಲ್ಲು. ಓಕೆನಾ? ಅದು ಆ ಥರ ಇಂಪ್ಲಾಕಬಲ್. ಅಡಮಂಟ್ ಅಂದರೆ ಸೇಮ್ ಮೊಂಡ. ಅಡಮಂಟ್ ಮೊಂಡ ನೆನಪಿರುತ್ತಲ್ಲ. ಈ ಡಿ ತೆಗೆದು ಈ ಕಡೆ ಹಾಕ್ಬಿಟ್ರೆ ಮೊಂಡ ಬಿಡೋದು. ಅಡಮಂಟ್ ಅಂದರೆ ಮೊಂಡ ಸ್ವಭಾವದವ, ಛಲ ಬಿಡೋದ, ದೃಢವಾದ, ನಾನು ಮಾಡೇ ಮಾಡ್ತೀನಿ. ಇದು ಸ್ವಲ್ಪ ನೆಗೆಟಿವ್ ವೇಲ್ ಆಗುತ್ತೆ ಆಯ್ತಾ. ಛಲ ಬಿಡೋದ ಅಂತ ಸ್ವಲ್ಪ ಪಾಸಿಟಿವ್, ದೃಢವಾದ ಅಂತ. ಬಟ್ ಏನಾಗುತ್ತೆ, ರೆಫ್ಯೂಸಿಂಗ್ ಟು ಪರ್ಸ್ಯೂಡ್ ಟು ಚೇಂಜ್ ಒನ್ಸ್ ಮೈಂಡ್ ಅಬೌಟ್ ಸಮಥಿಂಗ್ ಅಂತಂದರೆ ಏನೋ ಅದ್ರ ಬಗ್ಗೆ ಅವ್ನಿಗೆ ಮೈಂಡ್ ಸೆಟ್ ಇದೆ. ಈಗ ನಮ್ಮ ಮನೇಲೂ ನಾವು ಹೇಳ್ತೀವಿ ಕ್ಯಾಸ್ಟಿಸಮ್ ಬಗ್ಗೆ. ಕ್ಯಾಸ್ಟ್ ಅಲ್ಲಮ್ಮ, ಹಳೆ ಕಾಲದವರು ಏನು ಮಾಡಿದ್ದು, ಇದು ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ರು ಅವ್ರು ಸುಮ್ಮನೆ ಒಂದು ಪದ್ಧತಿ ಮಾಡ್ಕಿ ಬಂದಿದ್ದು. ಅದೇನು ಹುಟ್ಟುತ್ತಾ ಏನು ಯಾರಿಗೂ ಬಂದದ್ದಲ್ಲ. ಇಲ್ಲ ಅವರು ಅಮ್ಮರು, ಇವರು ಅಪ್ಪರು, ಅಯ್ಯೋ ನಮ್ಮೂರು ಅವರು ದೊಡ್ಡ ದೊಣಿಗಳು, ಹಿಂಗೆ ಅವ್ರ ಮೈಂಡ್ ಸೆಟ್ ಅಂದ್ರೆ ಚೇಂಜ್ ಮಾಡೋಕ್ಕೆ ಆಗಲ್ಲ. ಅದು ಅಷ್ಟೊಂದು ಆಳವಾಗಿ ಒಂಥರ ಅವ್ರ ಮೈಂಡ್ ಏನಾಗ್ಬಿಟ್ಟಿದೆ, ಒಂಥರ ಅಡಮಂಟ್ ಆಗಿಬಿಟ್ಟಿದೆ ಅದು. ಓಕೆನಾ? ಸೊ ಅದು ಪರ್ಸುವೇಟ್ ಮಾಡೋಕ್ಕೆ ಆಗಲ್ಲ ನಮಗೆ. ಆದರೆ ಈಗ ಎಜುಕೇಷನ್ ಬರ್ತಾ ಹೋದಂಗೆ ಏನು ಮಾಡ್ತಾಯಿದ್ದಾರೆ, ಈಗ ನೋಡಿರಿ, ನಿಮ್ಮ ಪೇರೆಂಟ್ಸಿಗೆ ಮೊದಲಿದ್ದಕ್ಕಿಂತ ಈಗ ಅವರು ಹೊರಗಡೆ ಟಿ ವಿ, ಮೊಬೈಲ್ಸು, ಆಮೇಲೆ ಅವರು ಸ್ವಲ್ಪ ಓದು ಬರೆಯೋದು ಸ್ವಲ್ಪ ನಿಮ್ಮ ಜೊತೆಗೆ ಸೇರಿಸ್ಕೊತ ಬುಕ್ಕಲ್ಲಿ ನೀವು ಓದ್ತಾ ಇರೋದು, ಅಲ್ಲಿ ಇಲ್ಲಿ ಸಮಾಜನ ನೋಡ್ತಾ ಬದಲಾಗ್ತಾ ಇದ್ದಾರೆ, ಚೇಂಜ್ ಆಗ್ತಾ ಇದ್ದಾರೆ ಸುಮಾರಷ್ಟು ಜನ. ಅದೇ ಪ್ರಾಪರ್ ಹಳ್ಳಿ ಕಡೆ ಹೋಗ್ಬಿಡಿ, ನೀವು ಏನೋ ಹೊರಗಡೆ ಪ್ರಪಂಚದ ಗೊತ್ತಿಲ್ದಿರೋ ಅವರು ಏನೇ ಕಾರಣಕ್ಕೂ ಒಪ್ಪಲ್ಲ ಅವರು. ಓಕೆನಾ? ಹಾಗೆ ದಟ್ಸ್ ಕಾಲ್ಡ್ ಅಡಮಂಟ್. ಓಕೆನಾ? ಹಿ ವಾಸ್ ಅಡಮಂಟ್. ಹಿ ವುಡ್ ನಾಟ್ ಸೈನ್ ದ ಕಾಂಟ್ರಾಕ್ಟ್ ಅಂಟಿಲ್ ಆಲ್ ಟರ್ಮ್ಸ್ ವರ್ ರಿವೈವ್ಡ್. ಅಂತಂದರೆ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ನಾನು ಸರಿಯಾಗಿ ಅರ್ಥ ಮಾಡಿ ನಾನು ತಿಳ್ಕೊಳ್ದೆ ನಾನು ಸೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನು ದೃಢವಾಗಿ ನಿಂತಿದ್ದ. ಡಾಗ್ಡ್ ಅಂತಂದರೆ ಛಲವುಳ್ಳ ನಾಯಿ ಅಂತ, ಇಲ್ಲಿ ಡಾಗ್ ಐತಲ್ಲ ಅಂತ ನಾನು ಹೇಳಿದೆ. ಮತ್ತು ಇದು ಅಂದರೆ ನಾಯಿ ಅಂತ ತಿಳ್ಕೊಬೇಡಿ. ಡಾಗ್ಡ್ ಅಂತಂದರೆ ಹಠಮಾರಿ ನಾಯಿ ಇದೀವಿ, ನೀನು ಹಠಮಾರಿ ನಾಯಿ ಇದ್ದಂಗಿದ್ದೀವಿ ನೀನು ಅಂತೀರ. ಡಾಗ್ಡ್ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕಿದೆ. ಡಾಗ್ಡ್ ಹಠಮಾರಿ, ಛಲವುಳ್ಳ. ಓಕೆನಾ? ಎಷ್ಟು ಹೇಳಿದ್ರೆ ಕೇಳಲ್ಲ, ಬಂದಲ್ಲೇ ಬಂದು ಇದು ಮಾಡುತ್ತೇನೋ ಬೈಕಿನ ಟೈರ್ಗೆ ಪಿಸ್ ಅನ್ಸುತ್ತೆ. ಏನು ಹಠಮಾರಿ ನಾಯಿ ಏನಿದೆ, ಅಡಮಂಟ್ ಮೊಂಡ್ ಸಮೋದೇನ ಅಂತೀವಲ್ಲ. ಸೊ ಡಾಗ್ಡ್. ಓಕೆನಾ? ಶೋವಿಂಗ್ ಪರ್ಸಿಸ್ಟೆಂಟ್ ಡಿಟರ್ಮಿನೇಷನ್ ಆ್ಯಂಡ್ ಗ್ರಿಮ್ ಪರ್ಸಿಸ್ಟೆಂಟ್ ಇನ್ ಎ ಕೋರ್ಸ್ ಆಫ್ ಆ್ಯಕ್ಷನ್. ಇದು ಮತ್ತು ನಾಯಿ ಅಂತ ತಿಳ್ಕೊಬೇಡಿ, ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ನಾಯಿ ಅಷ್ಟೇ. ಓಕೆನಾ? ಅಂತಂದರೆ ಪರ್ಸಿಸ್ಟೆಂಟು, ಡಿಟರ್ಮಿನೇಷನ್ ಇರ್ತದೆ, ದೃಢವಾದ ಹಠಮಾರಿ ಅವನು. ಇದು ನೆಗೆಟಿವ್ ವೇನೇ. ಓಕೆನಾ? ಹಠಮಾರಿ. ಅದನ್ನ ನೀವು ಪಾಸಿಟಿವ್ ಆಗಿ ತಗೋಬೋದು. ಶೋವಿಂಗ್ ಡಿಟರ್ಮಿನೇಷನ್ನು ಇರೋದು, ಪರ್ಸಿಸ್ಟೆಂಟಾಗಿ ಕಂಟಿನ್ಯೂಸ್ ಆಗಿ ನಾನು ಮಾಡೇ ಮಾಡ್ತೀನಿ ಅಂತ. ಥ್ರೂ ಡಾಗ್ಡ್ ಡಿಟರ್ಮಿನೇಷನ್ ದ ಡಿಟೆಕ್ಟಿವ್ ಫೈನಲಿ ಸಾಲ್ವ್ ದ ಮಿಸ್ಟೀರಿಯಸ್ ಕೇಸ್. ಅಂತಂದರೆ ಅವನು ಹಠ ಹಿಡ್ದ, ನಾನು ಇದನ್ನು ಮಾಡೇ ಮಾಡ್ತೀನಿ, ಈ ಕೇಸನ್ನು ಸಾಲ್ವ್ ಮಾಡೇ ಮಾಡ್ತೀನಿ, ಬಿಡೋದಿಲ್ಲ ಅಂತಂದು ಅವನೇನು ಮಾಡೋದು, ಫೈನಲಿ ಆ ಕೇಸನ್ನು ಸಾಲ್ವ್ ಮಾಡ್ದ. ಯಾವುದೋ ಒಂದು ಮೂವಿಲಿ ಇದೆಯಲ್ಲ, ನಂಗೆ ನೆನಪಾಗ್ತಾಯಿಲ್ಲ, ಯಾವ ಮೂವಿ ನೆನಪಾಗುತ್ತೆ ಕಮೆಂಟ್ ಮಾಡಿ. ಓಕೆನಾ? ಇನ್ಕನ್ವಿನ್ಸಿಯಬಲ್ ಅಂತಂದರೆ ನಾವು ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ. ಯಾರನ್ನ ಕನ್ವಿನ್ಸ್ ಇಲ್ಲೇ ಕೆಳಗಿರಲಿ ಬಿಡ, ಕೆಳ ಅವನು ಇಲ್ಲ ನನ್ನ ಹತ್ರ ಆಗಲ್ಲ, ಕನ್ವಿನ್ಸೇ ಆಗೋದಿಲ್ಲ, ನಾನು ಇನ್ಕನ್ವಿನ್ಸಿಯಬಲ್ ಅಂತಂದರೆ ಒಪ್ಕೊಳ್ಳೋದಿಲ್ಲ. ಇನ್ಕ್ಯಾಪಬಲ್ ಆಫ್ ಬೀಯಿಂಗ್ ಕನ್ವಿನ್ಸ್ಡ್ ಆರ್ ಪರ್ಸ್ವೇಡೆಡ್ ಬೈ ಎನಿ ಆರ್ಗ್ಯುಮೆಂಟ್ ಆರ್ ಎವಿಡೆನ್ಸ್. ಏನೇ ಎವಿಡೆನ್ಸ್ ಕೊಡು, ಏನೇ ಆರ್ಗ್ಯುಮೆಂಟ್ ಮಾಡು, ಏನೇ ಹೇಳು, ನಾನು ಮಾತ್ರ ಒಪ್ಪಲ್ಲ, ಮುಗೀತು. ದಟ್ಸ್ ಕಾಲ್ಡ್ ಇನ್ಕನ್ವಿನ್ಸಿಯಬಲ್. ಕನ್ವಿನ್ಸ್ ಗೊತ್ತಲ್ಲ, ಎಕ್ಸ್ಟ್ರಾ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ. ಹಿ ವಾಸ್ ಕಂಪ್ಲೀಟ್ಲಿ ಇನ್ಕನ್ವಿನ್ಸಿಯಬಲ್, ರಿಜೆಕ್ಟಿಂಗ್ ಆಲ್ ಸೈಂಟಿಫಿಕ್ ಪ್ರೂಫ್ ಅಬೌಟ್ ಕ್ಲೈಮೇಟ್ ಚೇಂಜ್. ಅಂದರೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಎಲ್ಲ ಏನೇ ಇದು ಪ್ರೂಫನ್ನು ಕೊಟ್ಟರು ಕೂಡ ಅವಳೆಲ್ಲ ರಿಜೆಕ್ಟ್ ಮಾಡಿ ಅದನ್ನ ಒಪ್ಕೊಳ್ಳಿಲ್ಲ. ಅಬ್ಜುರೇಟ್ ಅಂತಂದರೆ ನಾವು ಈ ವರ್ಡನ್ನು ಮಾಡಿದೆ ಅಂತ ಅನ್ನಿಸ್ತಿದೆ. ಈ ವರ್ಡನ್ನು ಕಠಿಣ ಹೃದಯದ ಸಿಕ್ಕಾಪುಟ ಏನು ಎದೆಲ್ಲಿ ಕಲ್ಲಿಟ್ಕೊಂಡವನು ಅಂತಾರಲ್ಲ, ಆ ಥರದ ಅಬ್ಜುರೇಟ್. ಓಕೆನಾ? ಸ್ಟಬ್ಬನ್ ಅಂದರೂ ಕೂಡ ಅದೇ. ಸ್ಟಬ್ಬನ್ ವರ್ಡ್ ಮುಂದೆ ಬರ್ಬೋದು. ಸ್ಟಬ್ಬನ್ ಅಂದರೂ ಕೂಡ ಅದೇ. ಓಕೆನಾ? ಸ್ಟಬ್ಬರ್ನ್ ಹೇಳೋದ್ರಲ್ಲ ಹಂಗೆ ನೋಡಿ, ಒಪ್ಕೊಳ್ಳೋದಿಲ್ಲ ಅವನು. ಸ್ಟಬ್ಬರ್ನ್ ಒಂಥರ ಅದು ಆ್ಯಕ್ಚುಲಿ ಏನೋ ಒಂದು ಕನ್ನಡದಲ್ಲಿ ಒಂದು ಇದೇ ಥರ ಒಂದು ವರ್ಡ್ ಬರುತ್ತೆ, ಒಂಥರ ಮಂಡು ಸ್ಟಬ್ಬರ್ನ್ ಅನ್ನೋದಕ್ಕೆ ನಂಗೆ ನೆನಪು ಬರ್ತಾ ಇಲ್ಲ. ಓಕೆನಾ? ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸ್ಟಬ್ಬರ್ನ್ ಅಂತಂದರೆ ಒಂಥರ ಹಂಗೆ ಮಂಡು ಏನು ಹೇಳಿದ್ರು ಕೇಳಲ್ಲ, ಒಂಥರ ಸ್ಟಿಕ್ಕಾನಾಗಿ. ಅದಕ್ಕೆ ನಾವು ಹೇಳೋದಕ್ಕೆ ಒಂಥರ ಇದಕ್ಕೆ ಕೂತ್ಕೊಳ್ಳೋದು, ಏನು ಹಠಮಾರಿ ಆಗ್ಬಿಟ್ಟೆ ನೀನು ಅಂತ. ಮನೇಲಿ ಏನೋ ಹೇಳ್ತಾರಲ್ಲ, ಏನೋ ಒಂದು ಯೂಸ್ ಮಾಡ್ತಾರಪ್ಪ ಮನೇಲಿ, ಒಂಥರ ಜಿದ್ದಿ ಅನ್ನೋದಕ್ಕೇನೋ, ಜಿದ್ದು ಸ್ವಭಾವದವನ ಏನೋ ಒಂದು ಯೂಸ್ ಮಾಡ್ತಾರೆ, ನಂಗೆ ನೆನಪಾಗ್ತಾಯಿಲ್ಲ. ಚೇಂಜ್ ಒನ್ಸ್ ಒಪಿನಿಯನ್ ಆರ್ ಕೋರ್ಸ್ ಅಂದರೆ ಅವ್ನು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ದ ಅಬ್ಜುರೇಟ್ ಡಿಕ್ಟೇಟರ್ ರೆಫ್ಯೂಸ್ ಟು ಲಿಸನ್ ಟು ದ ಡೆಸ್ಪರೇಟ್ ಪ್ಲೀಸ್ ಆಫ್ ಹಿಸ್ ಸಿಟಿಜನ್ಸ್. ಅಂತಂದರೆ ಅವನ ಒಂದು ಏನೋ ಸಿಟಿಜನ್ಸು ಅವನಿಗೇನೋ ಒಂದು ಪ್ಲೀಸ್ ಅಂತಂದ್ರೇನೋ
ಕುಂದು ಕೊರತೆಗಳೆಲ್ಲ ಇದ್ವಲ್ಲ ಅದನ್ನೇನೋ ಹೇಳ್ಕೊಳಕ್ಕೆ ಬಂದಿದ್ರೆ ಅವನು ಕೇಳೋಕ್ಕೆ ತಯಾರಿಲ್ಲ. ಒಂಥರ ಮಂಡು ಕಠಿಣ ಹೃದಯದ ಅವ. ಎಲ್ಲ ಹಠಮಾರಿ, ಎಲ್ಲ ಏನು ಕೇಳ್ತೀರ ಹೋಗ್ರೆ ಆಯ್ತಾ ಹೋಗಿ ನಾನು ಆರಾಮ್ ಮಲ್ಕಿಬೇಕಂತ ಹೊಂಟುಬಿಟ್ಟ ಅವನು. ಅಂದರೆ ಅಬ್ಡ್ಯುರೇಟ್, ಅರ್ಥ ಆಯ್ತಲ್ಲ. ಆಬ್ಸ್ಟಿನೇಟ್ ಅಂದ್ರೆ ಹಾಗೆ ಮೊಂಡು ಸ್ವಭಾವದ ಹಠಮಾರಿ. ಆಬ್ಸ್ಟಿನೇಟ್, ಅಬ್ಡ್ಯುರೇಟ್, ಆಬ್ಸ್ಟಿನೇಟ್, ಓಕೆನಾ. ಎಬ್ಸಕ್ಕೆ ಆಗಲ್ಲ ಅಂತ ತಿಳ್ಕೊಳ್ರಿ. ಬೆಳಿಗ್ಗೆ ಏನೋ ಮೊಂಡು ಸ್ವಭಾವದ ಆಗ್ಬಿಟ್ಟು ನೀನು ಎಬ್ಸಕ್ಕೆ ಆಗಲ್ಲ ಅಂತಾರಲ್ಲ ಮನೇಲಿ, ಅಮ್ಮ ಬೈತಿರ್ತಾರಲ್ಲ. ಮನೆಯಲ್ಲಿ ನೋಡಿರ್ಬೋದು ನೀವು, ಅಮ್ಮ ಬೈತಿರ್ತಾರೆ ಬೆಳಿಗ್ಗೆ ಎತ್ತಲೆ, ಏನು ಹಠಮಾರಿ ಆಗೋದನ್ನ ನೀವು ಹುಡುಗಿಗೆ ಎಬ್ಸಕ್ಕೆ ಆಗಲ್ಲ ಬೆಳಿಗ್ಗೆ ಅಂತೇಳಿ 10 ಗಂಟೆಗೆ ಹೇಳ್ತಾನಲ್ಲ ಅಂತ. ಅಂದರೆ ಆಬ್ಸ್ಟಿನೇಟು ಎಬ್ಸಕ್ಕಾಗಲ್ಲ. ಓಬ್ಸ್ ನೆನ್ಪಿಟ್ಕೊಳ್ಳೋದಕ್ಕೆ ಪದೇ ಪದೇ ಹೇಳ್ತಿದ್ದೀನಿ. ಮತ್ತೆ ಆಬ್ಸ್ಟಿನೇಟ್ ಅಂದರೆ ಎಬ್ಸಕ್ಕಾಗಲ್ಲ ಸರ್, ಮಲಗಿದ್ದಾನೆ ಇವನು. ಆಬ್ಸ್ಟಿನೇಟ್ ಅಂದರೆ ಹಠಮಾರಿ, ಮೊಂಡು ಸ್ವಭಾವದ, ಸುಲಭಕ್ಕೆ ಎಬ್ಸಕ್ಕಾಗಲ್ಲ, ಹೇಳೋದೇ ಇಲ್ಲ. ಹೋಗಾಕ್ ಮುಂಚೂರು ಇಂಥವರ ಸಾಮಾನು ಹಠಮಾರಿ ಮೊಂಡ, ಅವ ಹೇಳೋದೇ ಇಲ್ಲ, ಎಬ್ಸಕ್ಕೆ ಆಗಲ್ಲ ಅವನ್ನ ಅಂತ ಹಂಗೆ ನೆನ್ಪಿಟ್ಕೊಳ್ರಿ ಅಂತ. ಸ್ಟಬ್ಬಾನ್ಲಿ ರೆಫ್ಯೂಸಿಂಗ್ ಟು ಚೇಂಜ್ ಒನ್ಸ್ ಒಪಿನಿಯನ್ ಆರ್ ಚೂಸನ್ ಕೋರ್ಸ್ ಆಫ್ ಆ್ಯಕ್ಷನ್ ಡಿಸ್ಪೈಟ್ ಅಟೆಂಪ್ಟ್ಸ್ ಟು ಪರ್ಸ್ವೇಡ್ ಅಂತಂದರೆ ಅವನನ್ನು ಪರ್ಸ್ವೇಡ್ ಮಾಡೋಕ್ಕೆ ಎಷ್ಟೇ ಅಟೆಂಪ್ಟ್ ಮಾಡಿದ್ರು ಕೂಡ ಅವನು ಏನು ಮಾಡಿದ್ರು ಒಪ್ಕೊಳ್ಳೋದಿಲ್ಲ. ಅವನ ಒಪಿನಿಯನ್ ಚೇಂಜ್ ಮಾಡಲ್ಲ. ನನ್ನ ಹತ್ರ ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ದ ಆಬ್ಸ್ಟಿನೇಟ್ ಚೈಲ್ಡ್ ರೆಫ್ಯೂಸ್ ಟು ಈಟ್ ಹಿಸ್ ವೆಜಿಟೇಬಲ್ಸ್ ನೋ ಮ್ಯಾಟರ್ ವಾಟ್ ಇಸ್ ಮದರ್ ಪ್ರಾಮಿಸ್ಡ್. ನೋಡ್ರಿ, ಆಬ್ಸ್ಟಿನೇಟ್ ಚೈಲ್ಡ್ ಇರ್ತಾನಲ್ಲ, ಈಗ ನೋಡಿ ನಾನು ಸಣ್ಣ ಮನೇಲಿ ಮಗ ಚಂದಮ್ಮ ತೋರಿಸ್ತೀನಿ, ಗಾಡಿ ತಂದು ಕೊಡ್ತೀನಿ, ಅದು ತಂದು ಕೊಡ್ತೀನಿ, ಏನೇ ಮಾಡು ಊಟ ಮಾಡೋಲ್ಲ ಸಣ್ಣ ಮಕ್ಕಳು ಅಲ್ವಾ. ಅಂದರೆ ಅದು ಆಬ್ಸ್ಟಿನೇಟ್ ಚೈಲ್ಡು. ಪರ್ವರ್ಸ್ ಅಂತಂದ್ರೆ ವಿಕೃತ ಅಂತಂದ್ರೆ ಏನೋ ಒಂಥರ, ಅಲ್ಲಿ ಅಷ್ಟೋ ತನಕ ಆಬ್ಸ್ಟಿನೇಟು ಜಿದ್ದಿ ಒಂಥರ ಮೊಂಡು ಸ್ವಭಾವ ಇತ್ತು, ಈಗ ಅದು ವಿಕೃತ ರೂಪಕ್ಕೆ ತಿರುಗಿಬಿಡ್ತು. ಅಥವಾ ಶೋವಿಂಗ್ ಡೆಲಿಬರೇಟ್ ಆ್ಯಂಡ್ ಆಬ್ಸ್ಟಿನೇಟ್ ಡಿಸೈರ್ ಅಂತಂದ್ರೆ ಎಷ್ಟು ಅಂತಂದ್ರೆ ಅವನು ಬದಲಾಗೋದೇ ಇಲ್ಲ. ಎಂಥ ಸಣ್ಣ ಮಕ್ಕಳು ನೋಡ್ರು ಒಂಥರ ವಿಕೃತ ಕಾಮಿ ಥರ ನೋಡಿರ್ತಾನೆ. ಅಂದರೆ ಅವನ ಒಂದು ಮನಸ್ಥಿತಿ ಯಾವತ್ತೂ ಬದಲಾಗಲ್ಲ, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋ ರೀತಿ. ನೋಡ್ರಿ, ಶೋವಿಂಗ್ ಡೆಲಿಬರೇಟ್ ಅಂತಂದ್ರೆ ಒಂಥರ ಕಟಿಯ ಆದ್ಮಿ ಅಂತೀವಲ್ಲ, ನೀಚ ಒಂದು ಬುದ್ಧಿ, ಅದೊಂದೊಂಥರ ಅವನು ಏನು ಮಾಡ್ತಾನಂದ ಆಬ್ಸ್ಟಿನೇಟ್ ಡಿಸೈರ್ ಅಂತಂದ್ರೆ ಒಂದು ಮೊಂಡು ಸ್ವಭಾವದ ಒಂಥರ ಡಿಸೈರ್, ಬಯಕೆ ಟು ಬಿಹೇವ್ ಇನ್ ಎ ಎಲ್ಲ ಹೋಯ್ತಲ್ಲ ಇದು ಅಳ್ಸ ಅಂತೇಳಿ. ಓಕೆ. ಅನ್ರೀಸನೇಬಲ್ ಆರ್ ಅನ್ಪ್ಲಕೇಬಲ್, ಓಕೆ ಒಂದು ನಿಮಿಷ, ಅನ್ಅಕ್ಸೆಪ್ಟಬಲ್ ವೇ ಅಂದರೆ ಅವನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅನ್ಅಕ್ಸೆಪ್ಟಬಲ್ ವೇ, ಅನ್ರೀಸನೇಬಲ್, ಓಕೆನಾ. ಅಂದರೆ ಅವನು ಏನು ಹೇಳಿದ್ರು ಒಪ್ಕೊಳ್ಳಲ್ಲ, ಅವನು ಬದಲಾಗೋದೇ ಇಲ್ಲ. ಅವನು ಒಂಥರ ಮೊದಲು ಹೆಂಗೆ ಅವನ ಸ್ವಭಾವ ಇತ್ತ ಹಾಗೆ ಇದ್ದ ಅಂತ. ಶಿ ಟುಕ್ ಅ ಪರ್ವರ್ಸ್ ಪ್ಲೆಜರ್ ಇನ್ ಡೂಯಿಂಗ್ ಎಕ್ಸಾಕ್ಟ್ಲಿ ದ ಆಪೋಸಿಟ್ ವಾಟ್ ಶಿ ವಾಸ್ ಆಸ್ಕ್ಡ್ ಟು ಡೂ ಅಂತಂದರೆ ಅವಳಿಗೆ ಏನಿತ್ತು ಅಂತಂದರೆ, ಅವಳಿಗೆ ಏನೋ ಹೇಳಿದ್ರು ನೀ ಹಿಂಗೆ ಮಾಡು ಅಂತೇಳಿ, ಅವಳು ಡೈರೆಕ್ಟ್ ಆಪೋಸಿಟ್ ಅದ್ರ ವೃತ್ತನ ಮಾಡ್ತೀವಿ. ಸಣ್ಣ ಮಕ್ಕಳು ನೋಡ್ರಿ ಎಕ್ಸಾಂಪಲ್, ಏನೋ ಒಂದು ಅದು ಮಾಡಬೇಡ ಹೋಗ್ಬೇಡ ಮತ್ತು ಬೇಡ ಅಂತಂದ್ರೆ ಏನು ಮಾಡ್ಬಿಡ್ತಾರೆ, ಅದನ್ನೇ ಮಾಡುತ್ತೆ. ನಾನು ಯಾವುದೋ ಒಂದು ರೀಲ್ ನೋಡಿದ್ದೆ, ಅವನು ಅಲ್ಲಿ ಹೋಗ್ಬೇಡ ಅದೊಂಚೂರು ಇದಕ್ಕೆ ಹತ್ಕೋ ಅಂತಾನೆ. ಅದು ಇವನ್ ಪಾಪ ಕುಂಟ ಆಗಿರ್ತಾನೆ, ಒಂದು ಉದ್ದನ್ ದಾರ ತೆಗೆದು ಎಸಿತಾನೆ ಆ ಮಗುಗೆ, ಏನು ಆ ಬುಟ್ಟಿ ಒಳಗೆ ಕುತ್ಕೊಂಡು ಆ ಮಗುನ ವಾಪಸ್ ಎಳ್ಕೊಳ್ಳೋಣ, ಅದು ದೂರ ಓಡೋಗ್ಬಿಟ್ಟೈತೆ ಅಂತೇಳಿ. ಆ ಮಗು ಏನು ಮಾಡುತ್ತೆ ಅಂತಂದರೆ, ಏನೇ ಮಾಡಿದ್ರು ಅದ್ರೊಳಗೆ ಬುಟ್ಟಿಲಿ ಕೂತ್ಕೋ ಅಂತಂದ್ರೆ ಬುಟ್ಟಿ ಒದ್ದಾಡ್ತಿತ್ತು, ಓಡೋಗ್ತಿತ್ತು, ಮುಂದೆ ಹೋಗ್ತಿತ್ತು. ಏನೇ ಮಾಡಿದ್ರು ಅವ್ನು ಕೇಳ್ತಾನೆ ಇರಲಿಲ್ಲ. ಅದು ಅವನಕ್ಕಿಂತ ಮನೆಯಿಂದ ಓಡೋಗ್ತಿತ್ತು, ಇವನು ಮನೆಯಿಂದ ಹೊರಗೆ ಹೋಗಂಗಿರಲಿಲ್ಲ. ಬಟ್ ಆಮೇಲೆ ಅವನೊಂದು ಐಡಿಯಾ ಮಾಡ್ತಾನೆ, ಬೇಡ ಅದು ನೋಡು, ಅದ್ರ ಮೇಲೆ ಕುತ್ಕೋಬೇಡ ನೋಡು, ಅದ್ರ ಒಳಗೆ ಹೋಗ್ಬೇಡ, ನೀನು ಹೋದ್ರೆ ಮತ್ತೆ ಸರಿ ಇರಲ್ಲ, ಹೊಡಿತೀನಿ ನಾನು ಅಂತ ಹೇಳ್ತಾನೆ. ಅದು ಏನು ಮಾಡುತ್ತದೆ, ಅದ್ರೊಳಗೆ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಅವನು ಆ ಬುಟ್ಟಿನೇ ಎಳ್ಕೊಬಿಡ್ತಾನೆ ದಾರ ಕಟ್ಟಿ. ಅಂದ್ರೆ ಅರ್ಥ ಆಯ್ತಲ್ವ, ಅದು ಬೇಡ ಅನ್ನೋದೇ ಮಾಡ್ತಾರಲ್ಲ, ಅದನ್ನೇ ಇದು ಪರ್ವರ್ಸ್ ಅಂತಂದರೆ. ಆ್ಯಕ್ಚುಲಿ ಪರ್ವರ್ಸ್ ಅಂತಂದರೆ ಒಂಥರ ವಿಕೃತ ಭಾವ ಅಂತಲೂ ಆಗುತ್ತೆ, ಇನ್ನೊಂದು ಹೇಳ್ದು ಕೇಳಲ್ಲ ಆಪೋಸಿಟಲ್ಲಿ ಮೊಂಡು ಸ್ವಭಾವ ಅಂತಲೂ ಆಗುತ್ತೆ. ಓಕೆನಾ. ಓಕೆ, ಇದೇನಾಯಿತು, ಸ್ಟಬ್ಬರ್ನ್ ಬಂತು ನೋಡ್ರಿ, ನಾ ಹೇಳಲಿಲ್ಲ ಆಗ. ಸ್ಟಬ್ಬರ್ನ್ ಓಕೆನಾ. ಸ್ಟಬ್ಬರ್ನ್ ನೇಚರ್, ಹಠಮಾರಿ, ಹ್ಯಾವಿಂಗ್ ಆರ್ ಶೋವಿಂಗ್ ಡಾಗ್ಡ್ ಆರ್ ಡಿಟರ್ಮಿನೇಷನ್ ನಾಟ್ ಟು ಚೇಂಜ್ ಒನ್ಸ್ ಆ್ಯಟಿಟ್ಯೂಡ್. ಅವನ ಆ್ಯಟಿಟ್ಯೂಡನ್ನು ಏನನ್ನೂ ಚೇಂಜ್ ಮಾಡಲ್ಲ, ಅವನು ಒಂಥರ ಹಠಮಾರಿ ಸ್ವಭಾವ, ಸ್ಟಬ್ಬರ್ನ್. ಅದಾಯ್ತಾ, ರಿಬ್ಬನ್ ಇದ್ದಂಗೆ ಸ್ಟಬ್ಬನ್ ಆಗ್ಬಿಟ್ರೆ ನಾವು. ರಿಬ್ಬನ್ ಏನು ಮಾಡುತ್ತೆ ಹೇಳ್ರಿ, ನೀವು ರಿಬ್ಬನ್ ಒಂದು ರಬ್ಬರ್ ಬ್ಯಾಂಡ್ ಇರುತ್ತಲ್ಲ, ಆ ರಬ್ಬರ್ನ ಹಿಂಗೆ ಎಳ್ದಂಗೂ ಮತ್ತು ಹಂಗೆ ಆಗುತ್ತದು. ನೀವು ಎಳ್ದಂಗೆ ಇರುತ್ತದು, ಉದ್ದಕ್ಕೆ ಇಲ್ಲ, ಹಂಗೆ ಮತ್ತೆ ವಾಪಸ್ ಆಗುತ್ತೆ. ಸೊ ಅದನ್ನು ಸ್ಟಬ್ಬನ್, ರಿಬ್ಬನ್ ಹೋಗಿ ಸ್ಟಬ್ಬನ್ ಮಾಡಿಬಿಟ್ಟು. ಓಕೆನಾ. ವಿಲ್ಫುಲ್ ಅಂತಂದ್ರೆ ನಾವು ಸ್ವಾವಲಂಬಿ, ಇದು ಪಾಸಿಟಿವ್ ವರ್ಡ್. ಓಕೆನಾ, ಪಾಸಿಟಿವ್ ವರ್ಡ್. ಬಟ್ ವಿಲ್ಫುಲ್, ಸ್ವಾವಲಂಬಿ, ಹಟ್ಟದವ, ನನ್ನ ದುಡ್ಡಲ್ಲಿ ನಾನು ತಿನ್ಬೇಕಷ್ಟೇ, ಸ್ವಾವಲಂಬಿ ಕಣಪ್ಪ ನಾನು ವಿಲ್ಫುಲ್ ಆಗಿದ್ದೀನಿ. ಹ್ಯಾವಿಂಗ್ ಆರ್ ಶೋವಿಂಗ್ ಅ ಸ್ಟಬ್ಬರ್ನ್ ಆ್ಯಂಡ್
ಡಿಟರ್ಮಿನೇಷನ್, intention to do as one wishes regardless of consequences. ಏನೇ ಕಾನ್ಸಿಕ್ವೆನ್ಸಸ್ ಇರಲಿ, ನನಗೆ ನನ್ನ ವಿಷಸ್ ನಾನೇನು ಅಂದ್ಕೊಂಡಿದ್ದೆ, ನನ್ನ ಡಿಟರ್ಮಿನೇಷನ್, ನನ್ನ ದೃಢ ಸಂಕಲ್ಪ ಏನಿದೆ ನಾನು ಅದನ್ನೇ ಮಾಡೋದು. ಇನ್ನೊಬ್ಬರ ಕೈ ಕೆಳಗೆ, ಇನ್ನೊಬ್ಬರ ಇದ್ರೊಳಗೆ ನನಗಿರೋ ಅವಶ್ಯಕತೆ ಇಲ್ಲ. ಇನ್ನೊಬ್ಬರ ಹಂಗಲ್ಲಿ ನಾನಿರಲ್ಲ, ನಾನು ಸ್ವಾವಲಂಬಿ. ಅಂದರೆ ಹಠದವ ಯಾರು ಹೇಳೋದಕ್ಕೆ ಕೇಳೋದಿಲ್ಲ, ನಾನೇ ಮಾಡ್ಕೋತೀನಿ ಅನ್ನೋ ಥರ. ದ ಜಡ್ಜ್ ರೂಲ್ಡ್ ದಟ್ ದ ಕಂಪನಿ ಶೋಡ್ ವಿಲ್ಫುಲ್ ಡಿಸ್ರಿಗಾರ್ಡ್ ಫಾರ್ ಸೇಫ್ಟಿ ರೆಗ್ಯುಲೇಷನ್. ನೋಡ್ರಿ, ಕಂಪ್ನಿ ಏನು ಮಾಡ್ತೋ, ಒಂದು ಹಠದ ಸ್ವಾವಲಂಬಿ, ನಮ್ಮ ಸೇಫ್ಟಿ ನಾವು ಮಾಡ್ಕೊತೀವಿ, ನೀವೇನು ಮಾಡ್ಬೇಕಾದಿಲ್ಲ ಅಂತೇಳಿ ಒಂಥರ ಸೇಫ್ಟಿ ರೆಗ್ಯುಲೇಷನ್ ಏನು ಮಾಡ್ತೋ, ಡಿಸ್ರಿಗಾರ್ಡ್ ಮಾಡ್ತೋ, ಅದನ್ನ ಒಪ್ಕೊಳ್ಳಿಲ್ಲ, ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಡಲಿಲ್ಲ. ರಿಗಾರ್ಡ್ ಅಂತಂದ್ರೆ ರೆಸ್ಪೆಕ್ಟ್ ಕೊಡೋದು, ಒಪ್ಕೊಳ್ಳೋದು, ಇದು ಡಿಸ್ರಿಗಾರ್ಡ್ ಇದೆ. ಅಗ್ರಿಯಬಲ್, ಇಲ್ಲಿಂದ ಏನೀಗ ಇಷ್ಟ ತನಕ ಏನು ಮಾಡ್ತಿದ್ರು, ಇಂಪ್ಲಕೇಬಲ್, ಒಪ್ಕೊಳ್ಳೋದೇ ಇಲ್ಲ. ಆಬ್ಸ್ಟಿನೇಟ್, ಜಿದ್ದಿ, ಅಳ್ಳಾಡ್ಸೋಕ್ಕಲ್ಲ ಅವನ್ನ. ಸ್ಟಬ್ಬನು, ಇನ್ನೊಂದು ಯಾವುದು, ಆಬ್ಸ್ಟಿನೇಟು, ಸ್ಟಬ್ಬನು, ಇಂಪ್ಲಕೇಬಲ್ಲು, ಪರ್ವರ್ಸು. ಈಗ ಏನು ಮಾಡ್ತಿದ್ದಾರೆ, ಬಾಯ್, ಟೀಕೆ ಭಾಯ್, ಒಪ್ಕೊಂಡೆ, ನೀನು ಹೇಳೋದಕ್ಕೆ ಜೈ. ಅಗ್ರಿಯಬಲ್, ಓಕೆನಾ. ಸಮ್ಮತಿಸು, ಎಲ್ಲದಕ್ಕೂ ಡನ್, ಏನಿದ್ರು ಡನ್. ಓಕೆ, ನೀ ಏನು ಹೇಳಿ, ನಿನ್ನ ಮಾತೇ ಫೈನಲ್, ನೀ ಹೇಳೋದಕ್ಕೆ ನಾವು ಒಪ್ಕೊಂಡು ಮುಗಿಯತ್ತು. ನಾ ಈಗ ಹೇಳ್ತಾರೆ, ನಿಮಗೇನಾದ್ರು ಜಾಬ್ ಆದರೆ ಓಕೆ, ಇಲ್ಲ ನಮ್ಮ ಅಪ್ಪನ ಒಪ್ಸು, ನಮ್ಮ ಅಮ್ಮನ ಒಪ್ಸು ಅಂತ ಹೇಳ್ತಾಳೆ ಹುಡುಗಿ. ಬರ್ತಾಳೆ, ನಮ್ಮ ಅಪ್ಪನ ಒಪ್ಸು, ನಮ್ಮ ಅಮ್ಮನ ಒಪ್ಸು, ಹೆಂಗಾರ ಮಾಡಿ ಒಳ್ಳೆ ಜಾಬ್ ಇದೆ, ಹುಡುಗನ ಓಕೆ, ಒಪ್ಕೊಳ್ತಾರೆ, ಹಾಗೆ ಹೀಗೆ. ಇಲ್ಲ ಅಂತಂದರೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ಮನೇಲಿ ಹೆಂಗಾರು ಮಾಡಿ ಒಪ್ಪಿಸ್ತೀನಿ ಅಂತೇಳಿ. ಇನ್ ಕೇಸ್ ನಿಮ್ಮದು ಜಾಬ್ ಇಲ್ಲ, ಓಕೆ ಮುಗೀತು, ಎಷ್ಟು ದಿನ ಆದರೂ ನೀವು ಇದಿಲ್ಲ, ಇದು ಏನು ಇನ್ಕಮ್ ಬರ್ತಾ ಇಲ್ಲ ಅಂತಂದರೆ ಆಮೇಲೆ ನಿಧಾನ ಸ್ಟಾರ್ಟ್ ಮಾಡ್ತೀನಿ. ಮನೇಲಿ ಹೇಳಲ್ಲ ಅಂತಿಲ್ಲ, ಇವಳೇ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲ, ನಾನು ನಮ್ಮ ಅಪ್ಪ ಅಮ್ಮನ ಏನು ಹೇಳ್ತಾರೋ ಅದಕ್ಕೆ ಒಪ್ಕೊಳ್ಳೋದು. ನನಗೆ ಮನೇಲಿ ಅಪ್ಪ ಅಮ್ಮ ಒಪ್ತಾಯಿಲ್ಲ, ನಮ್ಮ ಅಪ್ಪ ಏನು ಹೇಳ್ತಾರೆ, ನೀನು ಬೇಕಾದ್ರೆ ಒಪ್ಸಿದ್ರೆ ಅವ್ರನ್ನ ಅವ್ರು ಒಪ್ಪಲ್ಲ ಅಂತ ನೀವು ಇವಳಿಗೆ ಗೊತ್ತಿರುತ್ತೆ. ನೀನು ಈ ಜಾಬ್ ಇಲ್ಲ ಅಂದರೂ ಒಪ್ಪಲ್ಲ ಅಂತ ಗೊತ್ತಿರುತ್ತಾ. ನೀನು ನಮ್ಮ ಮನೇಲಿ ಒಪ್ಸಿದ್ರೆ ಮಾತ್ರ ಓಕೆ, ಇಲ್ಲಾಂದ್ರೆ ನಂಗೆ ಬೇಡ. ಏನೋ ನಮ್ಮ ಅಪ್ಪ ಅಮ್ಮ ಒಪ್ಪುತ್ತೆ ನನಗೆ, ಅಂದರೆ ಅಪ್ಪ ಅಮ್ಮನ ಹೇಳೋದಕ್ಕೆ ಅಗ್ರಿಯಬಲ್ ಅವಳು. ಅಂದರೆ ಇದು ಬೇರೆ ಥರ ಅಗ್ರಿಯಬಲ್. ಪ್ಲೀಸೆಂಟ್, ವಿಲ್ಲಿಂಗ್ ಟು ಪ್ರೆಸೆಂಟ್ ಸಿಚುವೇಶನ್ ಅಪ್ಪ, ಎಲ್ಲ ನಮ್ಮ ಹುಡುಗರು ಶೇರ್ ಮಾಡ್ತಿರ್ತಾರಲ್ಲ, ಹಂಗಾಗಿ ಒಂದು ಪ್ರೆಸೆಂಟ್ ಸಿಚುವೇಶನ್ ಹೇಳಿದೆ. ಈಗ ಎಲ್ಲರೂ ನಮ್ಮ ಕಾಲೇಜ್ ಹುಡುಗರ ಲೈಫು ಪಾಪ ಹಿಂಗೆ ಮಾಡ್ತಿರ್ತಾರಲ್ಲ, ಅದರಲ್ಲೇ ಕಾಲ ಕಳೆದು ಓದೋದ್ರ ಬಗ್ಗೆ ಗಮನ ಕೊಡೋಲ್ಲ. ಅದಕ್ಕೆ ಒಂದು ಪ್ರೆಸೆಂಟ್ ನಿಮ್ಮ ಮನ್ಸಿಗೆ ನಾಟಕ್ಕೆ ಎಕ್ಸಾಂಪಲ್ ಕೊಟ್ಟರೆ ಅದಕ್ಕೆ ಟಚ್ ಆಗ್ಬೇಕು, ನಿಮ್ಗೆ ರೀಚ್ ಆಗ್ಬೇಕದು, ಹಿಂಗಿದ್ದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಅವಾಗ ಮರ್ತೋಗಲ್ಲ ನೀವು. ಓಕೆನಾ. ಪ್ಲೀಸೆಂಟ್, ವಿಲ್ಲಿಂಗ್ ಟು ಅಕ್ಸೆಪ್ಟ್. ಓಕೆನಾ. ಅಗ್ರಿಯಬಲ್. ಪ್ಲಯೇಬಲ್ ಅಂತಂದ್ರೆ ಒಳ್ಳೆ ಬಳ್ಕುತ್ತೆ, ಹೇಳೋದು ಮಾತು ಕೇಳುತ್ತೆ. ಪ್ಲಯೇಬಲ್, ಸರಾಗವಾಗಿ ಬಾಗುವ. ಹಿಂಗೆ ಬಗ್ಸರು ಹಿಂಗೆ ಬಗ್ಗುತ್ತೆ, ಹಿಂಗೆ ಬಗ್ಸರು ಹಿಂಗೆ ಬಗ್ಗುತ್ತೆ. ಕಬ್ಬಣದ ಥರ ರಿಜಿಡ್ಡ, ಸ್ಟಬ್ಬರ್ನ ಕಬ್ಬಣ ನೋಡ್ರಿ, ಹಿಂಗೆ ಇಟ್ಕೊಂಡು ಬಗ್ಗಿಸ್ತೀರಾ, ಒಂದು ಗಟ್ಟಿ ಕಬ್ಬಣದ ಪೀಸ ಇಲ್ಲ, ಅದೇ ಒಂದು ರಬ್ಬರ್ ಪೀಸ ಹಿಂಗೆ 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 ಬಳ್ಕತ್ತೆ. ಅದು ಬಳ್ಳಿ ಥರ ಬಳ್ಕುತ್ತೆ. ನೀವು ಹೇಳ್ದಂಗೆ ಕೇಳುತ್ತೆ. ಈ ಕಡೆ ತಿರ್ಸ್ಬೇಕಾ ತಂತಿ ಅಂತ ಇಟ್ಕೊಳ್ರಿ, ಹಿಂಗೆ ತಿರ್ಸ್ಬೇಕು, ಹಿಂಗೆ ಮಡ್ಚ್ಬೇಕಾ ಹಿಂಗೆ ತಿರುಗುತ್ತೆ. ಸ್ಟ್ರೈಟಾಗಿ ಮಾಡ್ಬೇಕಾ ಸ್ಟ್ರೈಟ್ ಆಗುತ್ತೆ. ಅದು ಪ್ಲೇಯಬಲ್ಲು, ಒಳ್ಳೆ ಬಗ್ಗುತ್ತೆ. ಅದೇ ಸ್ಟ್ರೈಟ್ ಅದೊಂದು ಲೆಡ್ ಪೀಸ್ ಇಟ್ಕೊಳ್ರಿ, ಪೆನ್ಸಿಲ್ ಲೆಡ್ ಬರುತ್ತಲ್ಲ, ಅದು ಬಳ್ಗುತ್ತಾ, ಹಿಂಗೆ ಬಳ್ಕೋದ್ರೆ ಲಟಕ್ ಅಂತ ಮುರಿದೋಗುತ್ತೆ. ಸೊ ಅದು ಬಳ್ಕಲ್ಲ, ಅದು ಪ್ಲೇಯಬಲ್ ಅಲ್ಲ, ಹೇಳಿದ್ಮೇಲೆ ಕೇಳಲ್ಲವೋ. ಈಸಿಲಿ ಬೆಂಟ್, ಫ್ಲೆಕ್ಸಿಬಲ್, ಈಸಿಲಿ ಇನ್ಫ್ಲೂಯೆನ್ಸ್ಡ್. ಇದನ್ನು ನೀವು ಪ್ಲೇಯಬಲ್ ಅಂತಂದ್ರೆ ಬರೀ ಮೆಟಲಿಗೆ ಮಾತ್ರ ತಗೋಬೇಕು ಅಂತಲ್ಲ ಬಾಗೋದು ಅಂತ. ಮನುಷ್ಯನೂ ಕೂಡ ಈಸಿಯಾಗಿ ಬಗ್ತಾನೆ, ಅವ ಹೇಳಿದ್ಮೇಲೆ ಕೇಳ್ತಾನೆ. ಪ್ಲೇಯಬಲ್ ನೇಚರ್ ಇದೆ ಅವನಿಗೆ. ಎಲ್ರಿಗೂ ಕೂಡ ಸ್ಟಬ್ಬಾನ್ ಹೆಂಡತಿ ಸಿಗೋದು ಬೇಡ, ಅಥವಾ ಸ್ಟಬ್ಬಾನ್ ಹುಡುಗ ಸಿಗೋದು ಬೇಡ, ಪ್ಲೇಯಬಲ್ ಹುಡುಗಿ ಸಿಕ್ಕಲಿ. ಓಕೆನಾ. ನೀವು ಹೇಳಿದ ಮಾತು ಕೇಳಲಿ, ಒಂಚೂರು ಟೀ ಮಾಡ್ಕೊಬಾ ಅಂದರೂ ಮಾಡ್ಕೊಡ್ಲಿ, ನಿಮ್ಮ ಹತ್ರ ಮತ್ತೆ ಮಾಡ್ಸೋದು ಬೇಡ. ಓಕೆ. ಪ್ಲೈಂಟ್, ಕಂಪ್ಲೈಂಟ್ ಅಲ್ಲಿ ಬಂದಿತ್ತು. ಕಾಂಪ್ಲಿಯಾಂಟ್, ಇದು ಪ್ಲಿಯಾಂಟ್ ಅಷ್ಟೇ ಇದೆ ನೋಡ್ರಿ. ಪ್ಲಿಯಾಂಟ್ ಇದು ಕೂಡ ಅಬ್ಜೆಕ್ಟಿವ್. ಎ ಬಂತ ಇಲ್ಲ, ಎ ಬಂತು. ಅಂತಂದ್ರೆ ಏನೋ ಕಾಂಪ್ಲಿಮೆಂಟ್ ಕೊಟ್ಟರೆ ಎಲ್ಲದಕ್ಕೂ ಒಪ್ಕೊಂತಾನೆ ಅಂತಂದರೆ ನಮ್ಯವಾಗಿ ಆರಾಮಾಗಿ ಎಲ್ಲದನ್ನ ಹೇಳಿದ್ ಕೇಳ್ತಾನೆ. ಪ್ಲಿಯಂಟ್ ಅನ್ನೋದು ಕೂಡ ಒಂದು ಅಬ್ಜೆಕ್ಟಿವೇ, ಒಂದು ಸಪ್ರೇಟ್ ವರ್ಡ್ ಇದು. ಕಾಂಪ್ಲಿಯಂಟ್, ಪ್ಲಿಯಂಟ್. ಓಕೆ. ನೀವು ಪ್ಲಿಯಂಟ್ ಇಲ್ಲ ಪ್ಲೈಂಟ್ ಅಂತ ಓದ್ಬೇಕು ಅದನ್ನ. ಬಟ್ ಸ್ಪೆಲ್ಲಿಂಗ್ ಇಂಪಾರ್ಟೆಂಟು. ನಾವು ಇಂಗ್ಲೀಷ್ ಪ್ರೊಫೆಸರ್ ಆಗೋದು ಬೇಡ, ಇಲ್ಲಿ ನಾವು ಇಂಗ್ಲೀಷ್ ಮಾಸ್ಟ್ರಿ ಮಾಡೋದು ಬೇಡ, ಮಾರ್ಕ್ಸ್ ಬಂದರೆ ಆಯಿತು. ಫ್ಲೆಕ್ಸಿಬಲ್ ಆರ್ ಈಸಿಲಿ ಇನ್ಫ್ಲೂಯೆನ್ಸ್ಡ್, ಈಲ್ಡಿಂಗ್ ರೆಡಿಲಿ ಟು ಅದರ್ಸ್ ಅಂತಂದರೆ ಫ್ಲೆಕ್ಸಿಬಲ್ ಇರೋದು, ಈಸಿಲಿ ಇನ್ಫ್ಲೂಯೆನ್ಸ್ ಆಗೋದು. ಈಲ್ಡಿಂಗ್ ರೆಡಿ ಟು ಅದರ್ಸ್ ಅಂತಂದರೆ ಎಲ್ಲರದು ಯಾರೋ ಹೇಳಿದ ಮಾತಿಗೆ ಅವ್ರನ್ನ ತಕ್ಷಣ ಮಾಡೋದಕ್ಕೆ ರೆಡಿ ಇರ್ತಾನೆ. ಪ್ಲಿಯಂಟ್ ನೇಚರ್ ಒಂದು. ಓಕೆನಾ.
ಯಾಕೆ ಅಂತಂದ್ರೆ ನೋಡಿರಿ, ನಿಮಗೆ ಎಸ್ ಎಸ್ ಸಿಲಿ ನೀವು ಟಾಪ್ ಪೋಸ್ಟ್ 1,20,000 ರೂಪಾಯಿನೋ ಸ್ಯಾಲ್ರಿ ಸಿಗುತ್ತೆ, 1,07,000 20,000 ಸ್ಯಾಲ್ರಿ ಸಿಗುತ್ತೆ ಅಂತ ಒಂದು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಆಗ್ತೀರಾ ನೀವು. ಅಂಥ ಒಂದು ಜಾಬಲ್ಲೂ ಕೂಡ ಇದನ್ನ ಪ್ರೊನೌನ್ಸಿಯೇಷನ್ ಅಲ್ಲ ಏನ ಓದಿದ್ರ ಬಗ್ಗೆ ಇಂಟರ್ವ್ಯೂ ಇಲ್ಲ ನಿಮಗೇನಿಲ್ಲ. ಎಸ್ ಎಸ್ ಸಿಲಿ ಇಂಟರ್ವ್ಯೂ ಮಾಡಿ ನೀವು ಇಂಗ್ಲೀಷ್ ಚೆನ್ನಾಗಿ ಪ್ರೊನೌನ್ಸಿಯೇಷನ್ ಮಾಡಬೇಕು, ನಿಮ್ಮ ಇದು ಸ್ಪೋಕನ್ ಇಂಗ್ಲೀಷ್ ಚೆನ್ನಾಗಿರಬೇಕು, ನಿಮ್ಮಲ್ಲಿ ಪಾಂಡಿತ್ಯ ಇರಬೇಕು, ಯಾರು ಕೇಳೋಲ್ಲ. ಹೋಗೋದು, ಟಿಕ್ ಹಾಕೋದು, ಸೆಲೆಕ್ಷನ್ ಅದು, ಜಾಬ್ ತಗೊಳ್ಳೋದು, ಜಾಬ್ ತಗೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದು, ಎಂಜಾಯ್ ಎಲ್ಲ ಟ್ರೈನಿಂಗ್ ಮಾಡ್ಕೊಂತಾರೆ. ನಿಮ್ಮದು ಏನು ಸ್ಪೆಲ್ಲಿಂಗ್ ನೆನಪಿರಬೇಕು, ಮಾರ್ಕ್ಸ್ ಬಿಡಬೇಕು, ಪ್ರೊನೌನ್ಸಿಯೇಷನ್ ಬಗ್ಗೆ ಫೋಕಸ್ ಮಾಡಕ್ಕೆ ಹೋಗಬೇಡಿ. ಸಾರಿ. ಆಮೇಲೆ ಬೇಕಿದ್ರೆ ಜಾಬ್ ಆದಮೇಲೆ ಬೇಕಿದ್ರೆ ಇಂಗ್ಲೀಷ್ ಕೋರ್ಸ್ ತಗೊಂಡು ಎಕ್ಸ್ಟ್ರಾ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ತಗೊಂಡು ಬೇಕಾದ್ರೆ ಕಲ್ತ್ಕೋಬೋದು. ಈಗೇನು ಬೇಕು, ಮಾರ್ಕ್ಸ್ ಬೇಕು. ಸೊ ನೀವು ನಾ ಐ ಆಮ್ ಪ್ಲಾಂಟ್ ಹೈ, ಐ ಆಮ್ ಫ್ಲೆಕ್ಸಿಬಲ್ ಆ್ಯಂಡ್ ಈಸಿಲಿ ಇನ್ಫ್ಲುಯೆನ್ಸ್ಡ್, ಏಜಿಂಗ್ ರೈಟ್ಲಿ ಟು ಅದರ್ಸ್. ಇಷ್ಟೆಲ್ಲ ಬೇಡ. ನಮ್ಮ ಅಮೇರಿಕದ ಅಲ್ಲ, ನಾವು ಇಂಡಿಯನ್ಸ್ ಬ್ರೋ, ನಾವೇನು ಇಂಡಿಯನ್ಸ್, ಕನ್ನಡದವರು, ಅಚ್ಚ ಕನ್ನಡಿಗರು. ಓಕೆನಾ? ಶಿ ಹ್ಯಾಡ್ ಎ ಪ್ಲೈಂಟ್ ಪರ್ಸ್ನಾಲಿಟಿ ಅಂತಂದ್ರೆ ಅವಳು ಒಂದು ಫೈನಲ್ ಪರ್ಸನಾಲಿಟಿ ಏನೋ ಇದ್ಲು, ಅವಳು ಎಲ್ಲದಕ್ಕೂ ಒಪ್ಕೊಳ್ತಾ ಇದ್ಲು. ವೀಕೆಂಡ್ ಪ್ಲಾನ್ಸಿಗೆಲ್ಲ ಒಪ್ಕೊಂಡ್ಲು, ಓಕೆ ಅಂತೇಳಿ. ಕಾರ್ಡಿಯಲ್ ಅಂತಂದ್ರೆ ಏನೋ ಹೇಳಿದ್ದೆ ನಾನು, ಕಾರ್ಡಿಯಲ್ ಹಾರ್ಟಿಗೆ ಸಂಬಂಧಪಟ್ಟಂಗೆ. ಇಲ್ಲಿ ಮುಗಿದು ಇಲ್ಲಿ ವರ್ಡು. ಓಕೆನಾ? ಏನೋ ಸ್ಟಬ್ಬನಿಗೆ ಏನಾಯಿತು, ಎಲ್ಲದಕ್ಕೂ ಒಪ್ಕೊಳ್ಳೋದು, ಹಾಂ ಓಕೆ ಡನ್ನು, ಪ್ಲೈಂಟ್ ನೇಚರು. ಇಲ್ಲಿಂದ ಕಾರ್ಡಿಯಲ್. ಆ್ಯಕ್ಚುಲಿ ಇದಕ್ಕೂ ಬರುತ್ತೆ, ಆತ್ಮೀಯ ಸ್ವಭಾವ, ನಮ್ಯ ಸ್ವಭಾವ, ಆತ್ಮೀಯ ಸ್ವಭಾವ. ಬಟ್ ಸಪ್ರೇಟ್ ವರ್ಡ್ ಆಗ್ತಾಳೆ ಅಂತಕ್ಕಂಥದ್ದು ಅದಕ್ಕೆ ರಿಲೇಟಾಗಿ ಬೇರೆ ವರ್ಡ್ ಸಿಗ್ತಾವಲ್ಲ, ಅದಕ್ಕೋಸ್ಕರ. ಓಕೆನಾ? ಈ ಮತ್ತಿದು ಪ್ಲೇಯಬಲ್ಲಿಗೆ ಕಾರ್ಡಿಯಲ್ಲು ಸಿನೋನಿಮ್ ಆಗುತ್ತೆ. ಎಕ್ಸಾಕ್ಟ್ ಸಿನೋನಿಮ್ ಅಂತ ಆಗಲ್ಲ. ಕಾರ್ಡಿಯಲ್ ಅಂತಂದ್ರೆ ಫ್ರೆಂಡ್ಲಿ ನೇಚರು, ಪ್ಲೇಯಬಲ್ ಅಂತಂದ್ರೆ ಹೇಳಿದ ಮಾತು ಕೇಳವ, ರಿಲೇಟ್ ಮಾಡ್ಬೋದು ಅಷ್ಟೇ. ಆಪ್ಷನಲ್ಲಿ ಯಾವುದೂ ಇಲ್ಲ ಅಂತಂದ್ರೆ ರಿಲೇಟ್ ಮಾಡ್ಬೋದು ಅಷ್ಟೇ. ಎಕ್ಸಾಕ್ಟ್ ಸಿನೋನಿಮ್ ಆಗಲ್ಲ. ಮತ್ತದನ್ನ ಎಕ್ಸ್ಟ್ರಾ ಕ್ವಶನ್ ಕೇಳೋದು ಬೇಡ, ಹೇಳಿದ್ದೀನಿ ನಾನು. ಆಲ್ಮೋಸ್ಟ್ ಕೊಡಲ್ಲ ಎಕ್ಸಾಮಲ್ಲಿ, ಕೊಟ್ಟರೆ ಅಕ್ಯುರೇಟ್ ಆಗೋದು ಅದು ಸಿನೋನಿಮ್. ಇದಕ್ಕೆ ಅಕ್ಯುರೇಟ್ ಸಿನೋನಿಮ್ ಅದು. ಓಕೆನಾ? ಕಾರ್ಡಿಯಲ್ ನೇಚರ್ ಅಂತಂದ್ರೆ ವಾರ್ಮ್, ಫ್ರೆಂಡ್ಲಿ ಆ್ಯಂಡ್ ಡೀಪ್ಲಿ ಪೊಲೈಟಾಗಿ ಹಾಂ ಸರ್, ಸರಿ ಸರ್ ಅಂತ ಕಾರ್ಡಿಯಲಾಗಿ ಎಲ್ಲ ಸ್ನೇಹಪೂರ್ವಕವಾಗಿರೋದು. ಈ ವರ್ಡನ್ನು ನಾನು ಮಾಡಿದ್ದೇನೆ, ಹೊಸದಾಗಿ ಮಾಡಲ್ಲ. ಆಮಿಕೇಬಲ್ ಕೂಡ ಮಾಡಿದ್ದೇನೆ. ಆಮಿಟಿ ಯೂನಿವರ್ಸಿಟಿಯನ್ನು ಆಮಿ ಅಂತ ನೆನ್ಪಿಟ್ಕೊಳ್ರಿ ಅಂತ ಹೇಳಿದೆ ನಾನು. ಆಮಿಕೇಬಲ್, ಆಮಿಯೇಬಲ್, ಆಮಿಟಿ, ಆಮೇಲೆ ಆಮಿನೇಬಲ್, ಇವೆಲ್ಲ ಸುಮಾರು ಇದ್ದಾವೆ ಅಂತ ನಾನು ಹೇಳಿದ್ದೇನೆ. ಅಂತಂದ್ರೆ ಸೌಹಾರ್ದಶೀಲ, ಫ್ರೆಂಡ್ಲಿ ನೇಚರ್ ಇರೋದು, ಎಕ್ಸ್ಟ್ರಾ ಮಾಡಲ್ಲ. ಕೊಲೀಗಲ್ ನೋಡ್ರಿ, ಕೊಲೀಜಿಯಲ್ ಅಂತಂದ್ರೆ ಏನು, ನಿಮ್ಮ ಕೊಲೀಗ್ ಇರ್ತಾರಪ್ಪ. ಈಗ ನೀವೊಂದು ಕೆಲಸ ಮಾಡ್ತಿದ್ದೀರ ಅಂತಂದ್ರೆ ನಿಮ್ಮ ಕೊಲೀಗ್ ಅಂದ್ರೆ ಯಾರು, ನಿಮ್ಮ ಜೊತೆಗೆ ಕೆಲಸ ಮಾಡೋರು. ಅವ್ರೇನು ಹೇಳ್ತಾರೆ, ನಿಮ್ಮ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ. ಸಹೋದ್ಯೋಗಿ ಭಾವನೆ ಕೊಲೀಜಿಯಲ್ ಅಲ್ವಾ? ಸಹೋದ್ಯೋಗಿಗಳು, ದೋಸ್ತ ಬಾರಲಿ, ಒಂದು ಟೀ ಬಿಡ್ಕೊಬರಕ್ಕೆ ಒಂದು ಬಾರಲೇ ದೋಸ್ತ ಅಂತ. ಹಂಗಂದ್ರೆ ಕೊಲೀಜಿಯಲ್ ನೇಚರ್, ರಿಲೇಟಿಂಗ್ ಟು ಆರ್ ಇನ್ವಾಲ್ವಿಂಗ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಫ್ರೆಂಡ್ಲಿ ಕೋಆಪರೇಷನ್ ಅಮಾಂಗ್ ಕೊಲೀಗ್ಸ್ ಅಂತಂದರೆ ಕೊಲೀಗ್ಸ್ ಜೊತೆಗೆ ಫ್ರೆಂಡ್ಲಿ ಕೋಆಪರೇಷನ್ ಅಂತ. ದೋಸ್ತ ಮಚ ಬಾರಲೇ, ಟೀ ಕುಡ್ಕೊಬರ ಬಾರ, ಇಲ್ಲೇ ಒಂದು ರೌಂಡ್ ಹಾಕೋಬರ ಬಾರ, ಆಮೇಲೆ ಎಲ್ಲ ಕೆಲಸ ಇದ್ದಿದ್ದೆ ಬಾರ. ಸೊ ಇದೇನಂತ ಕೊಲಿಜಿಯಲ್ ನೇಚರ್ ಇದು ಅಂದರೆ ಸಹೋದ್ಯೋಗಿ. ಅರ್ಥ ಇದಲ್ವ? ಇದನ್ನೇ ಕಾರ್ಡಿಯಲ್ ಅಂದ್ರೆ ಅದಕ್ಕೆ ಅಲ್ವಾ. ಆಮಿಕೇಬಲ್ ಅಂದ್ರೆ ಅದೇ ಅಲ್ವಾ, ಫ್ರೆಂಡ್ಲಿ. ಓಕೆ. ಕಾಮ್ರೇಡ್ಲಿ ಅಂತಂದ್ರೇನು, ಕಾಮ್ರೇಡ್, ಈಸ್ ಮೈ ಕಾಮ್ರೇಡ್. ಯಾರು ನೀವು ನೋಡಿರ್ಬೋದು, ಕಾಮ್ರೇಡ್ ಅಂತ ಒಂದು ಫಿಲ್ಮ್ ಇದೆಯಾ ಅಂತ. ಕಾಮ್ರೇಡ್, ಡಿಯರ್ ಕಾಮ್ರೇಡ್ ಏನೋ ಒಂದು ಫಿಲ್ಮ್ ಇರ್ತಾನೆ ಅಂತಂದರೆ ಒಂದು ಫ್ರೆಂಡ್ ಅವನು. ಕಾಮ್ರೇಡ್ ಅಂತಂದರೆ ಒಂದು ನನ್ನ ದೋಸ್ತ ಅನ್ನೋ ಥರ. ಈಸ್ ಮೈ ಕಾಮ್ರೇಡ್ ಅಂತೀವಲ್ಲ, ಹಾರ್ಟಿಲಿ ಫ್ರೆಂಡ್ಲಿ ಆ್ಯಂಡ್ ಫುಲ್ ಕಾಮ್ರೇಡ್ಶಿಪ್ ಆರ್ ಬ್ರದರ್ಹುಡ್, ಬ್ರದರ್ ಫ್ರಮ್ ಅನದರ್ ಮದರ್ ಅಂತ. ಅಂದರೆ ಆ ರೇಂಜಿನ ದೋಸ್ತ ಅಂತ. ಅರ್ಥ ಆಯ್ತಲ್ಲ? ಕೆಲವರು ಅನ್ಕೊಳ್ತಾರೆ ಅಣ್ಣ ತಮ್ಮ ಇದ್ದಂಗೆ ಇರ್ತಾರೆ ನೋಡಿ, ಅಷ್ಟೊಂದು ಫ್ರೆಂಡ್ಲಿ ನೇಚರ್ ಇರ್ತಾರಲ್ಲ, ದಟ್ಸ್ ಕಾಲ್ಡ್ ಕಾಮ್ರೇಡ್ ಬ್ರದರ್ಸ್. ಓಕೆನಾ? ದ ಸೋಲ್ಜರ್ ಶೇರ್ಡ್ ಅ ಕಾಮ್ರೇಡ್ಲಿ ಬಾಂಡ್ ಫೋರ್ಜ್ಡ್ ಥ್ರೂ ಮಂತ್ಸ್ ಆಫ್ ಟ್ರೈನಿಂಗ್ ಟುಗೆದರ್ ಅಂತಂದರೆ ಜೊತೆಗೆ ಟ್ರೈನಿಂಗ್ ಮಾಡಿದ್ರಲ್ಲ ಯಾರೋ ರೀಸೆಂಟಾಗಿ ನಮ್ಮ ದುರಂಧರ ಮೂವಿ ನೋಡ್ಕೊಂಬಂದ್ರಲ್ಲ, ನಮ್ಮ ಹಮ್ಜಾ ಅಲಿ ಮಜಾರಿ ಮತ್ತು ನಮ್ಮ ರಿಜ್ವಾನ್ ಬಾಯ್ ಯಾರ್ಯಾರು ಅರ್ಥ ಆಯ್ತಲ್ವಾ? ಹಮ್ಜಾ ಅಲಿ ಮಜಾರಿ, ರಿಜ್ವಾನ್ ಬಾಯ್ ಏನಾಗಿದ್ರು ಫುಲ್ ಗೆಳತನ, ಕಾಮ್ರೇಡ್ಲಿ ಬಾಯ್ ಅಂತ. ಹಂಗೆ ಫುಲ್ ಕಾಮ್ರೇಡ್ಲಿ ನೇಚರ್ ಆಗಿದ್ರು ಅವರು ಅಂತ. ಅರ್ಥ ಆಯ್ತಲ್ವಾ? ಸೊ ಜೀನಿಯಲ್ ಅಂತಂದ್ರೇನು, ಜೀನಿಯಸ್ ಪರ್ಸನ್ ಯಾವಾಗಲೂ ಏನು ಮಾಡ್ತಾನೆ, ಎಲ್ಲರ ಜೊತೆಗೆ ಜೀನಿಯಲ್ ಆಗಿರ್ತಾನೆ, ಎಲ್ಲರ ಜೊತೆ ಹಸನ್ಮುಖವಾಗಿ, ಪ್ರಸನ್ನವಾಗಿ, ದಯಾಳುವಾಗಿ, ಸ್ನೇಹಪರವಾಗಿರ್ತಾನೆ. ಜೀನಿಯಲ್ ಆಗಿರ್ತಾನೆ. ಅರ್ಥದ ಫ್ರೆಂಡ್ಲಿ, ಚೀರ್ಫುಲ್, ವಾಮ್. ಓಕೆನಾ? ವಿರಾಟ್ ಕೊಹ್ಲಿ ಥರ ನೋಡ್ರಿ ಎಷ್ಟು ಚೀರ್ಫುಲ್ ಆಗಿರ್ತಾರೆ ಸ್ಟೇಡಿಯಮಲ್ಲಿ, ಎಲ್ರಿಗೂ ಚೀರ್ಫುಲ್ ಮಾಡ್ತಿರ್ತಾರೆ. ಎಷ್ಟೇ ಒಂಥರ ಅಗ್ರೆಸಿವ್ ಆಗಿ, ಒಂಥರ ಫುಲ್ಲು ಆಪೋಸಿಟಿವ್ ಅಗ್ರೆಸಿವ್, ಟೀಮ್ ಮೇಟ್ಸಿಗೆ ಫುಲ್ಲು ಚೀರ್ಫುಲ್ಲು. ಓಕೆನಾ? ಫುಲ್ ಎಲ್ಲರಿಗೂ ಚೇರ್ ಅಪ್ ಮಾಡ್ತಿರ್ತಾರೆ. ಅದು ಜೀನಿಯಲ್ ನೇಚರ್. ಆಮೇಲೆ ಫೀಲ್ಡಿಂದ ಹೊರಗೆ ಬಂದ ತಕ್ಷಣ ಅವರಷ್ಟು
ನೀವು ಆನ್ ದ ಫೀಲ್ಡು ಆಫ್ ದ ಫೀಲ್ಡು ಕೊಹ್ಲಿಗೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಕೊಹ್ಲಿ ತುಂಬ ಜನ ಹೇಳ್ತಾರೆ ಆಫ್ ದ ಫೀಲ್ಡ್, ನೀವು ಆನ್ ದ ಫೀಲ್ಡಲ್ಲಿ ಏನು ನೋಡ್ತೀರ ಅದು ಕೊಹ್ಲಿಗೂ ಆಫ್ ದ ಫೀಲ್ಡಲ್ಲಿರೋ ಅವ್ರಿಗೆ ಇದು ಕಾಮ್ನೆಸ್ಸು ಪೀಸ್ಫುಲ್ ಅವರ ಮೆಚ್ಯೂರ್ನೆಸ್ಸಿಗೂ ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ ಅಂತೇಳಿ. ಅವರು ಆನ್ ದ ಫೀಲ್ಡಲ್ಲಿ ಎಂಟರ್ಟೈನ್ ಮಾಡೋದಕ್ಕೆ ಅಲ್ಲಿ ಅವರ ಟೀಮ್ಮೇಟ್ಸನ್ನು ಒಂಥರ ಹುರುಪಲ್ಲಿ ಇಡೋದಕ್ಕೆ ಆ ಥರ ಅವರು ಎನರ್ಜಿಯನ್ನು ತೋರಿಸ್ತಾರೆ. ಹೊರಗಡೆ ಬಂದಾಗ ಫುಲ್ಲಿ ಪೀಸ್ಫುಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಲೈಫನ್ನು ಯೂಸ್ ಮಾಡ್ತಾರೆ. ಬಟ್ ನೀವೇನು ಮಾಡ್ತೀರಾ, ಕೊಹ್ಲಿನೇ ಹಂಗೆ, ನಮ್ಮ ಕೊಹ್ಲಿ ಅನ್ಕೊಂತ ನೀವು ಹಳ್ಳ ಬಿದ್ದು ನೀವು ಹಂಗೆ ಮಾಡೋಕ್ಕೆ ಹೋಗ್ತಾರೆ. ಫುಲ್ ಜಿಂದಿಗೆ ಆರಾಮ್ ಬಿಂದಾಸಾಗಿರ್ಬೇಕು ಅಂತ. ಕೊಹ್ಲಿ ಅವನ ಲೈಫಲ್ಲಿ ಸಿಕ್ಕಾಪಟ್ಟ ಸೀರಿಯಸ್ಸು, ಸಿಕ್ಕಾಪಟ್ಟ ಡೆಡಿಕೇಟಿವ್, ಸಿಕ್ಕಾಪಟ್ಟ ವರ್ಕ್ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ ಆಫ್ ದ ಫೀಲ್ಡ್. ಅದನ್ನ ಕ್ಯಾಮ್ರಾ ಹಾಕಿ ತೋರಿಸಲ್ಲ. ಆ ಹಾರ್ಡ್ ವರ್ಕಿಂದನೇ ಅವ್ರು ಅಲ್ಲಿಗೆ ಸಕ್ಸಸ್ ಇರೋದು. ಅರ್ಥಾಯ್ತಲ್ವಾ? ಸುಮ್ಮನೆ ಕೊಹ್ಲಿನೂ ಸಿಟ್ಟು ಮಾಡ್ತಾನೆ ಹಂಗೆ ಹಿಂಗೆ ಅನ್ಕೊಂತ ಅವರು ಆ ಪ್ಲೇಸಲ್ಲಿ ಇಲ್ಲ. ಓಕೆ, ಮೈಂಡ್ ಇಟ್. ನೀಟಾಗಿ ನಿಮ್ಮ ಫೋಕಸ್ ಕಡೆ ಗೋಲ್ ಮಾಡಿ. ಸುಮ್ಮನೆ IPL ಅಂತ ನೋಡಿ ಜಸ್ಟ್ ಎಲ್ಲೋ ಒಂದು ಸ್ವಲ್ಪ ನೋಡಿ ಬಿಟ್ಟಾಕಿ. ಸ್ಕೋರ್ ಗೀರ್ ನೋಡ್ಕೊಂಡ್ರೆ ಸಾಕು. ಇಂಪಾರ್ಟೆಂಟ್ ಮ್ಯಾಚ್ ಎಲ್ಲರೂ ಹೈಲೈಟ್ಸ್ ನೋಡ್ರೆ ಸಾಕು. ಅಷ್ಟೊಂದು ಬೇಕೇ ಬೇಕು ಅಂತ. ನೀವು ಇಡೀ ಮ್ಯಾಚ್ ನೋಡಿ, ಇದು ಲೈಫ್ ಕಟ್ಕೊಳ್ಳೋ ಟೈಮ್ ಬ್ರೋ. ನೀವು ಫಸ್ಟಿಂದ ನೋಡ್ರಿ, ನೀವು ಫಸ್ಟಿಂದ ಓದ್ಕೊತ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಫಸ್ಟಿಂದ ಹೈ ಕ್ಲಾಸ್ ಒಳ್ಳೊಳ್ಳೆ ಸ್ಕೂಲಲ್ಲಿ ಹಾಕಿದರೆ ಓಕೆ, ನೀವು ಏನು ಬೇಕಾದ್ರೂ ಮಾಡ್ಬೋದಿತ್ತು ಈಗ. ಯಾಕಂದರೆ ನಿಮ್ಮ ಮೈಂಡ್ ಆಲ್ರೆಡಿ ನೀವು ಒಳ್ಳೊಳ್ಳೆ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಚೆನ್ನಾಗಿದ್ದರು. ಬಟ್ ನೀವು ಅವಾಗ ಮಾಡಿದ್ದು ಟೈಮ್ ವೇಸ್ಟೇ. TV ನೋಡೋದು, ಆಟ ಆಡೋದು, ಇದು ಮಾಡೋದು, ಹುಡುಗ ನೋಡೋದು. ಗೌರ್ಮೆಂಟ್ ಶಾಲೆಯಲ್ಲಿ ಏನೋ ಒಂದು ಅವ್ರ ಟೀಚರೇ ಇರ್ತಿರ್ಲಿಲ್ಲ. ಈಗಲೂ ಓದೋ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು. ನಿಮ್ಮ ಲೈಫ್ ಕಟ್ಕೊಳ್ಳೋದು ಯಾವಾಗ? ಅಲ್ಲಿ IPL ನೋಡ್ತಿದ್ರೆ IPL A to Z ಅಲ್ಲಿಂದ ಆ ಗೇಟಿಂದ ಹಿಡಿದು ನೀವು ಒಳಗೆ ಹೋಗಿ ಇದನ್ನ ನೋಡಿ, ನೀವು ಮೊಬೈಲಲ್ಲಿ ಅಥವಾ TV ಮ್ಯಾಚ್ ನೋಡಿದ್ರೆ ಅಲ್ಲಿವರೆಗೂ ಅದು ಬಿಸ್ನೆಸ್ಸೇ, ದುಡ್ಡಿಗೋಸ್ಕರನೇ. ನಿಮಗೇನು ಸಿಗುತ್ತೆ? ನಿಮ್ಗೆ 2 ನಿಮಿಷ ಎಂಟರ್ಟೈನ್ಮೆಂಟ್ ಬಿಟ್ಟರೆ ಮುಗೀತು. ನೆಕ್ಸ್ಟ್ ನಾಳೆಯಿಂದ ಹೋದ ವರ್ಷ RCB ಕಪ್ ಗೆಲ್ತು, ನಾನು RCB ಫ್ಯಾನೇ. ಓಕೆ, ನಾನು ನಿಮ್ಮ ಹುಚ್ಚಾಗಿ ಯಾರು ನೋಡೋಕೆ ಹೋಗ್ಬೇಡಿ. ಈಗ ಹೋದ ವರ್ಷ ಗೆದ್ದರು, RCB ಕಪ್ ಗೆದ್ದರು. RCB ಇದರಲ್ಲಿ ಶೋಕೇಸಲ್ಲಿ RCB ಕಪ್ ಇದೆ. ನಿಂಗೇನು ಸಿಕ್ತಿ ವರ್ಷ? ಏನೂ ಇಲ್ಲ, ನಿರುದ್ಯೋಗಿ. ನೀನು ಓದಿದ್ರೆ ಅದಕ್ಕೋಸ್ಕರ ಫೋಕಸ್ ಆನ್ ಯುವರ್ ಸ್ಟಡೀಸ್. ಓದೋ ಟೈಮಲ್ಲಿ ಓದ್ರಿ, ಓಕೆನಾ? ಇಮ್ಮಿಡಿಯೇಟ್ಲಿ ವೆಲ್ಕಮ್ ಕಂಫರ್ಟಬಲ್ ಪಾರ್ಟಿ. ಓಕೆ, ಜೀನಿಯಸ್. ಅಫೇಬಲ್ ಅಂತಂದರೆ ಸುಲಭವಾಗಿ ಮಾತನಾಡಿಸ್ಬೋದು, ಆರಾಮಾಗಿ ಮಾತನಾಡಿಸ್ಬೋದು ಅವನ್ನ. ಓಕೆನಾ? ಏನೋ ಅಫೇಬಲ್ ನೇಚರ್ ಒಂದು, ಏನೋ ಒಂಥರ ಒಂದು ಮೊಂಡು ಸ್ವಭಾವ. ಈಗ ಹೋಗ್ತಾ ಇರ್ತಾನೆ ಒಬ್ಬ ಶ್ರೀಮಂತ ಬರ್ತಾನೆ, ಇವ್ರನ್ನೆಲ್ಲ ಯಾರು ಮಾತಾಡ್ತಾನೆ ಅಂತ ಹಿಂಗುವಾಗ ಒಂದು ಸ್ಮೈಲಿನೇ ಮುಖದಲ್ಲಿ, ಫೇಸಲ್ಲಿ ಸ್ಮೈಲ್ ಇರುತ್ತೆ. ನೋಡಿದ್ರೆ ಎಲ್ಲರನ್ನೂ ಅವ್ನು ಎಷ್ಟೇ ಶ್ರೀಮಂತ ಆಗಿರ್ಬೋದು ಎಲ್ಲರನ್ನೂ ಬಂದು ಮಾತಾಡಿಸ್ತಾನೆ ಅಂತ ಸೌಮ್ಯ ಸ್ವಭಾವದ ವ್ಯಕ್ತಿ. ಅಫೇಬಲ್ ನೇಚರ್ ಈ ವರ್ಡನ್ನು ನಾನು ಮಾಡಿದ್ದೇನೆ ಅಂತ ಆ್ಯಸ್ ಐ ರಿಮೆಂಬರ್. ನೋಡಿರಿ, ನಾನು ಯಾವ ವರ್ಡನ್ನು ಟೀಚ್ ಮಾಡಿದ್ದೇನೆ ಅಂತಲೂ ಅಷ್ಟು ಕ್ಲಾಸಿನ ನಾನೇ. ನೀವು ರಿವಿಷನ್ ಮಾಡ್ತಾಯಿದ್ದೀರ, ನಾನು ರಿವಿಷನ್ ಮಾಡ್ತಾಯಿಲ್ಲ, ನನಗೆ ನೆನಪಿದೆ ನಾನು ಇಂತಿಂಥ ವರ್ಡ್ ಮಾಡಿದ್ದೇನೆ ಅಂತೆ. ಕನ್ವಿವಿಯಲ್ ಅಂತಂದರೆ ನಾವನ್ನ ಕನ್ವಿನ್ಸ್ ಮಾಡ್ಬೋದು ಈಸಿಯಾಗಿ. ಅರ್ಥ ಆಯ್ತಾ? ಆರಾಮ್ಸೆ ಉತ್ಸಾಹಭರಿತ. ಓಕೆ, ಅಂದರೆ ಕನ್ವಿನ್ಸ್ ಮಾಡ್ಬೋದು ಅಂದರೆ ನೀವು ನೆನ್ಪಿಟ್ಕೊಳ್ಳೋದಕ್ಕೆ ಕನ್ವಿವಿಯೇಬಲ್ ಅಂತಂದ್ರೆ ಕನ್ವಿನ್ಸಿಯಬಲ್ ಆಗಿ ಬಂತಲ್ಲ. ಸೊ ಕನ್ವಿನ್ಸ್ ಮಾಡ್ಬೋದು ಅಂದರೆ ಉತ್ಸಾಹಭರಿತವಾದ, ಫ್ರೆಂಡ್ಲಿ, ಈಸಿಯಾಗಿ ಎಲ್ಲರ ಜೊತೆಗೂ ಬೆರಿತಾನೆ. ವಿವಿಯಲ್, ಲೈವ್ಲಿಯಲ್. ಓಕೆನಾ? ಎಲ್ಲ ನೋಡ್ರಿ, ವಿವಿಯಲ್, ಉತ್ಸಾಹಭರಿತ. ನೆನಪಿರುತ್ತಲ್ವ ಈ ವರ್ಡು? ಫ್ರೆಂಡ್ಲಿ ಈ ವರ್ಡ್ ಬಂದಿಲ್ಲ ಅನ್ಸುತ್ತೆ, ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಫ್ರೆಂಡ್ಲಿ, ಲೈವ್ಲಿ ಆ್ಯಂಡ್ ಎಂಜಾಯಬಲ್, ಎಸ್ಪೆಷಲಿ ರಿಲೇಟಿಂಗ್ ಟು ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್ ಇನ್ ಗುಡ್ ಕಂಪನಿ. ಅಂದರೆ ಒಳ್ಳೆ ಕಂಪನಿ, ಕಂಪನಿ ಅಂದರೆ ಒಳ್ಳೆ ಎಲ್ಲರ ಜೊತೆಗೂ ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಫುಲ್ ಚೆನ್ನಾಗಿದ್ದ. ವೆಡ್ಡಿಂಗ್ ರಿಸೆಪ್ಷನ್ ವಾಸ್ ಹೈಲಿ ಕನ್ವೈವೇಬಲ್ ಈವೆಂಟ್ ದಟ್ ಲಾಸ್ಟೆಡ್ ಲೇಟ್ ಇನ್ ಟು ದ ನೈಟ್. ಎಲ್ಲರೂ ಮಾತಾಡ್ಕೊಂತ ಆಟ ಆಡಿತಾ ಸಿಕ್ಕಾಬಿಟ್ಟು 12 ಗಂಟೆ 1 ಗಂಟೆ ಅದು ಗೊತ್ತಾಗಲ್ಲ ಅಂತ. ಗ್ರಿಗೇರಿಯಸ್ ವರ್ಡ್ ಅಂತ ನಾನು ಮಾಡಿದ್ದೇನೆ. ಯಾವುದೋ ಒಂದು ಕ್ಲಾಸಿನ ಫಸ್ಟ್ ವರ್ಡ್ ಗ್ರಿಗೇರಿಯಸ್, ಸಂಘಜೀವಿ, ಎಲ್ಲರ ಜೊತೆಗೂ. ಅದೊಂದು ಹುಡುಗಿ ಇತ್ತು, ಇಲ್ಲಿ ಇದು ಇಮೇಜ್ ಎಲ್ಲ ಏನಾಗಿದೆಯಪ್ಪ ಯಪ್ಪತ್ತೇವ್ರೆ. ಅವಳೊಬ್ಬ ಹುಡುಗಿ ಎಲ್ಲರ ಜೊತೆಗೂ ನಗಾಡ್ಕೊಂಡು ಮಾತಾಡ್ಕೊಂಡು ಹಿಂಗೆ ಓದ್ತಾ ಇದ್ಲು. ಇಲ್ಲಿ ನಡುವಿಗೆ ಇಲ್ಲಿ ಸೈಡಲ್ಲೆಲ್ಲ ನಿಂತ್ಕೊಂಡಿದ್ರು. ರಿಮೆಂಬರ್, ನೆನಪಾಯ್ತಾ? ದಟ್ಸ್ ಕಾಲ್ಡ್ ಗ್ರಿಗೇರಿಯಸ್. ಓಕೆನಾ? ಹೈಲಿ ಸೋಷಿಯಬಲ್, ಎಲ್ಲರ ಜೊತೆಗೂ ಮಾತಾಡೋದು. ನಾನು ಎಕ್ಸ್ಟ್ರಾ ಮಾಡಲ್ಲ. ಉಲ್ಟಾ ಈಗ ಉಲ್ಟಾ. ಇಷ್ಟ ತನಕ ಎಲ್ಲ ಬಾಯ್ ದೋಸ್ತು, ಕಾಮ್ರೇಡ್, ಬ್ರದರ್ ಫ್ರಮ್ ಅನದರ್ ಮದರ್. ಈಗ ಇದೊಂದು ಸಾಗಿತ್ತಲ್ಲ, ಏನು ನನ್ನ ನೀನು ಗೆಲ್ಲಲಾರಿ ಅಂತ. ಈಗ ಫುಲ್ ಆಪೋಸಿಟ್, ವಿರೋಧಿ, ಆ್ಯಂಟಗಾನಿಸ್ಟ್. ನೋಡಿ, ಆ್ಯಂಟಗಾನಿಸ್ಟ್ ಅಂತಂದರೆ ಆ್ಯಂಟೋನಿಮ್ ಅಂತಂದ್ರೆ ಆಪೋಸಿಟ್ ತಾನೆ ಆ್ಯಂಟೋನಿಮ್ಮು. ಇದು ಆ್ಯಂಟಗಾನಿಸ್ಟಿಕ್ ಆ್ಯಂಟೋನಿಮ್. ಅರ್ಥ ಇದಲ್ಲ? ನೋಡ್ರಿ, ಇದು ಟಾಮಿಯಾಗೆ ಬೆಕ್ಕಿಗೆ ಫುಲ್ಲು ಆ್ಯಂಟಗಾನಿಸ್ಟ್. ಟಾಮ್ ಆ್ಯಂಡ್ ಜೆರಿ ನೋಡ್ತೀರಲ್ವ ನೀವು? ಅದಕ್ಕೆ ಒಂದಕ್ಕೆ
ಆಗಲ್ಲ. ಟಾಮ್ ಆ್ಯಂಡ್ ಜೆರ್ರಿ ಬೇರೆ, ಜೆರ್ರಿ ಕೆಲವು ಟೈಮ್ ದೋಸ್ತಿ ಮಾಡ್ತವೆ. ಈ ಟಾಮಿಗೆ ಮತ್ತು ಬೆಕ್ಕಿಗೆ ಆಗೋದಿಲ್ಲ ತಾನೆ, ಈ ಇದಕ್ಕೆ ನಾಯಿಗೆ ಬೆಕ್ಕಿಗೆ ಎರಡು ಸ್ವಲ್ಪ ಫುಲ್ ವಿರೋಧ. ಓಕೆನಾ, ಆ್ಯಂಟಗಾನಿಸ್ಟಿಕ್, ವಿರೋಧಿ ಅವು ಅಂತ ಗೊತ್ತಾಯ್ತಲ್ವಾ. ಶೋವಿಂಗ್ ಫೀಲಿಂಗ್ ಆ್ಯಕ್ಟಿವ್ ಅಪೋಸಿಷನ್, ಹಾಸ್ಟಿಲಿಟಿ, ಅನಿಮೋಸಿಟಿ ಟುವರ್ಡ್ಸ್ ಸಮ್ವನ್ ಆರ್ ಸಮಥಿಂಗ್ ಅಂತಂದರೆ ಇನ್ನೊಬ್ಬರ ಬಗ್ಗೆ ಸಿಕ್ಕಾಪಟ್ಟೆ ದ್ವೇಷ ಭಾವನೆ ತೋರೋದು. ದ ಕ್ಯಾಟ್ ಆ್ಯಂಡ್ ಡಾಗ್ ಮೇಂಟೈನ್ ಆ್ಯನ್ ಆ್ಯಂಟಗಾನಿಸ್ಟಿಕ್ ರಿಲೇಷನ್. ನಮ್ಮ ಮನೇಲಿ ನೋಡ್ಬೋದು ನೀವು, ಕ್ಯಾಟ್ ಆ್ಯಂಡ್ ಡಾಗ್, ಬೆಕ್ಕು ಮತ್ತು ನಾಯಿ ಇರ್ತಾವೆ. ಬೆಕ್ಕಿಗೆ ನಾಯಿಗೆಗಳು ನಾಯಿ ಏನಾದ್ರು ಬಂತಂದ್ರೆ ಬೆಕ್ಕು ರೋಮನ್ ನಾಟಕ ಮತ್ತು ಬೆಕ್ಕು ಅನ್ನೋದು ಬೆಕ್ಕು ತಾನೆ. ಅದೇ ಒಳ್ಳೆ ನಾಯಿ ಬೆಕ್ಕು ಸಹವಾಸತ್ತಲ್ಲಿ ನಿಮ್ದು ಅಂತ ಹೇಳೋದು ಕೇಳಿದಿರಲ್ವ, ಯಾವಾಗಲೂ ಜಗಳ ಆಡ್ತಿರೋರಿಗೆ ಹಾಗೆ. ಕೆಲವ್ರ ಮೇಲೆ ನಾಯಿ ಬೆಕ್ಕು ದೋಸ್ತಿ ಮಾಡ್ತಾ ಬಿಡಿ. ಹಾಸ್ಟೈಲ್ ಅಂತಂದ್ರೇನು? ಹಾಸ್ಟೈಲ್ ಅಂತಂದ್ರೆ ಹಾಸ್ಟೆಲಲ್ಲೇ ಒಬ್ರಿಗೊಬ್ರು ಆಗಲ್ಲ ತಾನೇ ಅನ್ನೋಕ್ಕೆ. ನಾವು ಫ್ರೆಂಡ್ಲಿಯಾಗಿರ್ತೀವಿ ಬಿಡ್ರಿ, ಬಟ್ ಅಂದ್ರೆ ಆ ಥರ ಮೀನಿಂಗ್ ಹಾಸ್ಟೆಲ್ ಅಂತ ತಿಳ್ಕೊಬೇಡ್ರಿ. ನಾನು ನಿಮ್ಮ ನೆನ್ಪಿಟ್ಕೊಳ್ಳೋದಕ್ಕೆ ಕೇಳೋದು. ಹಾಸ್ಟೆಲ್ ಏನಾಗುತ್ತೆ, ನಿಮಗೆ ಮತ್ತು ಇನ್ನೊಬ್ಬಂದು ನೀವು ಮಲಗೋ ಜಾಗ ಇರುತ್ತಲ್ಲ, ಬೆಡ್ಡಿಗೆ ಹೊಡೆದಾಟ ಆಗ್ತಾ ಇರುತ್ತೆ. ನಿಮಗೆ ಏನೇನೋ ವಿಚಾರಕ್ಕೆ ಜಗಳ ಮಾಡ್ತಿರ್ತಾರೆ, ಹೊಡೆದಾಟ ಮಾಡ್ತಾರೆ. ಅಂದರೆ ಹಾಸ್ಟೈಲ್, ಶತ್ರುತ್ವ. ನಿಮಗೆ ಅವರಿಗೆ ಆಗಲ್ಲ, ಆಪೋಸಿಟ್ ರೂಮಿಗೆ ನಿಮಗೆ ಆಗಲ್ಲ ಹೊಡೆದಾಟ. ಹಾಸ್ಟೆಲಾಗೆ ನೋಡಿ, ಹಾಸ್ಟೆಲಾಗ ಗ್ಯಾಂಗ್, ನಮ್ಮ ಹುಡುಗರಂತ ಹಾಸ್ಟೆಲಾಗಿರೋರು ಹುಡುಗರು ಗ್ಯಾಂಗು. ಈ ರೂಮಿಂದ ಒಂದು ಗ್ಯಾಂಗು, ಆ ರೂಮಿಂದ ಒಂದು ಗ್ಯಾಂಗು. ನಮ್ಮ ರೂಮವ್ರ ಮೇಲೆ ಕೈ ಮಾಡ್ತೇನೆ, ಬರ ಮುಚ್ಚ ಬರ ಅಂದರೆ ಅರ್ಥ ಆಯ್ತಲ್ವ. ಹಾಗೆ ನೀವು ನೆನ್ಪಿಟ್ಕೊಂಡಿರ್ಬೇಕ್ರಿ ಹಾಸ್ಟೈಲ್ ಅಂದರೆ. ಓಕೆನಾ, ಹಾಸ್ಟೈಲ್ ಅಂತಂದ್ರೇನು? ಒಂಥರ ದ್ವೇಷ ಭಾವನೆ, ಹಾಸ್ಟೈಲ್. ಓಕೆನಾ, ಹಾಸ್ಟೈಲ್ ದ್ವೇಷ ಭಾವನೆಯಿಂದ ಇರೋದು. ಓಕೆ, ಅನ್ಫ್ರೆಂಡ್ಲಿ, ಆ್ಯಂಟಗಾನಿಸ್ಟಿಕ್ಕು ಅಥವಾ ವೈಲೆಂಟು, ಸಿಕ್ಕಾಪಟ್ಟ ಅಪೋಸಿಟ್ ಮಾಡೋದು ಹಾಸ್ಟೈಲ್ ನೇಚರ್ ಅಂತ ಅನ್ನೋದು ನೆನ್ಪಿಟ್ಕೊ ತಕ್ಷಣ. ಹಾಸ್ಟೈಲ್ ಬಿಹೇವಿಯರ್ ಅಂತ ಹಿಂಗೆ ವರ್ಡ್ ಹೇಳ್ತಾ ಇರುವ ಹಾಸ್ಟೈಲ್ ಅಂತಂದ್ರೆ ಅದನ್ನ ವರ್ಡ್ ಹೇಳಿದ ತಕ್ಷಣ ನೆನ್ಕೋಬೇಕು ನಿಮಗೆ. ಅಯ್ಯೋ ಒಂಥರ ಮೇಲೆ ಇವ್ರ ಮೇಲೆ ಹಾಸ್ಟೈಲ್ ನೇಚರ್ ಅಂದರೆ ಅರ್ಥನೇ ಅದು ನಂಗೆ ಇಷ್ಟ ಇಲ್ಲ ಅಂತ ಅವ್ರ ಬಗ್ಗೆ. ದ ಇನ್ವೇಡಿಂಗ್ ಆರ್ಮಿ ಫೇಸ್ಡ್ ಅ ಹಾಸ್ಟೈಲ್ ರಿಸೆಪ್ಷನ್ ಫ್ರಮ್ ದ ಲೋಕಲ್ ಸಿಟಿಜನ್ಸ್. ಅಂತಂದರೆ ಒಂದು ಆರ್ಮಿ ಇತ್ತಲ್ಲ, ಅದೇನು ಮಾಡ್ತಾ ಲೋಕಲ್ಸ್ ಎಲ್ಲ ಇದರಲ್ಲಿ ಏನು ಮಾಡೋದು, ಸಿಟಿಜನ್ಸ್ ಅವರಿಗೆ ಇಷ್ಟ ಇಲ್ಲ. ಒಂದು ಒಂಥರ ಸಿಟ್ಟನ್ನು ಅವ್ರ ಬಗ್ಗೆ ಏನಂತೀವಿ ನಾವು, ದ್ವೇಷ ಭಾವನೆಯನ್ನು ತೋರಿಸಿದ್ರು. ಎಸ್ಟ್ರೇಂಜ್ಡ್ ನೋಡಿ, ಎಸ್ಟ್ರೇಂಜ್ ಇನ್ನೊಬ್ಬ ಎಕ್ಸ್ಟರ್ನಲ್ ಗುರು. ಸ್ಟ್ರೇಂಜರ್ ಅಂದ್ರೆ ಗೊತ್ತಾ ನಿಮಗೆ? ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡ್ತೀವಿ, ಡೋಂಟ್ ಟಾಕ್ ವಿತ್ ಸ್ಟ್ರೇಂಜರ್ ಅಂತ. ಆಮೇಲೆ ನಿಮಗೆ ಮೆಸೇಜ್ ಬರ್ತಾ ಇರುತ್ತೆ, ಡೋಂಟ್ ಶೇರ್ ಯುವರ್ OTP ವಿತ್ ಸ್ಟ್ರೇಂಜರ್. OTPನ ನಿಮ್ಮ ಸ್ಟ್ರೇಂಜರಿಗೆ ಶೇರ್ ಮಾಡಬೇಡಿ ಅಂದರೆ ಗೊತ್ತಿಲ್ಲದೆ ಇರೋರಿಗೆ ಶೇರ್ ಮಾಡಬೇಡಿ, ಅಪರಿಚಿತರಿಗೆ ಶೇರ್ ಮಾಡಬೇಡಿ. ಇಲ್ಲೂ ಕೂಡ ಸ್ಟ್ರೇಂಜ್ ಬಂತಲ್ವ, ಸ್ಟ್ರೇಂಜ್. ಓಕೆನಾ, ಎಸ್ಟ್ರೇಂಜ್ಡ್ ಅಲ್ಲೇ ಎಸ್ಟ್ರೇಂಜ್ ಇದೆ, ಸ್ಟ್ರೇಂಜ್. ಇನ್ನೂ ಸ್ಟ್ರೇಂಜ್ ಅಂತ, ದೂರವಾದ, ಅಪರಕೀಯ ಅಲ್ಲ, ಪರಕೀಯಗೊಂಡ ಅಂದರೆ ಬೇರೆಯವನು, ಅವನು ಪ್ರತ್ಯೇಕ, ಅವನಿಗೆ ನನಗೆ ಸಂಬಂಧ ಇಲ್ಲ. ಓಕೆನಾ, ದ್ವೇಷ ಮಾಡೋದು, ದ್ವೇಷ ಇಲ್ಲಿ ಆ್ಯಕ್ಚುಲಿ ಇದು ಪರ್ಟಿಕ್ಯುಲರ್ ದ್ವೇಷ. ಇಲ್ಲೂ ಕೂಡ ಹಂಗಿದ್ದಾನೆ, ನನಗೆ ಸಂಬಂಧ ಇಲ್ಲ, ನಾವನೇನೋ ಆಪೋಸಿಟ್ ಅಂತ. ಬಟ್ ಇಲ್ಲೇನೋ ನಾವನಿಗೆ ನನಗೆ ಸಂಬಂಧ ಇಲ್ಲ ಗುರು, ಅವ್ನು ನಂಗೆ ಗೊತ್ತಿಲ್ಲ, ನನಗೆ ಪರಿಚಯನೇ ಇಲ್ಲ ನಂಗೆ ಅವನು. ಅಷ್ಟೊಂಥರ ಈಗ ಎಕ್ಸಾಂಪಲ್ ನಾವು ಮಾತಾಡ್ತಾ ಇರ್ತೀವಿ, ಫೋನ್ ಮಾಡ್ತಾರೆ, ಏನೋ ಒಂದು ಮಿಸ್ಟೇಕ್ ಆಗುತ್ತೆ, ಏನೋ ಒಂದು ನೀವು ಮೋಸ ಮಾಡಿರ್ತೀರ, ನಿಮ್ಮ ನಂಬರ್ ಸೇವ್ ಇರುತ್ತೆ, ಆದರೂ ಏನು ಹೇಳ್ತಾರೆ, ಹಾಂ ಹಲೋ ಯಾರು ಅಂತ. ಯಾರಾ? ಸರಿ ಬಿಡು, ಹಾಂ ಸರಿ ಬಾಯ್, ಓಕೆ ಡನ್. ಗೊತ್ತಿರುತ್ತೆ ಯಾರು ಅಂತಂದ್ರೆ ಅರ್ಥ ಏನೋ, ನೀನು ಹಂಗೆ ಗೊತ್ತೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡೋದು. ಅಂದರೆ ಏನೋ ಅಷ್ಟೊಂದು ದ್ವೇಷ ಭಾವನೆ. ನೋ ಲಾಂಗರ್ ಅಫೆಕ್ಷನೇಟ್ ಆರ್ ಸಮನ್, ಯಾರ ಬಗ್ಗೆಯಾರೋ ಅಫೆಕ್ಷನೇಟ್ ಅವ್ರ ಬಗ್ಗೆ ಇಷ್ಟ, ನೋ ಲಾಂಗರ್ ಇದೇನು, ನೋ ಲಾಂಗರ್ ಲಿವೇಬಲ್ ಅಂತಂದರೆ ಅವರು ಇನ್ನು ಮುಂದೆ ಇರೋಕ್ಕಾಗಲ್ಲ, ಅದು ಇನ್ನು ಮುಂದೆ ಅದು ಇರಲ್ಲ, ಅವ್ರ ಬಗ್ಗೆ ಒಂದು ಏನು ಹತ್ತಿರದ ಭಾವನೆ ಇನ್ನು ಮುಂದೆ ಇರಲ್ಲ. ಏಲಿಯನೇಟೆಡ್, ಏಲಿಯನ್ ಅಂತಂದ್ರೇನು? ಬೇರೆ ಗ್ರಹದವು. ಏಲಿಯನ್ ಅಂದ್ರೆ ಬೇರೆ ಗ್ರಹದವು ಅಂತ. ಅಂದರೆ ನಮಗೆ ಅವಕ್ಕೆ ಸಂಬಂಧ ಇಲ್ಲ ಅಂತ. ಏಲಿಯನ್ ಆ್ಯಕ್ಚುಲಿ ಏಲಿಯನ್ ಅನ್ನೋ ವರ್ಡು, ನೀವು ಏಲಿಯನ್ ಅಂದರೆ ಬರ್ತಾವಲ್ಲ ಅದು ಟಿ ವಿ ತೋರಿಸ್ತಾರಲ್ಲ, ಅದೆಲ್ಲ ಏಲಿಯನ್ ಅನ್ನೋದು. ಏಲಿಯನ್ ಅಂತಂದರೆ ಪರಕೀಯ, ನಮಗೆ ಅಂದರೆ ಸಂಬಂಧ ಇಲ್ಲ, ಬಾಹ್ಯವಾದ, ಬಾಹ್ಯ ಪ್ರಪಂಚಕ್ಕೆ ಸಂಬಂಧಪಟ್ಟವಕ್ಕೆ ನಾವು ಏಲಿಯನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಅದು ಮೀನಿಂಗು. ಸೊ ಅವು ಬಾಹ್ಯ ಗ್ರಹದವು ತಾನೆ, ಅನ್ಯ ಗ್ರಹದವು ತಾನೆ, ಅದಕ್ಕೋಸ್ಕರ ನಾವು ಏಲಿಯನ್ ಅಂತ ಹೆಸರಿಟ್ಟಿರೋದು ಅವಕ್ಕೆ. ಓಕೆ, ನಾನು ಸಪ್ರೇಟೆಡ್. ಎಷ್ಟು ಜನಕ್ಕೆ ಈ ವಿಷಯ ಗೊತ್ತಿತ್ತು? ಆಫ್ಟರ್ ಅ ಬಿಟ್ ಆಫ್ ಆರ್ಗ್ಯುಮೆಂಟ್ ಓವರ್ ಪ್ರಾಪರ್ಟಿ, ದ ಟು ಎಸ್ಟ್ರೇಂಜ್ಡ್ ಬ್ರದರ್ಸ್ ಸ್ಟಾಪ್ಡ್ ಸ್ಪೀಕಿಂಗ್. ನೋಡ್ರಿ ಏನು ನೋಡಿದ್ರು, ಪ್ರಾಪರ್ಟಿ ಬಗ್ಗೆ ಸಿಕ್ಕಾಪಟ್ಟ ಹೊಡೆದಾಟ ಆಯಿತು. ಅಣ್ಣ ತಮ್ಮನ ಮಧ್ಯೆ ಫಸ್ಟ್ ಜಗಳ ಆಗೋದೇ ಪ್ರಾಪರ್ಟಿ ಬಗ್ಗೆ ಅಲ್ವಾ? ಆಸ್ತಿ ವಿಚಾರ ಹೊಡೆದಾಟ ಸ್ಟಾರ್ಟ್ ಮಾಡಿದ್ರು. ಈಗ ಏನಾಗ್ಬಿಟ್ರು, ಅವರು ಮಾತಾಡೋದೇ ಸ್ಟಾರ್ಟ್ ಮಾಡಿಬಿಟ್ರು. ಯಾವ ಥರ? ಅವ್ರು ಇಬ್ಬರಿಬ್ರಿಗೆ ಗೊತ್ತೇ ಇಲ್ಲ, ಅವರು ನೀ ಯಾರ ನಾ ಯಾರ. ಈಗ ನೋಡಿರ್ಬೋದು, ನಮ್ಮ ಮನೆಗಳಲ್ಲಿ ಇರ್ತಾರೆ ಅಣ್ಣ ತಮ್ಮದಿರಲ್ಲ, ಆಸ್ತಿ ವಿಚಾರಕ್ಕೆ ಸ್ಟಾರ್ಟ್ ಆಗಿರೋದು. ಒಂಥರ ಮಾತಾಡೋಲ್ಲ ಸರಿಯಾಗಿ. ನಾವೀಗ ಹೆಂಗೆ ಮಾತಾಡ್ತೀವಿ, ಅಣ್ಣ ಇಂಥ ಬರ ಅಂತ ನಾವು
ಮಾತಾಡ್ತಿರ್ತೀವಿ ನಮ್ಮ ಈಗಿನವರು. ಬಟ್ ಮೊದಲು ನೀವು ನೋಡಿರ್ಬೋದು, ನಿಮ್ಮ ಪೇರೆಂಟ್ಸ್ ನಿಮ್ಮ ಸುತ್ತಮುತ್ತ ಗೊತ್ತಿಲ್ಲ ಅಂತಂದ್ರೆ ನೋಡ್ಬೋದು ನೀವು ಅವ್ರ ಥರ ಮಾತಾಡೋದಿಲ್ಲ ಸುಮ್ಮನೆ. ಹಾಂ ಅವ್ರು ಇನ್ ಕೇಸ್ ಅವ್ರಿಗೆ ಏನಾರು ಒಂದು ವಿಷಯ ಹೇಳೋದಿತ್ತು ಅಂತಂದ್ರೆ ಅವ್ರ ಮೇಲೆ ಇದಕ್ಕೆ ಒಂದು ಇದು ಹೇಳಿದ್ರೆ ಅಂತಪ್ಪ ಅಂತ ಅವ್ರ ಪಾಡಿಗೆಲ್ಲೋ ಮಾತಾಡ್ಕಿಂತ ಹೋದಿರ್ತಾರೆ, ಅಂದರೆ ಇವ್ರು ಕೇಳಿಸ್ಕಿಂತಿರ್ತಾರೆ ಅಂತ ಹಂಗೆ ಹೇಳಿ ಹೋಗೋದು. ಡೈರೆಕ್ಟಾಗಿ ಹೇಳೋದೇ ಇಲ್ಲ ಅಂತಾರೆ, ಅವು ಏನೋ ಪರಿಚಯ ಇಲ್ದಿದ್ದರ ಥರ ಆಗ್ಬಿಡ್ತಾರೆ ಅವರು ಅಂತ. ದಟ್ಸ್ ಕಾಲ್ಡ್ ಎಸ್ಟ್ರೇಂಜ್. ಏನು ಮೈಂಡ್ ಸೆಟ್, ಏನು ನಂಗಂತ ಅರ್ಥ ಆಗಲ್ಲಪ್ಪ. ಫ್ರೋಸ್ಟಿ ಅಂತಂದ್ರೆ ಏನು? ಶೀತಲವಾದ ಅಂತಂದರೆ ಶೀತಲ ಸಮಾರೋಹ, ಕೋಲ್ಡ್ ಆ್ಯಂಡ್ ಅನ್ಫ್ರೆಂಡ್ಲಿ. ಈಗ ನೋಡ್ರಿ, ಇದು ಒಂದು ಇಡಿಯಮ್ ಇದೆ, ಇಡಿಯಮ್ ಇದೆ ಒಂದು, ಏನಂತ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಒಂದು ಇಡಿಯಮ್ ಇದೆ, ಕೋಲ್ಡ್ ಶೋಲ್ಡರ್ ಅಂತ. ಕೋಲ್ಡ್ ಶೋಲ್ಡರ್ನ ಇಡಿಯಮ್ ಫ್ರೇಸಸ್ ಕೂಡ ಮಾಡ್ತಾನೆ ನೆಕ್ಸ್ಟ್ ಕ್ಲಾಸಿಗೆ. ಕೋಲ್ಡ್ ಶೋಲ್ಡರ್ ಅಂತಂದ್ರೆ ಏನೋ ಅವನ ಬಗ್ಗೆ ಇಷ್ಟೇ ಇಲ್ದಿರೋದು. ಈ ರಿಮೈನ್ ಇನ್ ಕೋಲ್ಡ್ ಶೋಲ್ಡರ್ ಅಂತಂದರೆ ಅವನ ಬಗ್ಗೆ ದ್ವೇಷ ಭಾವನೆಯನ್ನು ತೋರಿಸೋದು, ಅವನ ಅನ್ಫ್ರೆಂಡ್ಲಿ ಭಾವನೆಯನ್ನು ತೋರಿಸೋದು. ಕೋಲ್ಡ್ ಶೋಲ್ಡರ್ ಬೇಕಾದ್ರೆ ಬರ್ಕೊಳ್ಳಿ ಸೈಡಲ್ಲಿ. ಕೋಲ್ಡ್ ಶೋಲ್ಡರ್ ಅನ್ನೋದೊಂದು ಇಡಿಯಮ್ ಬರ್ತಿದೆ, ಎಕ್ಸಾಮಲ್ಲಿ ಕೇಳಿದ್ರೆ ಸುಮಾರು ಸರಿ, ಓಕೆನಾ? ಅದೇ ಥರ ಇದೆ ಶೀತಲ ಅಂದರೆ ಅವನ ಬಗ್ಗೆ ಈಗ ಹಿಂಗೆ ನೆನ್ಪಿಟ್ಕೊಳ್ರಿ. ಈಗ ನೀರಿರುತ್ತೆ, ಆ ನೀರಿಗೆ ನೀವು ಏನೇ ಹಾಕಿದ್ರು ಅದೇನು ಮಾಡುತ್ತೆ, ಡೈಲ್ಯೂಟ್ ಮಾಡ್ಕೊಳ್ಳೋದಕ್ಕೆ ಏನೇ ಹಾಕಿಕೊಟ್ರು ಒಪ್ಕೊಳ್ಳುತ್ತೆ, ಓಕೆನಾ? ಒಂದು ನೀರನ್ನು ನೀವು ಏನೇ ಹಾಕಿಕೊಟ್ರು ಒಪ್ಕೊಳ್ಳುತ್ತೆ, ಅದು ಡೈಲ್ಯೂಟ್ ಆಗುತ್ತೆ, ಎಲ್ಲ ಕರಗಿಸ್ಕೊಳ್ಳುತ್ತೆ. ಅದೇ ಅದು ಫ್ರೋಝನ್ ಶೀತಲ ಅತಿ ತಣ್ಣಗೆ ಗಟ್ಟಿಯಾಗ್ಬಿಟ್ರೆ, ಮಂಜುಗಡ್ಡೆ ಆಗಿಬಿಟ್ರೆ ಅದು ಏನು ಹಾಕಿದ್ರು ಅದರೊಳಗೆ ಒಪ್ಕೊಳ್ಳುತ್ತೆ ಅದು, ಇಲ್ಲ ಅದ್ರ ಮೇಲೆ ಸುರಿದು ಹಂಗೆ ಹೋಗುತ್ತೆ, ಮಂಜುಗಡ್ಡೆ ಫ್ರೆಶ್ ಆಗಿರುತ್ತೆ. ಅದ್ರ ಒಳಗೆ ಏನನ್ನು ನೀವು ಇಂಜೆಕ್ಟ್ ಮಾಡೋಕ್ಕಾಗಲ್ಲ, ಅದು ಕರ್ಗೆ ಅದು ಪೂರ್ತಿ ಕರ್ಗದ ಮೇಲೆ ಅದನ್ನು ನೀವು ಒಳಗಡೆ ನೀವು ಇಂಜೆಕ್ಟ್ ಮಾಡಬೇಕು ಬಿಟ್ಟು, ಆ ಮಂಜುಗಡ್ಡೆ ಗಟ್ಟಿಯಾಗಿ ತಣ್ಣಗಾಗ್ಬಿಟ್ರೆ ಇನ್ನೊಬ್ರ ಬಗ್ಗೆ ಅದು ಏನು ಹೇಳಿದ್ರು ಅದು ವಾಪಸ್ ಒಳಗೆ ತಗೊಳ್ಳೋದೇ ಇಲ್ಲ, ಗಟ್ಟಿಯಾಗಿ ಮಂಜುಗಡ್ಡೆ ಆಗಿದ್ಬಿಡುತ್ತೆ. ನೀವು ಅದ್ರ ಒಳಗೆ ಏನನ್ನು ಮಿಕ್ಸ್ ಮಾಡೋಕ್ಕಾಗಲ್ಲ. ಹಾಗೆ ಕೋಲ್ಡ್ ಅಂದರೆ ಹಾಗೆ, ಕೋಲ್ಡ್ ಶೋಲ್ಡರ್. ಶಿ ಗೇವ್ ಮೀ ಅ ಫ್ರೋಸ್ಟಿ ಲುಕ್ ವೆನ್ ಹಿ ಇಂಟರಪ್ಟೆಡ್ ಹರ್ ಡ್ಯೂರಿಂಗ್ ದ ಇಂಪಾರ್ಟೆಂಟ್ ಸ್ಪೀಚ್ ಅಂತಂದರೆ ಅವನು ಏನು ಮಾಡ್ತಾನೆ, ಅವಳು ಇಂಪಾರ್ಟೆಂಟ್ ಸ್ಪೀಚ್ ಇದ್ದಾಗ ಅವನು ಇಂಟರಪ್ಟ್ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ಅವಳು ಏನು ಮಾಡ್ತಾಳೆ, ಒಂದು ತಣ್ಣಗೊಂದು ಲುಕ್ ಆಗ್ತಾಳೆ, ಮಗನ ಆಯ್ತು ಆಮೇಲೆ ನೋಡ್ಕೊತೀನಿ ಹಾಗೆ. ಅರ್ಥ ಆಯ್ತಲ್ವಾ? ಓಕೆ, ಒಂದು ಇಮೇಜ್ ಬಂದಿರಲ್ಲ ಇವತ್ತು. ಅನ್ಸೋಷಿಯಲ್ ಅಂತಂದ್ರೆ ಏನು? ಆಗಲೇ ಸೋಷಿಯಲ್ ಮಾಡಿದೆ, ಸೋಷಿಯಲ್ ಆಗಿರೋದು ಎಲ್ಲರ ಜೊತೆಗೂ. ಅನ್ಸೋಷಿಯಲ್ ಅಂತಂದರೆ ಸಾಮಾಜಿಕ ಇಲ್ಲದೆ ಇರೋದು, ಯಾರ ಜೊತೆಗೂ ಬೆರೆಯೋದಿಲ್ಲ, ಸಪ್ರೇಟ್ ಇಲ್ಲ. ಅವತ್ತೊಂದು ಇಮೇಜ್ ಬಂದಿತ್ತು, ಇಲ್ಲೆಲ್ಲೋ ನೋಡ್ತಿದ್ದ, ನೆನಪಿದೆಯಲ್ವಾ? ಹಾಗೆ ಏಲಿಯನೇಟೆಡ್ ಆಗಲೇ ಬಂತು ವರ್ಡ್. ನಾನು ಏಲಿಯನ್ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ ಅನ್ಯಗ್ರಹ, ಬಾಹ್ಯಗ್ರಹ, ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲ, ಗ್ರಹನೇ ಬೇರೆ ಅಂತ ಒಂಟಿತನದಿಂದ ಅನುಭವಿಸುವ ಸಪ್ರೇಟ್ ಇವ, ಓಕೆನಾ? ದೂರ ಬಿಡಲ್ಪಟ್ಟ ಎಕ್ಸ್ಪೀರಿಯನ್ಸ್ ಫೀಲಿಂಗ್ ಆಫ್ ಐಸೋಲೇಷನ್. ಐಸೋಲೇಷನ್ ಅಂತಂದ್ರೆ ಏನು ನೋಡ್ರಿ, ನಿಮ್ಗೆ ಕೊರೋನಾ ಬಂದಾಗ 14 ದಿನ ಐಸೋಲೇಷನಲ್ಲಿ ಇರಬೇಕು, ಕ್ವಾರಂಟೈನಲ್ಲಿ ಇರಬೇಕು. 14 ದಿನ ಐಸೋಲೇಷನ್ ಆದಮೇಲೆ ನೀವು ಹೊರಗಡೆ ಬರ್ಬೇಕು ಅಂತಂದ್ರೆ ಏನು, ಸಪ್ರೇಟಾಗಿ ಒಬ್ಬರೇ ಇರಬೇಕು ಅಂತ. ಅಲ್ಲೂ ಒಟ್ಟಿಗೆ ಇರಿಸ್ತಾರೆ ಅಂತಂದ್ರೆ ಏನೋ, ನಿಮ್ಮ ಫ್ಯಾಮಿಲಿಯಿಂದ ಸಪ್ರೇಟ್ ಇರಬೇಕು, ಯಾರಿಗೂ ರೋಗ ಬರ್ತಿದ್ದರಿಂದ ಸಪ್ರೇಟ್ ಇರಬೇಕು, ಐಸೋಲೇಷನಲ್ಲಿ ಇರಬೇಕು ಅನ್ನೋದೇನೋ, ನೀವು ಒಬ್ಬರೇ ಇರಬೇಕು, ಒಂಟಿತನದಲ್ಲೇ ಇರಬೇಕು, ಎಲ್ಲರಿಂದ ದೂರ ಇರಬೇಕು ಅಂತ ಐಸೋಲೇಷನ್. ನೆನಪಿದೆಯಾ ನಿಮಗೆ? ಕ್ವಾರಂಟೈನ್ ನೆನಪಿದೆ ಅಲ್ವಾ? ಅದನ್ನೇ ನಾವು ಇಲ್ಲಿ ಏಲಿಯನೇಟೆಡ್ ಅಂದರೂ ಹಾಗೆ, ಏಲಿಯನೇಟೆಡ್ ಅನ್ಯಗ್ರಹ, ಬಾಹ್ಯಗ್ರಹ, ಅವರಿಗೆ ನಮಗೆ ಸಂಬಂಧ ಇಲ್ಲ, ಅವರಿಗೆ ನಮಗೆ ದೂರ ಅಂತ. ದ ನ್ಯೂ ಸ್ಟೂಡೆಂಟ್ ಫೆಲ್ಟ್ ಕಂಪ್ಲೀಟ್ಲಿ ಏಲಿಯನೇಟೆಡ್ ಬಿಕಾಸ್ ಶಿ ಡಿಡ್ ನಾಟ್ ಸ್ಪೀಕ್ ದ ಲೋಕಲ್ ಲ್ಯಾಂಗ್ವೇಜ್. ನೋಡ್ರಿ, ಈಗ ಯಾವುದೋ ಒಂದು ನೀವು ತಮಿಳ್ನಾಡರು ಅಥವಾ ಉತ್ತರ ಪ್ರದೇಶದಲ್ಲಿ ಕರ್ನಾಟಕಕ್ಕೆ ಬಂದರು, ಯಾವುದೋ ಬೆಂಗಳೂರಿಗೆ ಓದೋದಕ್ಕೆ, ಅವರಿಗೆ ನಮ್ಮ ಕನ್ನಡ ಬರಲ್ಲ. ಏನು ಮಾಡಿದ್ರು? ಇಲ್ಲಿ ಬಿಡ್ರಿ, ಎಲ್ಲ ಹಿಂದಿ ಮಾತಾಡೋದು ಜಾಸ್ತಿ ಇದ್ದಾರೆ, ಅದು ಬೇರೆ. ಬಟ್ ಇನ್ ಕೇಸ್ ಏನಾರು ಇನ್ನೂ ಹಳ್ಳಿ ಕಡೆ ಬಂದುಬಿಟ್ರೆ ಏನು ಮಾಡ್ತಾರೆ, ಅವ್ರಿಗೆ ಭಾಷೆನೇ ಗೊತ್ತಿಲ್ಲ, ಏನು ಮಾತಾಡ್ತಾರೆ ಅಂತ ಯಾರು ಮಾತಾಡ್ಸೋರಿಲ್ಲ, ಯಾಕಂದ್ರೆ ಅವಳಿಗೆ ಭಾಷೆ ಬರೋಲ್ಲ, ಇವ್ರಿಗೆ ಅವ್ರ ಮನೆ ಭಾಷೆ ಬರೋಲ್ಲ. ಏನು ಮಾಡ್ತಾರೆ? ಸೈಲೆಂಟಾಗಿ ಇರ್ಬೇಕಂತಂದ್ರೆ ಫೀಲ್ಸ್ ಏಲಿಯನೇಟೆಡ್ ಅಂತಾರೆ. ಸಿಕ್ಕಾಪಟ್ಟ ಹೊರಗಿನಳೆ ಹಾಗೆ ಸಿಕ್ಕಾಪಟ್ಟ ದೂರ ಥರ ಫೀಲ್ ಮಾಡ್ಕೊಂಡು ಯಾರು ಮಾತಾಡಿಸ್ತಾ ಇಲ್ಲ, ಯಾಕಂದ್ರೆ ಭಾಷೆ ಬರೋಲ್ಲ. ಓಕೆ ಆಯ್ತಾ? ಇಷ್ಟು ಹೊರಡು ಇವತ್ತಿಗೆ ರಿವಿಷನ್ ಮಾಡ್ತಾ ಇದ್ರೆ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷದಂತೂ ಎಕ್ಸಾಮ್ ಮುಗಿದ್ವು, ಬರೆದು ಬಂದವ್ರಿಗೆ ಆಲ್ ದ ಬೆಸ್ಟು. ನೋಡುವ ಕಟ್ ಆಫ್ ಎಷ್ಟಿರುತ್ತೆ, ಕೀ ಆನ್ಸರ್ ಎಷ್ಟು ಬರುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಶೇರ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಮಾಡಿದಾಗ ನಿಮ್ದು ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಕೀ ಆನ್ಸರ್ ಎಲ್ಲ ಬಂದಿರುತ್ತೆ, ಶೇರ್ ಮಾಡಿ, ಓಕೆನಾ? ನಾನು ವಿಡಿಯೋ ಮಾಡ್ತೇನೆ ಅದ್ರ ಬಗ್ಗೆನೂ. ಎಲ್ಲರೂ ಕೂಡ ನಿಮ್ಮ ಮಾರ್ಕ್ಸನ್ನು ಶೇರ್ ಮಾಡಿ, ನೋಡೋಣ ಕಟ್ ಆಫ್ ಎಲ್ಲ ಎಷ್ಟೆಷ್ಟು ಬರುತ್ತೆ ಅಂತ. ನಾನು ತುಂಬ ಜನ ಅವ್ರ ರ್ಯಾಂಕನ್ನು ಚೆಕ್ ಮಾಡಿರ್ತಾರಲ್ಲ ವೆಬ್ಸೈಟ್ಗಳು, ಆ ವೆಬ್ಸೈಟಲ್ಲಿ ಹೋಗಿ ಡಾಟಾನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಕರ್ನಾಟಕದ್ದು ಎಷ್ಟು ಜನಕ್ಕೆ ಎಷ್ಟು ಸ್ಕೋರ್ ನಿಲ್ಬೋದು ಅಂತ ಅನಾಲಿಸಿಸ್ ಮಾಡಿ ನಾನು ಕೂಡ ಒಂದು ವಿಡಿಯೋ ಮಾಡ್ತೇನೆ. ಚೆಕ್ಕಿನ ನೋಡ್ತಾ ಇರಿ. ಬಟ್ ನೆಕ್ಸ್ಟ್ ವರ್ಷಕ್ಕೆ ಇದಷ್ಟು ವೊಕ್ಯಾಬ್ಯುಲರಿ ಕ್ಲಾಸು, ಇಡಿಯಮ್ ಫ್ರೇಸಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ರೆಗ್ಯುಲರ್ ಇರಿ. ಇನ್ಮೇಲೆ ಇನ್ನೊಂದು 2-3 ದಿನ 4-5 ದಿನ ಅಂತಂದರೆ ಫುಲ್ ರೆಗ್ಯುಲರ್ ಆಗ್ತಾ ಹೋಗುತ್ತೆ ಕ್ಲಾಸು, ಡೈಲಿ ಆಗ್ತಾ ಹೋಗುತ್ತೆ. ಹೆಚ್ಚು ಅಂದರೆ 2 ದಿನಕ್ಕೆ ಒಂದ್ಸರಿ ಆಗ್ತಾ ಹೋಗುತ್ತೆ. ಒಂದೇ ದಿವಸ 2 ಕ್ಲಾಸ್ ಅಪ್ಡೇಟ್ ಆದರೂ ಆಯಿತು. ನೀವು ಸ್ಪೀಡಪ್ ಆಗಬೇಕು ಹಿಂಗೆ, ಓಕೆ? ಏನು ತುಂಬ ಲೆಂದಿ ಮಾಡ್ತಾಯಿಲ್ಲ, ನಾನು ಸ್ಪೀಡಾಗಿ ಮಾಡ್ತಾಯಿದ್ದೀನಿ. ಈಗಂತ ನಿಮಗೊಂಥರ ಇದು ಬಂದ ಒಂದು ಲಗಾಮ್ ಸಿಕ್ಕಿಬಿಟ್ಟಿದೆ ನಿಮ್ಗೆ, ಈಗ ಹೆಂಗೆ ಓದೋದು
ಹೆಂಗೆ ನೀವು ಸ್ಪೀಡಾಗಿ ಕಲ್ತ್ಕೊಳ್ಳೋದಂತ. ಓಕೆನಾ, ಇಷ್ಟೊಂದು ಕ್ಲಾಸ್ ನೀವು 18-19 ಕ್ಲಾಸ್ ಕೇಳಿದ್ಮೇಲೆ ನಿಮಗೊಂದು ರಿದಮ್ ಸಿಕ್ಕಿಲ್ಲ ಅಂತಂದ್ರೆ ನೀವು ಸ್ಟಡಿಯಾಗಿ ರಿವಿಷನ್ ಮಾಡ್ತಿಲ್ಲ ಅಂತ ಅರ್ಥ. ಓಕೆನಾ, ನೀವು ರಿದಮ್ ಸಿಕ್ಕಿರುತ್ತೆ ಈಗ ಇಷ್ಟೊಳಗೆ, ಸ್ವಲ್ಪ ಈಸಿ ಆಗ್ತಾ ಇರುತ್ತೆ ನಿಮಗೆ, ಮೊದಲಿನಷ್ಟು ಕಷ್ಟ ಆಗ್ತಾ ಇರಲ್ಲ ನಿಮಗೆ. ನಾನು ಈಗ ಹೇಳ್ಕೊಂಡು ಹೋದರೆ ಜಸ್ಟ್ ನನ್ನ ಅವಶ್ಯಕತೆ ಏನಕ್ಕೆ ಇದೆ ಅಂತಂದರೆ, ನಾನು ಯಾವ ಥರ SSC ಪ್ಯಾಟರ್ನ್ ಇದೆ, ನೀವು ವೊಕ್ಯಾಬ್ಯುಲರಿನೇ ಕಲಿತೋದ್ರೆ ಭಾರತ ಡಿಕ್ಷನರಿ ನೋಡಿದ್ರೆ ಎಷ್ಟು ದೊಡ್ಡದು ಅಷ್ಟು ದೊಡ್ಡದು ನೆನ್ಪಿಟ್ಕೊಳ್ಳೋಕ್ಕಾಗತ್ತೇನ್ರಿ. ಬಟ್ SSC ಟ್ರೆಂಡ್ ಏನಿದೆ ಅದನ್ನು ನೀವು ಕಲಿಬೇಕಾಗತ್ತೆ. ಸೊ ಅದನ್ನು ನಾನು ಕಲೆಕ್ಟ್ ಮಾಡಿ ನಿಮಗೆ ಟೀಚ್ ಮಾಡೋದಕ್ಕೆ ನಾನು ಬೇಕಾಗಿರೋದು. ಸೊ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಮತ್ತು ನಾನು ಒಂದ್ಸರಿ ಟೀಚ್ ಮಾಡಿದ್ರೆ ಆಲ್ಮೋಸ್ಟ್ ನೀವು ರಿವಿಷನಿನ ಇಂಪಾರ್ಟೆನ್ಸೇ ಬೀಳಲ್ಲ, ಒಂದು ಸರಿ ನೋಡ್ಕೊಂಡ್ರೆ ಸಾಕು, ಅಷ್ಟು ಆಲ್ಮೋಸ್ಟ್ ನೀವು ಎಕ್ಸಾಮಲ್ಲಿ ಹಾಕ್ಬಿಡ್ತೀರ ಅಲ್ವಾ. ಅದಕ್ಕೋಸ್ಕರ ಟೀಚರ್ ರಿಕ್ವೈರ್ಮೆಂಟ್ ಇರುತ್ತೆ ವೊಕ್ಯಾಬ್ಯುಲರಿ ಕಲಿಲಿಕ್ಕೂ. ಸೊ ಓಕೆನಾ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋ. ಓಕೆ.